ಲೈಫಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋ ಒಂದು ಟೈಮ್. ಏನಪ್ಪ ಲೈಫ್ ಇಷ್ಟು ಕಷ್ಟ ಇರುತ್ತಾ? ನನಗೆ ತುಂಬಾ ಇಷ್ಟವಾಗಿರೋ ಒಂದು ಜಾಗ ಇದೆ, ಅಲ್ಲಿಗೆ ವಿಸಿಟ್ ಮಾಡಿದೆ. ಇವನ್ ವಿಗ್ರಹ ಮಾತ್ರ ಇರುತ್ತೆ. ಸುಮ್ಮನೆ ಕೂತು ಸುಮಾರು ಹೊತ್ತು ಹತ್ತಿದ್ದೀನಿ ನಾನು. ಬದುಕಬೇಕು ಅನ್ನೋ ಸ್ಟೇಜಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ. ಆಕ್ಚುಲಿ ತುಂಬಾ ನಂಬಿರೋರು ಯಾಕೆ ನಂಗೆ ಮೋಸ ಮಾಡಿದ್ರು. ಜ್ಞಾನ ಮಾರ್ಗನ ತುಂಬಾ ತಗೊಂಡು ನನ್ನ ಲೈಫಲ್ಲಿ ಎಲ್ಲ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೇಲಿದ್ದೆ. ಆ ಭ್ರಮೆನ ಕಳ್ಚಿದ್ದೆ ಶಿವ. ಒಬ್ರೆ ಅಲ್ಲಿ ವಿಗ್ರಹ ಇದೆ, ಆ ತೊಡೆ ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಟ್ಟು ತುಂಬಾ ಹೊತ್ತು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಏನಾಗಬೇಕು ಅವತ್ತು ಭಗವಂತ ಮತ್ತು ಅಷ್ಟು ಹೇಳುವಂಥದ್ದು ಏನು? ಯಾರು ಬೇಡ ಲೈಫಿಗೆ ಅವರೆಲ್ಲರನ್ನೂ ಶಿವ ದೂರ ಮಾಡ್ದ. ಏನ್ ಬೇಕು ಲೈಫ್ಗೆ ಅದನ್ನೆಲ್ಲ ಕೊಡ್ತಾ ಬಂದ. ನನ್ನ ಪ್ರಕಾರ ಶಿವನ್ನ ನಾನು ಭಗವಂತ ಅಂತ ನೋಡೋದಕ್ಕಿಂತ ಅವನು ಹೊರಗಡೆ ಇರೋನಲ್ಲ, ನಮ್ಮ ಒಳಗಡೆ ಇರೋನು ಅನ್ನೋದು ನಾನು ಸೆನ್ಸ್ ಮಾಡಿರೋದು. ನಾನು ಪಾಸ್ಟ್ ಲೈಫಲ್ಲೂ ಕೂಡ ಶಿವನ ಆರಾಧನೆ ಮಾಡ್ತಾ ಇದ್ದೆ. ಶಿವಂಗೆ ಕೊಡೋದು ಗೊತ್ತು, ಇಸ್ಕೊಳ್ಳೋದು ಗೊತ್ತಿಲ್ಲ. ಅವನ್ಗೆ ಪೂಜೆ ಮಾಡೋದ್ರಿಂದ ಶಿವ ಒಲಿಯಲ್ಲ. ಶಿವ ಒಲಿಯೋದು ನೀವು ಹೇಗೆ ಬದುಕ್ತೀರಾ ಅನ್ನೋದ್ರ ಮೇಲೆ. ನಾವು ಶವ ಆದಾಗ್ಲೂ ಅವನೇ ಬೇಕು, ನಮಗೆ ಕಷ್ಟ ಅಂತ ಬಂದಾಗ್ಲೂ ಅವನೇ ಬೇಕಾಗತ್ತೆ. ಅದಕ್ಕೆ ಒಂದು ಹಾಡೇ ಇದೆ ಅಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಒಬ್ಬ ಮನುಷ್ಯನಿಗೆ ಶಿವ ಒಲಿಯೋದು ಹೇಗೆ? ರುದ್ರಾಕ್ಷಿಯನ್ನ ಧರಿಸ್ಬೇಕು ಅನ್ನೋ ಭಾವನೆ ಬರೋದೇ ಜನ್ಮ ಜನ್ಮಗಳಿಂದ ಬಂದಿರೋ ಪುಣ್ಯದಿಂದ ಅಂತ. ನಮ್ಗೆ ಶಿವನ ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅವನಿಗೆ ಇಷ್ಟವಾಗಿರೋದನ್ನ ನಾವು ಇಷ್ಟಪಟ್ಟಾಗ ಶಿವ ನಮ್ಮನ್ನ ಇಷ್ಟಪಟ್ಟಾಗ. ನಾನು ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಿಂದ ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಸತ್ಯದ ಕಡೆಗೆ ಹೋಗೋದೇ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ, ಇನ್ನೇನು ಇಲ್ಲ. ಈಗ ಶಿವನ ಆಶೀರ್ವಾದ ನಮಗಿದ್ರೆ ಇದು ಹೇಗೆ ಸಹಾಯ ಮಾಡುತ್ತೆ? ಅರ್ಧನಾರೀಶ್ವರ ಅಂತ ಯಾರನ್ನ ಕರೀತಾರ? ಶಿವನ. ಸೊ ಶಿವನ ಆರಾಧನೆ ಮಾಡೋದ್ರಿಂದ ಖಂಡಿತ ಫ್ಯಾಮಿಲಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ನಾನು ನಂದು ಅನ್ನೋ ಅಹಂಕಾರ ಹೋಗುತ್ತೆ. ಶಿವನ ಆರಾಧನೆ ಮಾಡೋದ್ರಿಂದ ತನ್ನ ಹೆಂಡತಿಯ ಬಗ್ಗೆ ನಂಬಿಕೆ ಜಾಸ್ತಿ ಆಗತ್ತೆ. ಕರಂಗಲಿ ಮಾಲ ಅದರಲ್ಲೂ ಸಹ ಮೆಡಿಸಿನ್ ಕಂಟೆಂಟ್ ಇರೋದ್ರಿಂದ ಸ್ಟ್ರೆಸ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ನೀವು ರೀಚಾರ್ಜ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ಅಟ್ಲೀಸ್ಟ್ ದೇವ್ರ ಮನೆಯಲ್ಲಿ ಅದನ್ನ ಇಟ್ಬಿಟ್ಟು ಇನ್ನೂ ಒಂದು ರಾತ್ರಿ ಮಲಗಬೇಕಾದ್ರೆ ಒಂದು ಪಕ್ಷ ರುದ್ರಾಕ್ಷಿ ಹಾಕೊಂಡು ಮಲಗಿದ್ರು ಏನು ತೊಂದರೆ ಇಲ್ಲ. ಬಟ್ ಕರಂಗಲಿ ಮಾಲ ಹಾಕೋಬಾರ್ದು. ಯಾಕಂದ್ರೆ ಕರಂಗಲಿ ಮಾಲನ ಯಾರು ಬೇಕಾದ್ರೂ ಹಾಕ್ಬೋದಾ? 12 years ಎಬೋ ಹಾಕ್ಬೇಕು. ಮಕ್ಕಳಾದ್ರೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಪ್ರೆಗ್ನೆಂಟ್ ವುಮನ್ ಯಾವಾಗ ನಮ್ಮ ಎನರ್ಜಿ ಲೋ ಇರುತ್ತೆ ಆ ಟೈಮಲ್ಲೇ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಆಗುತ್ತೆ, ಜೊತೆಗೆ ಈ ನೆಗೆಟಿವ್ ಎನರ್ಜಿಗಳು ಅಟ್ಯಾಕ್ ಆಗುತ್ತೆ. ಕರಂಗಲಿ ಮಾಲ ಎಲ್ಲ ಹೇಗೆ ಅಂತಂದ್ರೆ ನಮ್ಮ ಒಳಗಡೆ ನಮ್ಮ ಎನರ್ಜಿನ ಹಾಗೆ ಇಟ್ಕೊಳ್ಳೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವು ರುದ್ರಾಕ್ಷಿಯನ್ನ ಹೃದಯಕ್ಕೆ ತಾಕೋ ಹಾಗೆ ಹಾಕೊಳ್ಳೋದ್ರಿಂದ ಈವನ್ ಹಾರ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಏಕಮುಖ ರುದ್ರಾಕ್ಷಿ ಮದ್ವೆ ಆದ್ಮೇಲೆ ಹಾಕಬಾರ್ದು. ಹೆಣ್ಮಕ್ಳು ಧರಿಸಬಹುದಾ? ಧರಿಸಿದ್ರೆ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಹೆಣ್ಮಕ್ಳು ಹಾಕ್ತೀರಾ ಅಂದ್ರೆ ದಯವಿಟ್ಟು ಹೊರಗೆ ಹಾಕಿ. ನಿಮ್ಗೆ ಒಂದು ಶೀಲ್ಡ್ ತರ ವರ್ಕ್ ಆಗುತ್ತೆ. ಒಬ್ಬರ ಕತ್ತಲೆ ರುದ್ರಾಕ್ಷ ಅಂತ ತೆಗೆದು ಇನ್ನೊಬ್ರು ಹಾಕೊಬಹುದು? ಇಲ್ಲ, ಅದ್ ಮಾಡ್ಲೇಬಾರ್ದು. ಕಂಪ್ಲೀಟ್ಲಿ ನಿಮ್ಮ ಎನರ್ಜಿ ಅದಕ್ಕೆ ಸಕ್ಕಾಗಿರುತ್ತೆ. ನೀವು ಕೊಟ್ಟಿರ್ತೀರ ಅದಕ್ಕೆ ಇಂಟೆನ್ಷನ್. ಯಾವ ರುದ್ರಾಕ್ಷ ಬೇಕು ಅಂತ ಹೇಗೆ ಅವನು ಆಯ್ಕೆ ಮಾಡ್ಕೊಬಹುದು? ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ರಿಲೇಟೆಡ್ ಆಗು ನೀವು ತಗೋಬಹುದು. ಬಟ್ ನೀವು ಪಂಚಮುಖಿ ರುದ್ರಾಕ್ಷಿ ಮದ್ವೆ ಆದವರು ನೀವ್ ಏನೇ ತಗೊಂಡ್ರು ಕೂಡ ಅದು ಕಂಪ್ಲೀಟ್ಲಿ ಓವರ್ ಆಲ್ ಎಲ್ಲದಕ್ಕೂ ಆಗ್ಬರುತ್ತೆ. ದ್ವಿಮುಖ, 2 ಮುಖದ ರುದ್ರಾಕ್ಷಿ ಏನ್ ಬರುತ್ತೆ, ಸೊ ಅದನ್ನ ಹಾಕೊಳ್ಳೋದ್ರಿಂದ ಯಾರಿಗೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, 2 ಮುಖದ ರುದ್ರಾಕ್ಷಿಯನ್ನ ಗಂಡ ಹೆಂಡತಿ ಇಬ್ರು ಹಾಕೊಳ್ಳೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ. ಕರಂಬಲಿ ಮಾಲ ಅಂದ್ರೆ ಏನು? ಅದನ್ನ ಯಾಕೆ ಹಾಕ್ತಾರೆ? ಗಂಡು ಹೆಣ್ಣು ಕರಂಬಲಿ ಮಾಲ ಹಾಕಿದ್ರೆ ಈಗ ಗಂಡಿಗೆ ಒಂದು ರೂಲ್ಸ್, ಹೆಣ್ಣಿಗೆ ಒಂದು ರೂಲ್ಸ್, ಆತರ ಏನಾದ್ರು ಇದೆಯಾ? ಯಾಕೆ ಧರಿಸ್ಬೇಕು ಅಂತ ಹೇಳಿದ್ರೆ, ಓಂ ನಮಃ ಶಿವಾಯ. ರಾಜೇಶ್ ರಿವಿಲ್ಸ್ನ ಇವತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಾಗಿದೆ ನಾವು ಮಾತಾಡ್ತಿರೋದು ಇವತ್ತು ಮಹಾದೇವನ ಬಗ್ಗೆ. ಆ ಭಗವಂತ, ಆತ ಒಬ್ಬ ಭಗವಂತ, ದೇವರು ಅಂತ ನೋಡಕ್ಕಿಂತ ಅದೊಂದು ಅದ್ಭುತವಾದಂಥ ಜೀವನದ ಪಾಠ. ಶಿವ ಪರಮಾತ್ಮನಿಂದ ಕಲಿಯೋದು ಎಷ್ಟಿದೆ ಅಂದ್ರೆ ರಿಯಲ್ ಲೈಫಲ್ಲಿ ನಾವು ಪ್ರತಿಯೊಂದು. ಬನ್ನಿ, ಇವತ್ತು ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋದು ಮಹಾದೇವನ ಬಗ್ಗೆ. ಎಸ್, ಮಹಾದೇವನ ಪರಮ ಭಕ್ತೆ ತಾರಾ ಮಂಜುನಾಥ್ ಅವರು ಪಾಡ್ಕಾಸ್ಟ್ ಅಲ್ಲಿ. ನಮಸ್ತೆ. ತುಂಬಾ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಶಿವನ ಇಷ್ಟವಾದ ಕಲರ್ ಇದು ಬ್ಲೂ. ಚೆನ್ನಾಗಿ ಕಾಣ್ತಿದ್ರ, ತುಂಬಾ ಚೆನ್ನಾಗಿ ಕಾಣ್ತಿದ್ರ. ನನಗೆ ಚಿಕ್ಕ ವಯಸ್ಸಿಂದನು ಶಿವ ಅಂದ್ರೆ ಇಷ್ಟ, ಭಗವಂತ ಅಂದ್ರೆ ಇಷ್ಟ. ಬಟ್ ನನಗೆ ಶಿವನ್ ಕತ್ತಲ್ಲಿ ಹಾವುಗಳು ನೋಡಿದಾಗ ಅಥವಾ ಶಿವ ಸ್ಮಶಾನವಾಸಿ ಅಂತ ಅಂದಾಗ ಅದೊಂಥರ ಭಯ.
ಚಿಕ್ಕ ವಯಸ್ಸಿಂದ ಶಿವ ಪರಮಾತ್ಮನ ಬಗ್ಗೆ, ಶಿವನ ಬಗ್ಗೆ ನನಗೆ ಒಂದು ವಿಶೇಷವಾದಂಥ ಒಲವು. ಎಸ್ಪೆಷಲಿ ಕಾಳಭೈರವನ್ ನಾನು ತುಂಬಾ ಇಷ್ಟಪಡ್ತೀನಿ. ಕರೆಕ್ಟ್. ಯಾವಾಗ ನಾನು ಕಾಶಿಗೆ ಹೋಗಕ್ಕೆ ಶುರು ಮಾಡಿದೆ, ನನಗೆ ಅವತ್ತಿಂದ ಶಿವ ಅನ್ನೋದು ಅದೊಂದು ಎಕ್ಸ್ಪೀರಿಯನ್ಸ್ ಅದು ಅಂತ ನನಗೆ ನಾನು ಕಂಡುಕೊಂಡಂತ ಒಂದು ಸತ್ಯ. ಶಿವ ಪರಮಾತ್ಮ ಕಾಶಿಲಿ ಶಿವರಾತ್ರಿ ದಿನ ನಾನು ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ನಿನ್ ಮುಂದೆ ಅಂತ. ಹೋದ ವರ್ಷ ಆಯ್ತದು. ಹೋದ ವರ್ಷ ಶಿವರಾತ್ರಿ ದಿನ ಮಧ್ಯರಾತ್ರಿ ಭಗವಂತನ ಮುಂದೆ ಅಲ್ಲಿ ಕಾಶಿಲಿ ಕೂತಿದ್ದೆ ನಾನು. ಈಗ ಶಿವ ಅಂದ್ರೆ ಯಾರು ಅಂಡ್ ಶಿವನ ಗುಣಗಳು ಯಾವ್ದ್ಯಾವ್ದು? ಇದನ್ನ ನಾನು ಹೇಳ್ತಾ ಹೋದಾಗ ಅವರು ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಎಲ್ರೂ ಕೂಡ, ಇದು ನನ್ನಲ್ಲಿದ್ಯಾ ಅಂತ, ಅಥವಾ ಯಾರಲ್ಲಿ ಇದಿಲ್ಲ ಇವರೆಲ್ಲರೂ ಎಷ್ಟು ಸಫರ್ ಆಗ್ತಿರ್ತಾರೆ ಅಂತಾನು ನೋಡ್ಕೋಬಹುದು. ಒಂದು, ನಾವು ಶಿವನ ಗುಣಗಳನ್ನ ನೋಡ್ತಾ ಹೋಗ್ತೀವಿ ಅಂದ್ರೆ, ಈಗ ಸ್ಟಿಲ್ನೆಸ್ ಅಂತ ಕರೀತಾರೆ ಅಲ್ವಾ, ಸ್ಥಿರತೆ. ಸೊ ಶಿವನ್ಗೆ ನೀವಾಗ್ಲೇ ಓಪನಿಂಗ್ ಅಲ್ಲೇ ಹೇಳಿದ್ರಿ, ರಾಕ್ಷಸರಿಗೂ ರಾವಣನ್ ಕೂಡ ಶಿವನೇ ಒಲ್ದಿದ್ದು ಅಂತ. ಶಿವನ್ಗೆ ಕೊಡೋದು ಗೊತ್ತು, ಇಸ್ಕೊಳ್ಳೋದು ಗೊತ್ತಿಲ್ಲ. ಕರೆಕ್ಟಾ? ಯಾರಾದ್ರೂ ಕೂಡ ಶಿವನ್ನ ಒಲಿಸ್ಕೋಬಹುದು ಬಹಳ ಈಸಿಯಾಗಿ. ಆದ್ರೆ ಅವನ್ಗೆ ಪೂಜೆ ಮಾಡೋದ್ರಿಂದ ಶಿವ ಒಲಿಯಲ್ಲ. ಶಿವ ಒಲಿಯೋದು ನೀವ್ ಹೇಗೆ ಬದುಕ್ತೀರಾ ಅನ್ನೋದ್ರ ಮೇಲೆ. ನಿಮ್ಮೊಳಗಡೆ ಇರುವಂತಹ ನೇಚರ್ ಏನಿದೆ, ನೀವೇನು ನಿಮ್ಮ ಗುಣಗಳೇನಿದೆ, ಅದಕ್ಕೆ ಶಿವ ಒಲಿತಾನೆ ಹೊರತು ನೀವ್ ಏನೇ ಪೂಜೆ ಮಾಡಿ ಆರಾಧನೆ ಮಾಡಿ ನೀವ್ ಇವಾಗ ಕೆಲವೊಂದು ಸಿದ್ಧಿ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನೀವು ಸಿಕ್ಕಾಪಟ್ಟೆ ಜಪ ಮಾಡೋದ್ರಿಂದ ಅಥವಾ ಏನು ಪೂಜೆಗಳು ಆರಾಧನೆಗಳೆಲ್ಲ ಮಾಡೋದ್ರಿಂದ ಶಿವ ಒಲಿಯಲ್ಲ. ಶಿವ ಒಲಿಯೋದು ನಿಮ್ಮೊಳಗಡೆ ಅವನ ತತ್ವಗಳನ್ನ ಅಳವಡಿಸ್ಕೊಂಡಾಗ. ಈಗ ನಾವು ಪುರಾಣದ ಕಥೆಗಳ ಪ್ರಕಾರ ಆ ಸಾಕ್ಷಾತ್ ಶಿವ ಹೇಗೆ ಅಂದ್ರೆ, ರಾವಣ ಜಗನ್ಮಾತೆ ಅಂದ್ರೆ ಪಾರ್ವತಿನ ಕೇಳ್ತಾನೆ. ಸೊ ಶಿವ ಪರಮಾತ್ಮ ತನ್ನ ಹೆಂಡತಿನ ಕೂಡ ಆ ರಾಕ್ಷಸನ ಹಿಂದೆ ಕಳಿಸ್ಕೊಡ್ತಾರೆ. ಅಂದ್ರೆ ಆಮೇಲೆ ದೇವಿ ಕಾಳಿ ಅವತಾರ ತಾಳಿದ್ದು, ಆಮೇಲೆ ಭಯವಿದ್ದು ವಾಪಸ್ ಕಳಿಸ್ಕೊಟ್ಟಿದ್ದು, ಅದೆಲ್ಲ ಒಂದು ಕತೆ. ಆದ್ರೆ ಅದ್ ಹೇಗದು ಅಂದ್ರೆ, ಭಕ್ತರು ಏನ್ ಕೇಳಿದ್ರು ಕೂಡ ಕೊಟ್ಬಿಡ್ತಾರೆ. ಆ ಶಿವನ ಆಕ್ಚುಲಿ ಒಲಿಸ್ಕೊಬೇಕು ಅಂದ್ರೆ ತಪಸ್ ಮಾಡ್ಬೇಕಾ ಅಥವಾ ಉಪವಾಸ ಮಾಡ್ಬೇಕಾ? ಒಬ್ಬ ಮನುಷ್ಯನಿಗೆ ಶಿವ ಒಲಿಯೋದು ಹೇಗೆ? ಓಕೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಅಂದ್ರೆ ನಾರ್ಮಲ್ ಜನಗಳು ಕೂಡ ನಾವು ಅವಾಗ್ಲಿಂದ ಮಾತಾಡಿರೋ ಪ್ರಕಾರ ಅವನಲ್ಲಿರೋ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ಅದೇ ಮೇಜರ್ ಥಿಂಗ್. ಒಂದು, ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಏನು ಅವನ ಪ್ರೊಸೆಸ್ ಅವ್ನಿಗೇನು ಇಷ್ಟ, ಆಗ್ಲೇ ನಾ ಹೇಳ್ದಂಗೆ ವಿಭೂತಿ ಅಂಡ್ ರುದ್ರಾಕ್ಷಿ ಬಗ್ಗೆ ಮಾತಾಡಿದ್ವಿ. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಲಾಸ್ಟ್ ಟೈಮ್ ನಾವು ಆಫ್ ಕ್ಯಾಮ್ರಾ ನಾವೇನೋ ಮಾತಾಡ್ಬೇಕಾದ್ರೆ ನಾವು ರುದ್ರಾಕ್ಷಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೆನಪಿದ್ಯಾ? ಇದು ಪದ್ಮ ಪುರಾಣದಲ್ಲಿ ಆಯ್ತಾ, ಪದ್ಮ ಪುರಾಣದ ಪ್ರಕಾರ ಏನಿದೆ ಗೊತ್ತಾ, ರುದ್ರಾಕ್ಷಿಯನ್ನ ಧರಿಸ್ಬೇಕು ಅನ್ನೋ ಭಾವನೆ ಬರೋದೇ ಜನ್ಮ ಜನ್ಮಗಳಿಂದ ಬಂದಿರೋ ಪುಣ್ಯದಿಂದ ಅಂತ. ರುದ್ರಾಕ್ಷಿನ ಹಾಕಬೇಕು ಅಂತ ನಮ್ಮ ಒಳಗಡೆಯಿಂದ ಒಂದು ಭಾವನೆ ಬಂದಿದೆ ಅಂದ್ರೆ, ನಾವು ಯಾವುದೋ ಜನ್ಮದಲ್ಲಿ ಆಧ್ಯಾತ್ಮಿಕವಾಗಿ ಕನೆಕ್ಷನ್ ಇದ್ರೆ ಮಾತ್ರ ಅಂಥವ್ರು ಮಾತ್ರನೇ ರುದ್ರಾಕ್ಷಿ ಹಾಕ್ತಾರೆ ಅಂತ. ಮೊದಲನೇದು. ಅಂಡ್ ರುದ್ರಾಕ್ಷಿ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅದು ಶಿವನ ಕಣ್ಣೀರಿಂದ ಬಂದಿರುವಂತಹ ಒಂದು ಮರ ಅನ್ನೋದು. ಅಂಡ್ ಶಿವನ ಅದ್ರಲ್ಲಿ ಸಾಕ್ಷಾತ್ ಶಿವನೇ ಇರ್ತಾನೆ ಅಂತ. ನಮ್ಗೆ ಶಿವನ ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅವನಿಗೆ ಇಷ್ಟವಾಗಿರೋದನ್ನ ನಾವು ಇಷ್ಟಪಟ್ಟಾಗ ಶಿವ ನಮ್ಮನ್ನ ಇಷ್ಟಪಡ್ತಾನೆ. ಒಂದು. ಸೊ ನಾರ್ಮಲಿ ವಿಭೂತಿ ಧರಿಸ್ಕೊಳ್ಳೋದಾಗಿರ್ಬೋದು, ಒಂದು ಚಿಕ್ಕದಾಗಿ. ಈಗ ನಾರ್ಮಲ್ ಮಾಡರ್ನ್ ಡ್ರೆಸ್ಸಲ್ಲಿ ಕೆಲವರೆಲ್ಲ ಕುಂಕುಮ ಮತ್ತೆ ವಿಭೂತಿ ಇಡಕ್ಕಾಗಲ್ಲ ಅಂದವರು, ದಟ್ಸ್ ಓಕೆ, ಅವರು ಎಲ್ಲಾದ್ರೂ ಲೈಕ್ ಇಟ್ಕೋಬಹುದು ಅಟ್ಲೀಸ್ಟು. ಅಂಡ್ ರುದ್ರಾಕ್ಷಿ ಧರಿಸೋದು ಮೇಜರ್ ಆಗಿ ಅವನಿಗೆ ಧರಿಸೋದು ಪ್ಲಸ್ ನಾವು ಧರಿಸೋದು, ಅದು ತುಂಬಾ ಇಂಪಾರ್ಟೆಂಟು. ಅಂಡ್ ರುದ್ರಾಕ್ಷಿ ಮಾಲೆಗಳನ್ನ ಬಳಸ್ಕೊಂಡು ನೀವು ಆಗ್ಲೇ ಕೇಳ್ದಂಗೆ ಏನೆಲ್ಲ ಮಾಡ್ಬೋದು ಅಂದ್ರೆ, ನಾವು ಜಪ ಮಾಡೋದ್ರ ಮೂಲಕ, ಅಂದ್ರೆ ಅವನ ನಾಮ ಸ್ಮರಣೆ ಮಾಡೋದ್ರ ಮೂಲಕ, ಲೈಕ್ ಓಂ ನಮಃ ಶಿವಾಯ ಅನ್ನೋದನ್ನ ರುದ್ರಾಕ್ಷಿ ಮಾಲೆನ ತಗೊಂಡು ನಾವು ಬಳಸಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅವನಿಗೆ ಇಷ್ಟವಾಗಿರುವಂತಹ ರುದ್ರಾಕ್ಷಿ ಮೂಲಕನೇ ನಾವು ಅವನ್ನ ವೆಲ್ಕಮ್ ಮಾಡ್ತೀವಿ. ಒಂದು. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಜಪಾನ ನಾವು ಯಾವುದೇ ಕಾರಣಕ್ಕೂ ಈ ಬೆರಳಲ್ಲಿ ಮಾಡಬಾರ್ದು, ಅಂಡ್ ಇಲ್ಲಿಂದ ಮಾಡಬೇಕು, ಒಳಗಡೆಗೆ ಮಾಡ್ಕೋಬೇಕು, ಅದನ್ನ ಒಳಗಡೆ ಮಾಡ್ಕೋಬೇಕು ಅದು ಬರೋದಕ್ಕೆ ಅಂತ ಹೇಳಿ. ಅಂಡ್ ಏನ್ ಹೇಳ್ತಾರೆ, ರುದ್ರಾಕ್ಷಿ ಅನ್ನೋದ್ರು, ನಾನು ಅದ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಶಿವನ ನಾವು ಯಾರೆಲ್ಲ ಶಿವ ಫಾಲೋವರ್ಸ್ ಇದ್ದಾರೆ, ಶಿವನ ಫ್ರೆಂಡ್ಸ್ ಯಾರಿದ್ದಾರೆ, ಶಿವನ ಪಾರ್ಟ್ನರ್ಸ್ ಯಾರಿದ್ದಾರೆ, ಅವ್ರು ಎಲ್ಲರೂ ರುದ್ರಾಕ್ಷಿ ಹಾಕಿರ್ತಾರೆ. ಒಂದು. ಅಂಡ್ ನಿಜಕ್ಕೂ ಹೇಳ್ತೀನಿ, ನಾನು ಹಾಕಬೇಕು ಅಂತ ಇದನ್ನ ಹಾಕಿಲ್ಲ. ಇದು ತುಂಬಾ ಏನ್ ಹೇಳ್ತಾರೆ, ಅಗೇನ್ ಮಿರಾಕಲ್ ಆಗಿ ನನ್ನ ಕೈಗೆ ಬಂದಿದ್ದು. ಸಡನ್ ಆಗಿ ಫಸ್ಟ್ ಬಂದಿದ್ದು ನನಗೆ ಪಂಚಮುಖಿ ರುದ್ರಾಕ್ಷಿಯನ್ನ ಒಬ್ರು ಹಿಮಾಲಯ ಎಲ್ಲೋ ಹೋಗಿದ್ರು ನಂಗೆ ಗೊತ್ತಿರೋರು, ಅಲ್ಲಿಂದ ತಗೊಂಡ್ ಬಂದು ಮ್ಯಾಮ್ ಇದು ನಿಮ್ಗೋಸ್ಕರ ತಂದಿದ್ದೀನಿ ಅಂತ ಕೊಟ್ರು. ಅವಾಗಿನ್ನೂ ನಾನು ಶಿವನ ಆರಾಧನೆ ಅಥವಾ ಅನುಷ್ಠಾನಗಳನ್ನ ಶುರುನೇ ಮಾಡಿರ್ಲಿಲ್ಲ, ಅವಾಗ್ಲೇ ಕೊಟ್ರು. ನನಗೇನಂದ್ರೆ ಓಕೆ ಇದನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು ಇವಾಗ ಅಂತ ಮಾಡ್ತಿದ್ದೆ. ಅದಾಗಿ ನೆಕ್ಸ್ಟ್ ಮಂತ್ ಇನ್ನೊಬ್ರು ಗಿಫ್ಟ್ ಮಾಡಿದ್ರು,
ಸೇಮ್ ಎಲ್ಲೋ ಹೋಗಿ ಬಂತು. ಇವತ್ತು ನನ್ನ ಹತ್ರ 5 ರುದ್ರಾಕ್ಷಿ ಬೇರೆಯವ್ರು ತಂದ್ಕೊಟ್ಟಿರೋದಿದೆ. ಓಕೆ, ಅದನ್ನ ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ. ಸಡನ್ ಆಗಿ ನನ್ನ ಒಬ್ರು ಗುರುಗಳಿಂದ ಅದು ನೋಡಿ ಎಷ್ಟೋ ವರ್ಷಗಳ ನಂತರ ನಿರಂಜನ ಸ್ವಾಮಿಗಳು ಅಂತ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಲ್ಲಿಂದ ಬಂದಿದ್ರು. 5 ಜನಕ್ಕೆ ನಮಗೆ ಚಾನ್ಸ್ ಸಿಕ್ತು ಅವ್ರನ್ನ ಭೇಟಿ ಮಾಡಕ್ಕೆ. ಆಯ್ತಾ, ಫಸ್ಟ್ ಟೈಮ್ ನಾನು ತ್ರ್ಯಂಬಕಂ ನಾಮ ಜಪನ ನಾವೇನು ಮಾಡಿದ್ವಿ, ಮಂತ್ರ ಹೇಳಿದ್ವಿ, ಅದನ್ನ ಹೇಳಿ ಅವರು ದೀಕ್ಷೆ ಕೊಟ್ಟು ಫಸ್ಟ್ ಟೈಮ್ ನಾನು ರುದ್ರಾಕ್ಷಿಯನ್ನ ಏನು ಜಪ ಮಾಲೆನ ಕೈಯಲ್ಲಿ ಇಟ್ಕೊಂಡಿದ್ದು ಅವ್ರ ಮೂಲಕ ನನ್ನ ಕೈಗೆ ಸಿಕ್ಕಿದ್ದು. ಸೊ ಅಲ್ಲಿಂದ ಅದನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಇವತ್ತಿಗೂ ನಾನು ಎನಿ ಟೈಮ್ ಅದನ್ನ ಕ್ಯಾರಿ ಮಾಡ್ತೀನಿ, ಎನಿ ಟೈಮ್ ನಾನು ಅದು ಜಪ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅಂದರೆ ಶಿವನ ಒಲಿಸ್ಕೊಳ್ಳೋದು ಎಷ್ಟು ಈಸಿ ಅಂದರೆ ಅವನು ಇಷ್ಟಪಡುವಂತಹ ರುದ್ರಾಕ್ಷಿಯನ್ನು ಫಸ್ಟು ನೀವು ಧರಿಸಿ. ಆ್ಯಂಡ್ ಸೀರಿಯಸ್ ಆಗಿ ಹೇಳ್ತೀನಿ, ರುದ್ರಾಕ್ಷಿ ನೀವು ಹಾಕ್ಕೊಳ್ಳೋದ್ರಿಂದ ಮೇಜರ್ ಆಗಿ ಪ್ರೊಟೆಕ್ಷನ್ ಬರುತ್ತೆ. ಈಗ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಮತ್ತೆ ಪೂಜೆ ಮಾಡಬೇಕಾದ್ರೆ ಮನಸ್ಸು ನನಗೆ ಚಂಚಲ ಆಗುತ್ತೆ, ಎಲ್ಲೆಲ್ಲೋ ಕ್ಲಾರಿಟಿ ಹೋಗುತ್ತೆ ಕೊಡುತ್ತೆ. ಹಾ ಅಂತ ಹೇಳಿ. ಸೊ ರುದ್ರಾಕ್ಷಿಯನ್ನ ನೀವು ಬಳಸಿ ನಾಮ ಜಪ ಮಾಡೋದ್ರಿಂದ ಕೂಡ ಆ್ಯಂಡ್ ನೀವು ಧರಿಸೋದ್ರಿಂದ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ನಿಮ್ಗೊಂದು ಪ್ರೊಟೆಕ್ಷನ್ ಸಿಗುತ್ತೆ. ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೀವು ರುದ್ರಾಕ್ಷಿಯನ್ನ ಹೃದಯಕ್ಕೆ ತಾಕೋ ಹಾಗೆ ಹಾಕೊಳ್ಳೋದ್ರಿಂದ ಈವನ್ ಹಾರ್ಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಹಾರ್ಟ್ ಇಶ್ಯೂಸ್ಗಳು ಕೂಡ ಸಾಲ್ವ್ ಆಗ್ತಿದೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಆ್ಯಂಡ್ ರುದ್ರಾಕ್ಷಿಯಲ್ಲಿ ಹೈಯೆಸ್ಟ್ ಮೆಡಿಸಿನ್ ಪವರ್ ಕೂಡ ಇದೆ. ಬರೀ ಅದು ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ನಮಗೆ ಸೈಂಟಿಫಿಕಲಿ ಕೂಡ ಯೂಸ್ ಆಗ್ತಿದೆ. ಹೇಗೆ ಇವತ್ತು ತುಳಸಿ ಕೂಡ ಎಷ್ಟು ಬೆನಿಫಿಟ್ ಇದೆ, ಹಾಗೆ ರುದ್ರಾಕ್ಷಿಯಲ್ಲೂ ಕೂಡ ಮೆಡಿಸಿನ್ ಕಂಟೆಂಟ್ ಇದೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ಈಗ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಹಾ. ಈಗ ಅವರು ಸುಮ್ನೆ ರುದ್ರಾಕ್ಷ ಮಾಲೆ ಹಾಕ್ತಿರ್ಲಿಲ್ಲ ಕರೆಕ್ಟ್, ಅಥವಾ ಸುಮ್ನೆ ತುಳಸಿ ಮಾಲೆ ಹಾಕ್ತಿರ್ಲಿಲ್ಲ. ಹೌದು. ಪ್ರತಿಯೊಂದರ ಹಿಂದೆ ನೀವು ಸ್ಪಿರಿಚುವಲಿ ಮೀನಿಂಗು ಅಥವಾ ಭಗವಂತನ ಜೊತೆ ಕನೆಕ್ಷನ್ ಜೊತೆಗೆ ನಿಮಗೆ ಸೈಂಟಿಫಿಕ್ ಆಗಿ ಬೆನಿಫಿಟ್ ಆಗುತ್ತೆ. 100% ಹೌದು. ಆ್ಯಂಡ್ ಏನು ಗೊತ್ತಾ, ನಾವು ಇದನ್ನ ಈಗ ಏಕಮುಖಿ ರುದ್ರಾಕ್ಷಿ ಆಗಿರ್ಬೋದು, ಪಂಚಮುಖಿ ರುದ್ರಾಕ್ಷಿ ಆಗಿರ್ಬೋದು, 14 ಥರದ್ದು ನಮಗೆ ಸಿಗುತ್ತೆ. 21 ತನಕನೂ ಇದೆ. ಬಟ್ 14 ನಾರ್ಮಲಿ ಎಲ್ಲರೂ ಯೂಸ್ ಮಾಡುವಂಥದ್ದು. ಒಬ್ರೊಬ್ರು ಒಂದೊಂದು ಯೂಸ್ ಮಾಡಬೇಕು, ಜಾತಕದ ಪ್ರಕಾರ ಯೂಸ್ ಮಾಡಬೇಕು, ನ್ಯೂಮರಾಲಜಿ ಪ್ರಕಾರನೂ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ, ಈಗ ನೋಡಿ ಕೆಲವೊಂದು ರುದ್ರಾಕ್ಷಿಗಳನ್ನ ನೀವು ಹಾಕೊಳ್ತೀರಾ ಅಂತ ಅಂದ್ರೆ, ಈಗ 11 ಮುಖದ ರುದ್ರಾಕ್ಷಿ ಎಲ್ಲ ಹಾಕೊಳ್ತೀರಾ ಅಂದ್ರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ಅದಕ್ಕೆ. ಯಾಕಂದ್ರೆ ಅದು ಆಂಜನೇಯನ ಕನೆಕ್ಷನ್, ಅಧಿದೇವತೆ ಇರುತ್ತೆ 11 ಮುಖ್ಯ ರುದ್ರಾಕ್ಷಿಗೆ. ಬಟ್ ನೀವು ಪಂಚಮುಖಿ ರುದ್ರಾಕ್ಷಿ ಏನಿದೆ ಅದು ಯಾರು ಬೇಕಾದ್ರೂ ಹಾಕೋಬಹುದು, ನೋ ರಿಸ್ಟ್ರಿಕ್ಷನ್ಸ್. ಅದು ನೀವು ನಾನ್ ವೆಜ್ ತಿಂತೀರಾ, ಅದಕ್ಕೇನಾದ್ರು ಎಫೆಕ್ಟ್ ಆಗತ್ತಾ ಅಂದ್ರೆ ಅದಕ್ಕೂ ಏನೂ ಎಫೆಕ್ಟ್ ಆಗಲ್ಲ. ಪೀರಿಯಡ್ಸ್ ಟೈಮಲ್ಲಿ ತೆಗಿಯೋ ಅಗತ್ಯ ಇಲ್ಲ. ಮಕ್ಕಳು ಹಾಕ್ಬೋದಾ, 6 years ಎಬೋ ಮಕ್ಳಿಗೂ ನೀವು ಪಂಚಮುಖಿ ರುದ್ರಾಕ್ಷಿನ ಹಾಕ್ಬೋದು. ಆ್ಯಂಡ್ ಏಕಮುಖ ರುದ್ರಾಕ್ಷಿನೂ ಹಾಕ್ಬೋದು. ಏಕಮುಖಿ ರುದ್ರಾಕ್ಷಿ ಬಂದ್ಬಿಟ್ಟು ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಹಾಕೋದ್ರಿಂದ ಅವರ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಒಂದು ಡಿವೈನ್ ಪ್ರೊಟೆಕ್ಷನಲ್ಲಿ ಅವರು ಇರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲದೆ, ಲೈಕ್ ನಾನು ಒಂದು ಟೆಸ್ಟ್ ಮಾಡಿರೋದು, ಶಿವನ್ ಏನು ರುದ್ರಾಕ್ಷಿ, ನನ್ನ ಮಗ ಯಾವಾಗಲೂ ಕೇಳ್ತಿದ್ದ, ಅಮ್ಮ ನಾನು ರುದ್ರಾಕ್ಷಿ ಹಾಕ್ತೀನಿ ಅವ್ನು 5.5 years. ನಾನು ಆಯಿತು ನಿನಗೆ ಕೊಡ್ತೀನಿ, ರುದ್ರಾಕ್ಷಿ ಹಾಕ್ತೀನಿ ಅಂತ ಅವನಿಗೇನೋ ಒಂದು ಅನಿಸಿದೆ ಅಲ್ಲ. ನಾನು ಓಕೆ, ನಾನು ನನ್ನ ಒಳಗಡೆಯಿಂದ ಪ್ರೇ ಮಾಡೋದು, ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗ್ಲಪ್ಪ ಅಂತ ನಾನು ಪ್ರೇ ಮಾಡ್ತಾ ಇರ್ತೀನಿ. ಅವ್ನು ಲಾಸ್ಟ್ ಒಂದು 2-3 months ನಾನು ಅಬ್ಸರ್ವ್ ಮಾಡಿದ್ದೀನಿ, ಬರೀ ಶಿವನ ಕಾರ್ಟೂನು, ಗಣಪತಿ ಕಾರ್ಟೂನು, ಶಿವ ಪಾರ್ವತಿ ಕಾರ್ಟೂನ್ಸು, ಬೇರೆ ಇನ್ನೇನೂ ನೋಡಲ್ಲ. ಅದು ಫುಲ್ ಟೈಮ್, ನಮ್ಮನೇಲಿ ಟೈಮ್ ಇದೆ, ಪಕ್ಕಾ ಶಿವ ಪಾರ್ವತಿದು ಮತ್ತೆ ಶಿವನ ಬಗ್ಗೆ ಮಾತಾಡ್ತಾನೆ, ಕುತ್ಕೋತಾನೆ, ಹೋಗ್ತಾನೆ, ಸ್ನಾನ ಮಾಡಿಬಿಟ್ಟು ದೇವ್ರ ಮನೆಗೆ ಹೋಗ್ಬಿಟ್ಟು ವಿಭೂತಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಗಂಟ ಎಲ್ಲ ಹೊಡೆದು ಆ ಮಾಲೆ ತಗೊಂಡು ಅದರಲ್ಲಿ ಓಂ ನಮಃ ಶಿವಾಯ ಹೇಳೋದು. ಅಂದರೆ ಒಂದು ಥಾಟ್ ಬರುತ್ತೆ ಅಲ್ಲ, ರುದ್ರಾಕ್ಷಿ ಹಾಕಬೇಕು ಅನ್ನೋ ಥಾಟ್ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಸ್ಪಿರಿಚುವಲ್ ಕಡೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ನನಗಂತೂ ನಾನು ಹೇಳ್ತಾ ಇದ್ದೆ ನಿಮಗೆ, ಈಗ ನೆಕ್ಸ್ಟ್ ಎಲ್ಲ ನಾನು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಈವನ್ ಓಲೆ ಕೂಡ ರುದ್ರಾಕ್ಷಿಯಲ್ಲಿ ಮಾಡಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಳ್ತಾ ಇರೋದು. ನೀವು ನಂದು ಉಂಗುರ ನೋಡಿದ್ರೂ ಅದರಲ್ಲೂ ಓಂ ನಮಃ ಶಿವಾಯ ಅಂತಲೇ ಇದೆ. ಆ್ಯಂಡ್ ನಂಗೆ ನೆಕ್ಸ್ಟ್ ರುದ್ರಾಕ್ಷಿ ಇದೆ ಹಾಕಬೇಕು ಅಂತ ನನಗಿರೋದು ಲಾಸ್ಟ್ ಟೈಮ್. ಈಗ ಕೆಲವರು ರುದ್ರಾಕ್ಷ ಮಾಲೆ ಹಾಕಕ್ಕೆ ಕೆಲವರು ಇಷ್ಟಪಡ್ತಾರೆ, ಹಾಂ ಅಥವಾ ಕೆಲವರು ಈಗ ಪಂಚಮುಖಿ ರುದ್ರಾಕ್ಷ ಒಂದೇ ಸಾಕು ಒಂದೇ ಸಾಕು. ಕತ್ತಲ್ ಅಂತ. ಹಾಂ ನಾನು ಲಾಸ್ಟ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ದೆ, ನಾನು ರುದ್ರಾಕ್ಷ ಯಾವತ್ತೂ ಹಾಕ್ತಿರ್ಲಿಲ್ಲ. ಅಂಡ್ ಒಂದ್ಸರಿ ಹಾಕ್ಬೇಕು ಅಂತ ಯಾವಾಗಲೂ ಒಂದ್ಸರಿ ಸುಮ್ಮನೆ ತಲೆಗೆ ಥಾಟ್ ಬಂದು ಹೋಯ್ತು ಅಷ್ಟೇ. ನಾನು ಹೇಳಿದ್ದೆ ಇದನ್ನ ಒಂದು ಪಾಡ್ಕಾಸ್ಟ್ ಅಲ್ಲಿ, ದಸರಾ ಹಬ್ಬದ ಟೈಮಲ್ಲಿ ಆ ದೇವಿದು ಏನು 10 ದಿನ ಒಂದೊಂದು ದೇವಿನ ಆರಾಧನೆ ಮಾಡ್ತೀವಲ್ಲ, ಆ ನವರಾತ್ರಿ ಟೈಮಲ್ಲಿ ಒಂದು ದಿನ ಕಾಳರಾತ್ರಿ ದೇವಿ ಅವತಾರ. ಹೌದು. ಅವ್ರದ್ದು ಹಿಂದಿನ ದಿನ ಬೆಳಗ್ಗೆ ನನಗಿದನ್ನ ಒಬ್ರು ಸ್ಪೆಷಲ್ ಪರ್ಸನ್ ಕಳ್ಸಿದವರು, ಅವರು ಫೋನ್ ಮಾಡಿದ್ರು,
ರಾಜೇಶ್ ನನ್ನ ಕನ್ಸಲ್ಲಿ ಬಂದಿದ್ದೆ ನೀನು, ನಾನು ಏನೋ ಕಳಿಸ್ತಾ ಇದ್ದೀನಪ್ಪ, ಇದನ್ನು ನೀನು ಹಾಕಲೇಬೇಕು ಅಂತನೋ. ಆಮೇಲೆ ಯಾಕೆ ಮ್ಯಾಮ್ ಅಂತ ಕೇಳಿದೆ. ಇಲ್ಲ, ಇದು ನೀನು ಹಾಕಲೇಬೇಕು, ನನ್ನ ಮನಸ್ಸು ಹೇಳ್ತಿದೆ, ನನಗೆ ಕನ್ಸಲ್ಲಿ ಕಂಡಿದೆ ಅದು ಇದು ಅಂದರು. ನಾನು ಏನೋ ಹೇಳ್ತೀನಿ, ನಾನು ಏನು ಕಳಿಸಿರ್ಬೋದು ಅಂತ. ಮನೆಗೆ ಬಂದು ಅವರು ಗಿಫ್ಟ್ ಬಂದ ತಕ್ಷಣ ನೋಡಿದ್ರೆ ಈ ರುದ್ರಾಕ್ಷ ಒಂದು ಶ್ರೀಚಕ್ರ ಕಳಿಸಿದ್ರು ಓಕೆ. ನನಗೆ. ಅವತ್ತು ಅದು ದೇವಿ, ಅವತ್ತಿನ ದಿನನೇ ಅದು ಹಾಕ್ಕೊಂಡು ನಾನು ಟೆಂಪಲ್ ಕೂಡ ಹೋಗಿದ್ದೆ. ನಾನು ಅದನ್ನ ರುದ್ರಾಕ್ಷ ಹಾಕ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಥಾಟ್ ಬಿಟ್ಟಿದ್ದೆ ಅಷ್ಟೇ. ಇಮಿಡಿಯೇಟ್ಲಿ ಯಾರ ಮುಖಾಂತರನೋ ಬರುತ್ತೆ ರುದ್ರಾಕ್ಷ. ಅದೇ ಶಿವ ಅಲ್ವಾ? ನೀವು ಅನ್ಕೊಂಡ್ರೆ ಸಾಕು ಪ್ರೆಸೆಂಟ್ ಅಲ್ಲಿ ಇರ್ತಾರೆ ಅಂತ. ಆ್ಯಂಡ್ ಅದು ನಿಜವಾಗ್ಲೂ ಇವಾಗ್ಲಿಂದಾನೇ ಮಕ್ಕಳಲ್ಲಿ ಅವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಸಿದ್ರೆ ಪುಟ್ಟ ಮಕ್ಳಿಗೂ ಕೂಡ ಅವ್ರಿಗೆ. ಆಮೇಲೆ ಏಕಮುಖ ರುದ್ರಾಕ್ಷಿ ಮದುವೆ ಆದ್ಮೇಲೆ ಹಾಕಬಾರ್ದು. ಅದು ಬ್ಯಾಚುಲರ್ಸ್ ಇರೋರು ಅವರೆಲ್ಲರೂ ಹಾಕ್ಬೋದು. ಏಕಮುಖಿ ರುದ್ರಾಕ್ಷಿ ಸ್ಪೆಷಲಿ ನೀವು ಅಚೀವ್ ಮಾಡಬೇಕು, ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಇರೋರು, ಸಕ್ಸಸ್ ಆಗಬೇಕು ಅಂದರೆ ಏನಾದ್ರು ಅಡೆತಡೆಗಳಿದೆ ಅಂತ ಅಂದ್ಕೊಂಡಿರೋರು, ಸ್ಪಿರಿಚುಲಿ ನಾನು ಇನ್ನೂ ಡೆವಲಪ್ ಆಗಬೇಕು, ಇಂಟ್ಯೂಷನ್ಸ್ ಬೇಕು, ನನಗೆ ಗ್ರೋತ್ ಆಗಬೇಕು, ಈ ಥರದ ಮೈಂಡ್ಸೆಟ್ ಇರೋರು ಏಕಮುಖಿ ರುದ್ರಾಕ್ಷಿಯನ್ನು ಬಳಸಿದ್ರೆ ತುಂಬ ಒಳ್ಳೇದು. ಇವಾಗ್ಲಿಂದಾನೇ 6 years ಎಬೋ ಮಕ್ಕಳಿಗೆ ನಾವು ಹಾಕ್ಬೋದು. ಒಂದು ಪಂಚಮುಖಿ ರುದ್ರಾಕ್ಷಿ ಯಾರಾದರೂ ಹಾಕ್ಬೋದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದು ಪಂಚಮುಖಿ ರುದ್ರಾಕ್ಷಿ ಸೇಫ್ ಅದು. ಮತ್ತು ಇನ್ನೊಂದು ಏನು ಗೊತ್ತಾ, ಪಂಚಮುಖಿ ರುದ್ರಾಕ್ಷಿ ಹಾಕೋದ್ರಿಂದ ನಿಮಗೆ ಪಂಚೇಂದ್ರಿಯಗಳು ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಇವತ್ತು ಪಂಚೇಂದ್ರಿಯಗಳು ಕಂಟ್ರೋಲಲ್ಲಿ ಇಲ್ದೇನೆ ಏನೇನೋ ಆಗ್ತಾ ಇರೋದು ಮುಖ್ಯ ಅಲ್ವಾ? ಸೊ ಪಂಚಮುಖಿ ಅದನ್ನೇ ಹೇಳೋದು, ಪಂಚೇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ನಮಗೆ ಪಂಚಭೂತಗಳ ಆಶೀರ್ವಾದ ಸಿಗುತ್ತೆ, ಕ್ಲನ್ಸಿಂಗ್ ಪ್ರೊಸೆಸ್ ಆಗುತ್ತೆ ತುಂಬ ಚೆನ್ನಾಗಿ. ಅದು ಒಂದು. ಆಮೇಲೆ ರುದ್ರಾಕ್ಷಿ ನೀವು ತಗೊಂಡು ಭಗವಂತನ ಪೂಜೆ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಪ್ರೊಸೆಸ್ ಮಾಡ್ಕೊಂಡಾಗ, ಈಗ ನೋಡಿ ನಾರ್ಮಲಿ ವಿಗ್ರಹಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹಕ್ಕೂ ವ್ಯತ್ಯಾಸ ಇದೆ. ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ವಿಗ್ರಹಕ್ಕೆ ಹೇಗೆ ಎನರ್ಜಿ ಇರುತ್ತೋ ಹಾಗೆ ನೀವು ರುದ್ರಾಕ್ಷಿನ ತಗೊಂಡ ಮೇಲೆ ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ 11 days ಆದ್ರೂ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಕ್ಷಿಯನ್ನು ಕೊಟ್ಟು ಅದಕ್ಕೆ ಪೂಜೆ ಮಾಡಿಸ್ಬಿಟ್ಟು ನೀವು ತೊಗೊಂಡು ಬಂದು ಮನೇಲಿ ಇಟ್ಕೊಂಡು ಒಂದು 108 ಸಲ ಶಿವ ಜಪನ ಅದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು 108 times ಓಂ ನಮಃ ಶಿವಾಯ ಜಪ ಹೇಳಿ ಆಮೇಲೆ ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮಲ್ಕೋಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡಬಾರ್ದು, ತೆಗ್ದಿಟ್ಟು ಮಾಡಬೇಕು. ರೀಸನ್ ಏನಂದರೆ ಅದಕ್ಕೊಂದು ನ್ಯಾಚುರಲ್ ಮೆಡಿಸಿನ್ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ, ಸೋಪು, ಶಾಂಪು, ಕೆಮಿಕಲ್ಸ್ ಅದನ್ನು ಹಾಳು ಮಾಡುತ್ತೆ ಒಂದು. ಸೊ ಹಾಗಾಗಿ ಅದನ್ನು ಹಾಕ್ಕೋಬಾರ್ದು. ಆಮೇಲೆ ನೀವು ದಿನ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು 108 times ಶಿವ ಜಪ ಹೇಳಿ ಹಾಕ್ಕೊಂಡಾಗ ಅದ್ರ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಬೇಗ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನೀವು ಅದನ್ನು ಹಾಕ್ಕೊಳ್ಳಿ. ನಾನು ನಿಮ್ಗೆ ಒಂದ್ಸಲ ಹೇಳಿದ್ದೆ ಗೊತ್ತಾ, ತುಂಬ ಒಡವೆ ಹಾಕ್ಕೊಂಡು ಹೋದ್ರೆ ಕಳ್ಳರು ನಮ್ಮನ್ನು ಏನೋ ನಮ್ಮ ಹತ್ರ ಕಿತ್ಕೊಂಡ್ಬಿಡ್ತಾರಪ್ಪ ಒಡವೆ ಅನ್ನೋ ಭಯ ಇರುತ್ತೆ. ರುದ್ರಾಕ್ಷಿ ಹಾಕ್ಕೊಂಡು ಹೋದ್ರೆ ನಮ್ಮನ್ನು ನೋಡಿ ಭಯ ಪಡ್ತಾರೆ ಅಂದರೆ ಓಕೆ ನೋಡಿ ದೂರ ಹೋಗ್ತಾರೆ ಅಂತ ಹೇಳಿ. ನಿಜವಾಗಿ ಆಮೇಲೆ ನೀವು ಒಂದ್ಸಲ ಹೇಳಿದ್ರಿ, ನಾವು ನಾರ್ಮಲಿ ಮಾತಾಡಿದ್ವಿ, ಯಾಕೆ ಹೊರಗಡೆ ಹಾಕ್ತೀರಾ ಅಂತ ಹೇಳಿ ಕೇಳಿದ್ರಿ. ಇದು ಬೇರೆಯವ್ರು ಹೇಗೋ ಗೊತ್ತಿಲ್ಲ, ಹೆಣ್ಮಕ್ಳು ಹಾಕ್ತೀರಾ ಅಂದರೆ ದಯವಿಟ್ಟು ಹೊರಗೆ ಹಾಕಿ. ಬಿಕಾಸ್ ರುದ್ರಾಕ್ಷಿ ಇದೆಯಲ್ಲ ನಿಮಗೆ ಒಂದು ಶೀಲ್ಡ್ ಥರ ವರ್ಕ್ ಆಗುತ್ತೆ, ಒಂದು ಲೇಯರ್ ಥರ ಪ್ರೊಟೆಕ್ಷನ್ ಶೀಲ್ಡ್. ಮತ್ತೆ ನಿಮ್ಮನ್ನ ನೋಡ್ತಾರೆ ಅಲ್ಲ ಕೆಲವರು, ಆ ನೆಗೆಟಿವ್ ಆಗಿ ನೋಡೋ ದೃಷ್ಟಿ ಬದಲಾಗುತ್ತೆ. ಹೆಣ್ಮಕ್ಳು ರುದ್ರಾಕ್ಷಿ ನೋಡ್ತಿದ್ದಂಗೆನೆ ನಿಮ್ಮ ಬಗ್ಗೆ ಇರೋ ಅವ್ರು ಏನೋ ಭಾವನೆ ಇಟ್ಕೊಂಡು ಬಂದರೂ ಕೂಡ ಅದು ಆಟೋಮೆಟಿಕ್ ಆಗಿ ಕಟ್ ಮಾಡುತ್ತೆ, ಅಂಡ್ ನೀವು ನೋಡೋ ರೀತಿ ಬದಲಾಗುತ್ತೆ. ಆಮೇಲೆ ನಮಗೂ ಕೂಡ ಲೈಕ್ ಎಲ್ಲರ ಜೊತೆಗೂ ಹಂಗೆ ಕನೆಕ್ಟ್ ಆಗಲ್ಲ. ಸ್ಪಿರಿಚುಲಿ ಕನೆಕ್ಟ್ ಇರೋ ಪೀಪಲ್ ಜೊತೆಗೆ ಮಾತ್ರ ನಾವು ಕನೆಕ್ಟ್ ಆಗ್ತೀವಿ ರುದ್ರಾಕ್ಷಿಗಳನ್ನ ಹಾಕೋದ್ರಿಂದ. ಇದು ನನ್ನ ಸೆಲ್ಫ್ ನೋಡ್ಕೊಂಡಿರೋದು. ಏನೇನೆಲ್ಲ ಚೇಂಜ್ ಆಗುತ್ತೆ. ಈಗ ಎಷ್ಟೊಂದು ಜನ ಕ್ಲೋಸ್ ಫ್ರೆಂಡ್ಸ್ ಆಗಕ್ಕೆ ಟ್ರೈ ಮಾಡಿದ್ರು ನಾವು ಫ್ರೆಂಡ್ಸ್ ಆಗಲ್ಲ. ಸ್ಪಿರಿಚುಲಿ ಕನೆಕ್ಟ್ ಇರೋರ್ ಜೊತೆಗೆ ಬೇಗ ಕನೆಕ್ಟ್ ಆಗ್ತೀವಿ ಆಗುತ್ತೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ತುಂಬಾ ನಮ್ಮಲ್ಲಿ ಶಿಫ್ಟ್ ಮಾಡುತ್ತೆ. ಆಮೇಲೆ ನಿಮ್ಗೆ ಏನ್ ಬೇಡ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ಅದನ್ನ ತಂತಾನೇ ದೂರ ಮಾಡುತ್ತೆ. ಅಂಡ್ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ರುದ್ರಾಕ್ಷಿ ಬಗ್ಗೆ ಹೇಳಿದ್ದಕ್ಕೆ ಪ್ರತಿಯೊಬ್ರು ನನಗೆ ಆಸೆ, ಎಲ್ಲರೂ ರುದ್ರಾಕ್ಷಿನ ಹಾಕೊಂಡಿರೋದನ್ನ ನೋಡ್ಬೇಕು ಅಂತ. ಸೊ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನನ್ನ ವಿಚಾರದಲ್ಲಿ ನಾನು ಯಾವಾಗ ರುದ್ರಾಕ್ಷ ಹಾಕಕ್ಕೆ ಶುರು ಮಾಡಿದ್ರೆ ಜನ ಒಳಗೆ ಹಾಕ್ತೀನಿ, ನಾನು ಹೊರಗೆ ಹಾಕ್ಬೋದು. ಬಟ್ ಐ ಟೆಲ್ ಯು, ನಿಮಗೆ ಒಂದು ಶಾಂತತೆ ತಂದು ಕೊಡುತ್ತೆ, ಒಂದು ಕ್ಲಾರಿಟಿ ಕೊಡುತ್ತೆ. ನಿಮಗೆ ಭಯ ಇರಲ್ಲ, ನಾಳೆ ಬಗ್ಗೆ ನಿಮಗೆ ಖಂಡಿತ ಭಯ ಇರಲ್ಲ. ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಈಗ ಥರ ನೀವು ಹೇಗಿದ್ದೀರಾ ಅಂತಂದರೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಎಲ್ಲಿ ಕಣ್ಣು ಹಾಕ್ತಿರೋ ಅಂತ ಭಯ ಇರುತ್ತೆ. ಈಗ ಯಾರಿಗಾದ್ರೂ ಒಬ್ರು ಚೆನ್ನಾಗಿ ವ್ಯಾಪಾರ ಆಗ್ತಿರೋರಿಗೆ ಕೇಳಿ, ನಿಮಗೆ ವ್ಯಾಪಾರ ಹೆಂಗಾಗ್ತಿದೆ ಅಂದರೆ, ಏನೋ ಬಿಡಿ ನಡೀತಾ ಇದೆ. ಆದರೆ ಯಾವುದೋ ಒಂದು ಹೆಣ್ಣುಡಿಗೆ ನೀ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಅಂದರೆ ಸಾಕು, ಕೆಲವ್ರು ತೊಗೊಳ್ಳಲ್ಲ, ಅಯ್ಯೋ ಏನು ಕೆಟ್ಟ ಕಣ್ಣು ಬಿದ್ದುಬಿಡ್ತು ಅಂತ ಮಾಡ್ತಾರೆ. ಬಟ್ ರುದ್ರಾಕ್ಷ ನಿಮ್ಮ ಮೈ ಮೇಲೆ ಇದ್ದಾಗ ನಿಮಗೆ ಆ ಥರದ್ದು ಏನೋ ಯೋಚನೆ ಇರಲ್ಲ, ಭಯನೂ ಇರಲ್ಲ.
ನಿಮ್ಮನ್ನ ಆ ದಿನ ಅದೊಂಥರ ಫುಲ್ ಚಾರ್ಜ್ ಮಾಡಿ ಇಡುತ್ತೆ. ಹೌದು ಹೌದು ನನಗೆ ಎಷ್ಟೊಂದು ಸಾರಿ ಕೇಳ್ತಾರೆ ಪಾಡ್ಕಾಸ್ಟ್ ವಿಚಾರದಲ್ಲಿ, ಒಬ್ಬರ ಹತ್ರ ಮಾತಾಡ್ಬೇಕಂದ್ರೆ 5 ನಿಮಿಷ 10 ನಿಮಿಷ ಒಂದು ಕಾಲು ಗಂಟೆ ಆದ್ಮೇಲೆ ಅದು ತುಂಬಾ ಕಷ್ಟ ಆಗುತ್ತೆ ಒಬ್ಬರೊಟ್ಟಿಗೆ ಕೂತ್ಕೊಳ್ಳೋಕೆ. ನೀವು ಹೆಂಗೆ 2 ಗಂಟೆ ಪಾಡ್ಕಾಸ್ಟಲ್ಲಿ ಕೂತ್ಕೋತೀರಾ ಅಂತ. ಆ್ಯಂಡ್ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ, ಅವ್ರು ಅನ್ಕೋತಾರೆ ಒಂದ್ಸಾರಿ ಒಂದೇ ಪಾಡ್ಕಾಸ್ಟ್ ಶೂಟ್ ಮಾಡೋದು ಅಂತ. ಒಂದೊಂದು ಸಾರಿ ಎಲ್ಲ ಬೆಳಗ್ಗೆ ಒಂದು 10 ಗಂಟೆಗೆ ಶುರು ಮಾಡಿ ರಾತ್ರಿ 10 ಗಂಟೆ 12 ಗಂಟೆ ತನಕ ಕೂಡ ಶೂಟ್ ಮಾಡಿದ್ವಿ. ಸೊ ಡೆಫಿನೆಟ್ಲಿ ಹೇಳ್ತೀನಿ, ಇದೊಂಥರ ಪವರ್ ಸೋರ್ಸ್, ಎನರ್ಜಿ. ಹೌದು ಎನರ್ಜಿ. ಹೌದು ಈಗ ರುದ್ರಾಕ್ಷ ಬಗೆಗೆ ತುಂಬಾ ಜನಕ್ಕೆ ಒಂದಷ್ಟು ಡೌಟ್ಗಳಿರುತ್ತೆ. ಆ ಎಲ್ಲ ಡೌಟ್ಗಳ ನೀವು ಮುಂದೆ ಇಡ್ತೀನಿ, ಓಕೆ ನೀವು ಒಂದೊಂದಕ್ಕೆ ಉತ್ತರ ಕೊಡಿ. ಖಂಡಿತ. ರುದ್ರಾಕ್ಷ ಯಾರು ಬೇಕೋ ತರಿಸ್ಬೋದಾ? ಯಾರಾದ್ರೂ 6 years ಎಬೋ. ಓಕೆ, ಈಗ ಹೆಣ್ಮಕ್ಳು ರುದ್ರಾಕ್ಷನ ಧರಿಸಿದಾಗ ಏನಾದರೂ ಒಂದಷ್ಟು ನಿರ್ಬಂಧಗಳು ಅಂದ್ರೆ ರೆಸ್ಟ್ರಿಕ್ಷನ್ಸ್ ಇದೆಯಾ? ಯಾಕಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗ್ತಿರತ್ತೆ, ಅಂದ್ರೆ ಈ ತರದ ಸಮಸ್ಯೆಗಳಿದ್ದಾಗ ಸಮಸ್ಯೆ ಅನ್ಬಾರ್ದು, ಸಹಜ ಕ್ರಿಯೆ ಅದು. ಹೇಳಿ, ಹೆಣ್ಮಕ್ಳು ಧರಿಸ್ಬೋದಾ? ಧರಿಸಿದ್ರೆ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ? ಓಕೆ, ನಾರ್ಮಲಿ ಪಂಚಮುಖಿ ರುದ್ರಾಕ್ಷಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅವರು ಯಾವಾಗಾದ್ರೂ ಹಾಕೋಬಹುದು. ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ರುದ್ರಾಕ್ಷಿಗಳು ಬರುತ್ತೆ. 9 ಮುಖದ ರುದ್ರಾಕ್ಷಿ, ಮತ್ತೆ 11, 14 ಈ ತರದ್ದು ಬರುತ್ತೆ, 21 ಈ ತರದ ರುದ್ರಾಕ್ಷಿ ಮುಖಗಳು ಅಂದ್ರೆ ಆ ತರ ನಂಬರ್ದು ಹಾಕೊಂಡಾಗ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದು ಬಿಟ್ಟು ಪಂಚಮುಖಿ ರುದ್ರಾಕ್ಷಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅವ್ರು ಯಾವಾಗಾದ್ರೂ ಹಾಕೋಬಹುದು. ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರಕ್ಕೂ ಸಪೋರ್ಟ್ ಮಾಡುತ್ತಾರೆ. ಓಕೆ, ಈಗ ಮಲಗಬೇಕಾದ್ರೆ ರುದ್ರಾಕ್ಷ ಹಾಕ್ಬೋದಾ? ಮಲಗಬೇಕಾದ್ರೆ ತೆಗ್ದಿಟ್ರೆ ಒಳ್ಳೇದು. ಮಲಗಬೇಕಾದ್ರೆ ಮತ್ತೆ ಲೈಂಗಿಕ ಚಟುವಟಿಕೆಯಲ್ಲಿ ಅವರು ತೊಡಗಿಸ್ಕೊಳ್ಬೇಕಾದ್ರೆ ಅದನ್ನ ತೆಗ್ದಿಟ್ಬಿಟ್ಟು ಮಲಗಬೇಕು. ಅಟ್ಲೀಸ್ಟ್ ದಿಂಬಿಂದ ಸ್ವಲ್ಪ ದೂರ ಇಡ್ಬೋದು. ನಿದ್ದೆ ಚೆನ್ನಾಗಿ ಬರಬೇಕು ಅಂದ್ರೆ ದಿಂಬ್ ಕೆಳಗಡೆ ಇಟ್ಕೊಂಡು ಮಲಗ್ಬೋದು, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಇಲ್ಲ ಮಲ್ಕೊಳ್ಳೋದಕ್ಕಿಂತ ಅಂದ್ರೆ ಅದಕ್ಕಿಂತ ಒಂದು ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ಮಲಗಿದ್ರೆ ಒಳ್ಳೇದು. ಆ್ಯಂಡ್ ನಾನ್ ವೆಜ್ ತಿನ್ಬೇಕಾದ್ರೂ ಅಷ್ಟೇ ತೆಗ್ದಿಟ್ರೆ ತುಂಬಾ ಒಳ್ಳೇದು. ಪಂಚಮುಖಿ ಬಿಟ್ಟು ಬೇರೆ ಯಾವುದೇ ಆಗಿದ್ರೂ ಕೂಡ ನಾನ್ ವೆಜ್ಜು ಅಥವಾ ನೀವು ಡ್ರಿಂಕ್ಸ್ ಮಾಡೋ ಟೈಮಲ್ಲಿ, ಸ್ಮೋಕ್ ಮಾಡೋ ಟೈಮಲ್ಲಿ ಅವಾಗೆಲ್ಲ ನಾವು ತೆಗ್ದಿಡ್ಬೇಕು. ಸ್ನಾನ ಮಾಡ್ಬೇಕಾದ್ರೆ ತೆಗ್ದಿಡ್ಬೇಕು. ಓಕೆ, ನೆಕ್ಸ್ಟ್, ಈಗ ಒಬ್ಬ ವ್ಯಕ್ತಿಗೆ ಯಾವ ರುದ್ರಾಕ್ಷ ಬೇಕು ಅಂತ ಹೇಗೆ ಅವನು ಆಯ್ಕೆ ಮಾಡ್ಕೊಬಹುದು? ಓಕೆ, ಅದು ನೀವು ಜ್ಯೋತಿಷಗಳ ಪ್ರಕಾರ ಹೇಳ್ತಾರೆ. ನಾರ್ಮಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ರುದ್ರಾಕ್ಷಿಗಳಿದೆ ಅಂತ ಸಜೆಸ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ರಿಲೇಟೆಡ್ ಆಗು ನೀವು ತಗೋಬಹುದು. ಬಟ್ ನೀವು ಪಂಚಮುಖಿ ರುದ್ರಾಕ್ಷಿ ಮದ್ವೆ ಆದವರು ನೀವ್ ಏನೇ ತಗೊಂಡ್ರು ಕೂಡ ಅದು ಕಂಪ್ಲೀಟ್ಲಿ ಓವರ್ ಆಲ್ ಎಲ್ಲದಕ್ಕೂ ಆಗ್ಬರುತ್ತೆ. ನಿಮ್ಗೆ ಈ ಪ್ರಾಬ್ಲಮ್ ಗಿದ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೀವು ಅದು ಒಂದನ್ನೇ ತಗೋಬಹುದು. ಮದ್ವೆ ಆಗದೆ ಇರೋರು ಏಕಮುಖಿ ತಗೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ತುಂಬಾ ಚೆನ್ನಾಗಿ ಸ್ಪಿರಿಚುಲಿ ಗ್ರೋತ್ ಆಗ್ತಾರೆ. ಇವನ್ ಸನ್ಯಾಸತ್ವ ತಗೊಂಡವರು, ಬ್ರಹ್ಮಚಾರಿಗಳು, ಆಮೇಲೆ ವಯಸ್ಸಾದ ಮೇಲೆ ಏಕಮುಖಿ ರುದ್ರಾಕ್ಷಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಏಕಮುಖಿ ರುದ್ರಾಕ್ಷಿ ನಾನು ಆಗ್ಲೇ ಹೇಳ್ದಂಗೆ ಇಂಡಿವಿಜುವಲ್ ಒಬ್ಬರೇ ಇದ್ದಾಗ, ಅಂದ್ರೆ ಬ್ರಹ್ಮಚಾರಿ ಫಾಲೋ ಮಾಡೋ ಟೈಮಲ್ಲಿ, ವಿದ್ಯಾರ್ಥಿಗಳು ಅಂಥವ್ರು ಹಾಕೊಳ್ಳೋದು. ದ್ವಿಮುಖ 2 ಮುಖದ ರುದ್ರಾಕ್ಷಿ ಏನ್ ಬರುತ್ತೆ ಅದು ಸ್ಪೆಷಲಿ ಅದನ್ನ ಶಿವಶಕ್ತಿ ರುದ್ರಾಕ್ಷಿ ಅಂತಾನೂ ಕರೀತಾರೆ, ಯಾಕಂದ್ರೆ 2 ಮುಖ. ಆಯ್ತಾ? ಸೊ ಅದನ್ನ ಹಾಕೊಳ್ಳೋದ್ರಿಂದ ಯಾರಿಗೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅವರು 2 ಮುಖದ ರುದ್ರಾಕ್ಷಿಯನ್ನ ಗಂಡ ಹೆಂಡತಿ ಇಬ್ರು ಹಾಕೊಳ್ಳೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ, ಶಿವಶಕ್ತಿ ಎನರ್ಜಿ ಬ್ಯಾಲೆನ್ಸ್ ಆಗತ್ತೆ. ಆ್ಯಂಡ್ ಅವರಿಗೆ ಏನ್ ಹೇಳ್ತಾರೆ, ಈಗೋ ಕ್ಲಾಶಸ್ ಏನ್ ಆಗ್ತಾ ಇರುತ್ತೆ ಅದಾಗಲ್ಲ. ಹೇಗೆ ಅರ್ಧನಾರೀಶ್ವರ ಭಗವಂತ ಇದಾರೋ ತತ್ವ ಇದೆ, ಅದೇ ತರ 2 ಮುಖದ ರುದ್ರಾಕ್ಷಿ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಪ್ರಾಬ್ಲಮ್ ಇರೋರು 2 ಮುಖದ್ದು ಹಾಕ್ಬೇಕು. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಸರಿ, ರಿಲೇಶನ್ ಲವ್ ಮಾಡ್ತಿದ್ರು ಹುಡುಗ ಹುಡುಗಿ ಆಗತ್ತೆ. ಅಂಡ್ ಇನ್ನೊಂದು 3 ಮುಖದ ರುದ್ರಾಕ್ಷಿ, ತ್ರಿಮುಖ. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಗಂಡ ಹೆಂಡತಿ ಒಂದು ಗಂಡು ಮಗು ಇರುತ್ತೆ. ಓಕೆ, ಅವರು ಇದನ್ನ ಅಂದ್ರೆ ಮಗ ಅಂಡ್ ಅಪ್ಪ ಅಮ್ಮ 3 ಜನನು ಹಾಕೊಳ್ಳೋದ್ರಿಂದ ಸೇಮ್ ಶಿವ ಪಾರ್ವತಿ ಗಣಪತಿ. ಸೊ ಅದು ವರ್ಕ್ ಆಗುತ್ತೆ. ಅಂದ್ರೆ ಮಗುಗೆ ಜಾಸ್ತಿ ವಿದ್ಯೆ ಕಡೆಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಕ್ರಿಯೇಟಿವಿಟಿ ಚೆನ್ನಾಗಿ ಬರಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಪ್ರೊಟೆಕ್ಷನ್, ಅದು ಅಂದ್ರೆ ಒಂಥರ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಗು 3 ಜನಕ್ಕೂ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. 3ನೇದು ಅಂದ್ರೆ ಆ ತರ ಪ್ರಾಬ್ಲಮ್, ಗಂಡ್ ಮಗು ಇದೆ, ಹೆಲ್ತ್ ಅಪ್ಸೆಟ್ ಆಗ್ತಾ ಇರುತ್ತೆ ಯಾವಾಗ್ಲೂ ನನ್ ಮಗಂಗೆ ಅನ್ನೋರು 3 ಮುಖದ ರುದ್ರಾಕ್ಷಿಯನ್ನ, ತ್ರಿಮುಖ ರುದ್ರಾಕ್ಷಿಯನ್ನ ಹಾಕ್ಬೋದು.
ಇನ್ನು ಚತುರ್ಮುಖ ರುದ್ರಾಕ್ಷಿ 4 ಇರುವಂಥದ್ದು. ಚತುರ್ಮುಖ ಅಂದರೆ ಆಬ್ವಿಯಸ್ಲಿ ಬ್ರಹ್ಮನ ತತ್ವ ಇರುವಂಥದ್ದು. ಸೊ ಯಾರಿಗೆ ತುಂಬ ಐಡಿಯಾಸ್ ಬೇಕು, ಸೃಷ್ಟಿ ಮಾಡಬೇಕು, ಏನಾದರೂ ಹೊಸದನ್ನೇನೋ ಸೃಷ್ಟಿ ಮಾಡಬೇಕು, ಇನೋವೆಂಟ್ ಮಾಡಬೇಕು, ಏನಾದರೂ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಬೇಕು ಅನ್ನೋರು 4 ಮುಖದ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳೋದ್ರಿಂದ ಅವರು ಹೊಸ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಅದಕ್ಕೆಲ್ಲನೂ ತುಂಬ ಸಪೋರ್ಟ್ ಆಗುತ್ತೆ. ಇನ್ನು ಪಂಚಮುಖಿ ಅಂತೂ ಪಂಚಮುಖಿ ಎಲ್ಲರೂ ಹಾಕೋಬಹುದು. ನಾನು ಅದೇ ಹಾಕಿರೋದು, ಎಲ್ಲರೂ ಅದನ್ನೇ ಹಾಕೋಬಹುದು. ಅದು ಯಾವ ರೆಸ್ಟ್ರಿಕ್ಷನ್ಸು ಇರಲ್ಲ, ತಲೆನೋವೇ ಇರಲ್ಲ. ಹಾಕಿರೋದು ಹಾ, ಪಂಚಮುಖಿ. ಸೊ ತಲೆನೋವೇ ಇರಲ್ಲ. ಹೌದು, ಸೇಫ್ ಅದು, ಎಲ್ಲ ಕಡೆ ಸಿಗುತ್ತೆ. ಹಾಗೆ ಒಂದೊಂದು ತುಂಬಾ ಇದೆ. ನಿಮ್ಗೆ 9 ಮುಖದ ರುದ್ರಾಕ್ಷಿಯನ್ನ ಹಾಕೊಳ್ಳೋದ್ರಿಂದ ನವಶಕ್ತಿ ಎನರ್ಜಿ ಸಿಗುತ್ತೆ. ಅಂದ್ರೆ ನೀವು ನವದುರ್ಗೆಯರು ಏನಿದೆ ಆ 9 ಮುಖದ ರುದ್ರಾಕ್ಷಿಯಲ್ಲಿ ಇರುತ್ತೆ. ಸೊ ತುಂಬ ಧೈರ್ಯ ಬೇಕು, ಸ್ಟೇಜ್ ಫಿಯರ್, ನನಗೆ ಪಬ್ಲಿಕ್ ಮುಂದೆ ಮಾತಾಡೋಕ್ಕಾಗಲ್ಲ, ಆ ಥರ ಎಲ್ಲ ಯಾರಿಗೆ ಭಯ ಇದೆ, ಆಮೇಲೆ ಹೆಣ್ಮಕ್ಳಿಗೆ ಸ್ಪೆಷಲಿ 9 ಮುಖದ ರುದ್ರಾಕ್ಷಿ ಓನ್ಲಿ ಹೆಣ್ಮಕ್ಳು ಸೇಫ್ ಬೇಕು, ನನಗೆ ಒಬ್ಳೊಬ್ಳೆ ಓಡಾಡ್ತಾ ಇರ್ತೀನಿ, ಆ ಪ್ರೊಟೆಕ್ಷನ್ ಬೇಕು ಅಂದವರು 9 ಮುಖದ ರುದ್ರಾಕ್ಷಿನ ಯೂಸ್ ಮಾಡ್ಬೋದು. ರುದ್ರಾಕ್ಷ ಹಾಕೋ ಮುಂಚೆ ದೀಕ್ಷೆ ಆಗಿರ್ಬೇಕಾ? ಇಲ್ಲ, ರುದ್ರಾಕ್ಷಿಗೆ ಯಾವುದೇ ದೀಕ್ಷೆ ಇಲ್ಲ. ನೀವು ಮಂತ್ರ ಪಠಿಸ್ತೀರಾ ಅಂದಾಗ ಮಾತ್ರ ದೀಕ್ಷೆ ತಗೊಂಡು ಮಾಡಿದ್ರೆ ಒಳ್ಳೇದು. ರುದ್ರಾಕ್ಷಿಗೆ ಯಾವುದೇ ಇಲ್ಲ, ಯಾರಾದ್ರೂ ಹಾಕೋಬಹುದು. ಓಕೆ, ಮಕ್ಕಳು ರುದ್ರಾಕ್ಷ ಹಾಕ್ಬೋದಾ? 6 years ಎಬೋ ಮಕ್ಕಳು ಹಾಕ್ಬೋದು, ಗಂಡು ಹೆಣ್ಣು ಯಾರಾದ್ರೂ ಹಾಕ್ಬೋದು ಮಕ್ಕಳು. ಓಕೆ, ಈಗ ಯಾರೋ ಒಬ್ರು ರುದ್ರಾಕ್ಷಿ ಹಾಕಿರ್ತಾರೆ, ಸಡನ್ ಆಗಿ ಒಂದು ರುದ್ರಾಕ್ಷ ಕಟ್ ಆಗೋಯ್ತು, ಒಂದು ಬೀಟ್, ಹ್ಮ್. ನೆಕ್ಸ್ಟ್ ಏನ್? ಮತ್ತೆ ಏನ್ ತೊಂದ್ರೆ ಇಲ್ಲ, ಅದು ಕಳ್ದೋದ್ರೆ ಓಕೆ, ಸಿಕ್ಕಿದ್ರೆ ಮತ್ತೆ ಅದಕ್ಕೆ ಪ್ರೇ ಮಾಡ್ಬಿಟ್ಟು ಇರೋದ್ ಅದನ್ನ ಕಟ್ಟಾದ್ರೂ ಭಯ ಪಡೋ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನ ಜೋಡಿಸ್ಕೋಬಹುದು. ಅಯ್ಯೋ, ಅದು ಆ ಮಿತ್ಸ್ಗೆಲ್ಲ ಹೋಗ್ಬಿಟ್ರೆ ಆಮೇಲೆ ಅಪಶಕನ ಅದೆಲ್ಲ ಏನಿಲ್ಲ. ಅದು ಕಟ್ಟಾದಾಗ ಮತ್ತೊಮ್ಮೆ ಶಿವನ ಆರಾಧನೆ ಮಾಡಿ ಹಾಕೊಂಡ್ರೆ ಒಳ್ಳೇದು. ಮತ್ತೆ ಈಗ ರುದ್ರಾಕ್ಷ ನೀವು ಮಾಲೆ ಮಾಡಿಸ್ಕೊಬೇಕು ಅಂದ್ರೆ ಬಂಗಾರದಲ್ಲಿ ಮಾಡಿಸ್ಕೊಬೋದಾ, ಬೆಳ್ಳಿಲಿ ಮಾಡಿಸ್ಕೊಬೋದಾ? ನಿಮ್ ಕೆಪಾಸಿಟಿಲಿ ಯಾವ್ದಾದ್ರು ನಿಮ್ ಇಷ್ಟ. ಹೆಂಗಾದ್ರೂ ಮಾಡಿಸ್ಕೋಬಹುದು. ಸ್ಫಟಿಕ ಜಾಯಿನ್ ಮಾಡಿ ಕೂಡ ಕೆಲವ್ರು ಮಾಡಿಸ್ಕೊಳ್ತಾರೆ. ಅಂದ್ರೆ ಒಂದು ರುದ್ರಾಕ್ಷಿ ಒಂದ್ ಸ್ಫಟಿಕ, ಒಂದ್ ರುದ್ರಾಕ್ಷಿ ಒಂದ್ ಸ್ಫಟಿಕ, ಹಂಗೂ ಮಾಡ್ಕೋಬಹುದು. ಇಲ್ಲ ಬರೀ ನೀವು ಬಂಗಾರ ಅಂಡ್ ಬೆಳ್ಳಿ ಯಾವ್ದೆಲ್ಲಾದ್ರೂ ಮಾಡಿಸ್ಕೋಬಹುದು. ಈಗ ಪ್ರತಿದಿನ ರುದ್ರಾಕ್ಷ ಹಾಕ್ಬೇಕಾದ್ರೆ ಏನಾದ್ರು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಹಾಕ್ಬೇಕಾ? ಅರ್ಲಿ ಮಾರ್ನಿಂಗ್ ಹಾಕಿದ್ರೆ ಒಳ್ಳೇದು. ಸ್ನಾನ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು. ಇದು ಬೇರೆ ತರ ಈಗ ಡಾಲರ್ ಎಲ್ಲ ಬಿಚ್ಚಿಟ್ಟು ಹಾಕೊಳ್ತೀವಲ್ಲ, ಹಂಗೆ ಹಾಕೊಳ್ಳೋದಲ್ಲ. ಇದಕ್ಕೊಂದು ಆಧ್ಯಾತ್ಮದ ಒಂದು ಕನೆಕ್ಷನ್ ನಾವು ಕೊಟ್ಟಿರೋದ್ರಿಂದ, ಎನರ್ಜಿ ಇರೋದ್ರಿಂದ ಬೆಳಗ್ಗೆ ಪೂಜೆ ಟೈಮಲ್ಲಿ ಹಾಕೊಂಡ್ರೆ ಇನ್ನೂ ಒಳ್ಳೇದು. ಓಕೆ, ಈಗ ನೀವು ನಿಮ್ ಕತ್ತಲ್ ರುದ್ರಾಕ್ಷ ಹಾಕಿ ನಾವ್ ಎಲ್ಲೋ ಟ್ರಿಪ್ಗೆ ಹೋಗ್ತೀವೋ ಅಥವಾ ಎಲ್ಲೋ, ನಾನು ನಿಮ್ಮನ್ನ ಕೇಳ್ತೀನಿ, ತರ ಒಂದ್ ಅರ್ಧ ದಿನ ಈ ರುದ್ರಾಕ್ಷನ ಹಾಕೊಂಡ್ಲಾ ಕೊಡಲ್ಲ, ಕೊಡಲ್ಲ. ಈಗ ಯಾರಾದ್ರೂ ಒಂದ್ ಫೋಟೋ ತಗೊಬೇಕು ಅಂತನೋ ಅಥವಾ ಏನಕ್ಕೆ ಒಂದ್ ಸ್ವಲ್ಪ ಹೊತ್ತು ಒಬ್ಬರ ಕತ್ತಲೆ ರುದ್ರಾಕ್ಷ ಅಂತ ತೆಗೆದು ಇನ್ನೊಬ್ರು ಹಾಕೊಬಹುದು? ಇಲ್ಲ ಇಲ್ಲ, ಅದು ಮಾಡಲೇಬಾರ್ದು. ಆ್ಯಂಡ್ ನಾನೇನಂತ ಅಂದರೆ, ರುದ್ರಾಕ್ಷಿ ಅಂತ ಅಲ್ಲ, ನೀವು ಸ್ಪೆಷಲಿ ಎನರ್ಜಿ ಕನೆಕ್ಟ್ ಆಗಿರುವಂಥದ್ದು ಕ್ರಿಸ್ಟಲ್ಸೇ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಕರಂಗುಲಿ ಮಾಲ ಆಗಿರ್ಬೋದು, ಈ ಥರದ್ದು ಯಾವುದೇ ಇರಲಿ, ನಿಮಗೆ ಅಂದಮೇಲೆ ಅದು ನಿಮಗೇನೆ. ನಿಮ್ಮ ಎನರ್ಜಿ ಇನ್ನೊಬ್ರಿಗೆ ಶಿಫ್ಟ್ ಮಾಡಬಾರ್ದು. ಯಾಕಂದರೆ ನೀವು ಅದರಲ್ಲಿ ಕಂಪ್ಲೀಟ್ಲಿ ನಿಮ್ಮ ಎನರ್ಜಿ ಅದಕ್ಕೆ ಸಕ್ಕಾಗಿರುತ್ತೆ, ನೀವು ಕೊಟ್ಟಿರ್ತೀರ ಅದಕ್ಕೆ ಇಂಟೆನ್ಷನು. ನೀವೀಗ ಕರುಂಗಲಿ ಮಾಲ ಅಂತ ಹೇಳಿದ್ರು. ಈಗ ಕರುಂಗಲಿ ಮಾಲ, ಎಸ್, ಇತ್ತೀಚೆಗೆ ನಿಮಗೆ ಗೊತ್ತಿದ್ದಂಗೆ ರಜನಿಕಾಂತ್ ಅವರಿಂದ ಹಿಡಿದು, ಸಮಂತಾ ಇಂದ ಹಿಡಿದು, ಆಂಧ್ರದ DCM ಪವನ್ ಕಲ್ಯಾಣ್ ಅವರಿಂದ ಹಿಡಿದು, ಅಂಡ್ ನಮ್ಮ ಕರ್ನಾಟಕದ CM DK ಶಿವಕುಮಾರ್ ಅವರ ಕತ್ತಲ್ಲೂ ಕೂಡ ಕರುಂಗಲಿ ಮಾಲ ಇದೆ. ಕರೆಕ್ಟ್. ಅದ್ರ ಸ್ಪೆಷಾಲಿಟಿ. ಓಕೆ, ಕರುಂಗುಲಿ ಮಾಲ ಏನಂತ ಅಂದರೆ, ನಾನು ನಾರ್ಮಲಿ ಏನು ಮಾಡ್ತೀನಿ ಗೊತ್ತಾ, ಇವತ್ತು ನಾನು ಮ್ಯಾಚಿಂಗೋಸ್ಕರ ಕ್ರಿಸ್ಟಲ್ ಹಾಕೊಂಡ್ಬಂದಿದ್ದೀನಿ. ನಾನು ತುಂಬ ಕ್ರೌಡ್ನ ಹ್ಯಾಂಡ್ಲ್ ಮಾಡೋ ಟೈಮಲ್ಲಿ, ಪಬ್ಲಿಕ್ ಶೋಗಳನ್ನ ಏನು ಮಾಡ್ತೀವಿ, 1000-2000 ಪೀಪಲ್ದು ನಾನು ಶೋ ಮಾಡೋ ಟೈಮಲ್ಲಿ, ಕ್ಲಾಸಸ್ ಇದ್ದಾಗ, ಮತ್ತು ನಂದು ಬೇರೆ ಈವೆಂಟ್ಸ್ಗಳಿದ್ದಾಗ ಎಲ್ಲ ತುಂಬ ಜನಗಳನ್ನ ನಾನು ಭೇಟಿ ಮಾಡುವಂಥ ಜಾಗ. ಅಥವಾ ಈಗ ನಾನು ಏನು ಕೇದಾರ್ನಾಥ್ಗೆಲ್ಲ ಹೋಗಿ ಬಂದೆ, ನಾನು ಔಟ್ ಆಫ್ ಸ್ಟೇಷನ್ ಅಥವಾ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ ಅಂದರೆ, ನೀವು ನನ್ನ ಕೈ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಕಂಪಲ್ಸರಿ ನಾನು ಕರಂಗುಲಿ ಮಾಲಾದು ಬ್ರೇಸ್ಲೆಟ್ ಹಾಕೋತೀನಿ, ಅದನ್ನು ಕೈಗೆ ಹಾಕ್ಕೊತೀನಿ, ಕೊರಳಿಗೆ ರುದ್ರಾಕ್ಷಿ ಹಾಕೋತೀನಿ. ಸೊ ಎರಡೂ ನಾನು ಕಾಂಬಿನೇಷನಲ್ಲಿ ವರ್ಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾಕೆ ಅಂತ ಅಂದರೆ, ಹೈಯೆಸ್ಟು ಪ್ರೊಟೆಕ್ಷನ್ ಕೊಡುತ್ತೆ ನಮಗೆ ಯಾವುದು ಕರಂಗುಲಿ ಮಾಲ. ಆ್ಯಂಡ್ ಈವನ್ ಅದರಲ್ಲೂ ಸಹ ಮೆಡಿಸಿನ್ ಕಂಟೆಂಟ್ ಇರೋದ್ರಿಂದ, ಸೈಂಟಿಫಿಕಲಿ ಅದೂ ಕೂಡ ಪ್ರೂವ್ ಆಗಿರೋದ್ರಿಂದ ಸ್ಟ್ರೆಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಮಗೆ ಸ್ಟ್ರೆಸ್ ಆಗದೆ ಇರೋ ಥರನೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಏನು ಗೊತ್ತಾ, ನೀವು ತುಂಬ ಕ್ರೌಡ್ನ ನೋಡೋಕ್ಕೆ ಹೋದಾಗ ಈ ನರ ದೃಷ್ಟಿ ಏನಿದೆ ಅದು ತುಂಬ ಪವರ್ಫುಲ್. ನರ ದೃಷ್ಟಿ ಮರನೂ ಬಿಡಲ್ಲ ಅಂತೀವಲ್ಲ, ಹಾಗೆ ಅವ್ರ ಕಣ್ಣು ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಕರಂಗುಲಿ ಮಾಲ ನಿಮಗೆ ಅದನ್ನೆಲ್ಲಾನು ಅವಾಯ್ಡ್ ಮಾಡುತ್ತೆ.
ಅಂದರೆ ನಿಮ್ಗೆ ಯಾವುದೇ ದೃಷ್ಟಿಯನ್ನು ತಾಕದೇ ಇರೋ ಥರ ವರ್ಕ್ ಮಾಡುತ್ತೆ. ನಾನು ಹೇಳೋದು ರುದ್ರಾಕ್ಷಿ ಆ್ಯಂಡ್ ಕರಂಗಲ್ ಮಾಲ ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೂ ನಾನು ಅದನ್ನೇ ಹೇಳೋದು, ಮನೇಲಿ ಎಲ್ರಿಗೂ ಕೂಡ. ಅಂದರೆ ಕಂಪಲ್ಸರಿ ಕೈಗೆ ಅದನ್ನು ಹಾಕ್ತೀನಿ ಆ್ಯಂಡ್ ಕೊರಳಿಗೆ ಇದು ಹಾಕ್ತೀನಿ. ಹೈಯೆಸ್ಟ್ ಪ್ರೊಟೆಕ್ಷನ್ ಒಂದು, ಹೆಲ್ತ್ ನಾವು ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಅದು ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಅದರಲ್ಲಿ ಕೆಲವು ಏನಂತ ಅಂದರೆ, ನೀವು ರೀಚಾರ್ಜ್ ಮಾಡಿದ್ರೆ ತುಂಬ ಒಳ್ಳೆಯದು. ರೀಚಾರ್ಜ್ ಇನ್ ದ ಸೆನ್ಸ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಆಯಿತಾ, ನೀವು ಅದಕ್ಕೆ ಅಟ್ಲೀಸ್ಟ್ ದೇವ್ರ ಮನೆಯಲ್ಲಿ ಅದನ್ನು ಇಟ್ಬಿಟ್ಟು ಕರುಂಗುಲಿ ಮಾಲಾಗೆ, ಸ್ಪೆಷಲಿ ಕರುಂಗುಲಿ ಮಾಲ. ರುದ್ರಾಕ್ಷಿ ನೀವು ಎವ್ರಿಡೇ ಶಿವ ಜಪ ಹೇಳಿ ಪಟ್ಟಿಸ್ಕೊಂಡು ಹಾಕ್ಕೊಳ್ತಾ ಇರ್ತೀರಾ. ಕರುಂಗುಲಿ ಮಾಲೆಗೆ ನೀವೇನು ದೇವ್ರದ್ದು ಪಟ್ಟಿಸೋ ಅವಶ್ಯಕತೆ ಇಲ್ಲ. ಆದರೆ ಅದು ಕೂಡ ಕಾರ್ತಿಕೇಯ ದೇವರಿಗೆ ಸಂಬಂಧಪಟ್ಟಿದೆ. ಅಧಿಪತಿ ಅದಕ್ಕೆ ಕಾರ್ತಿಕೇಯ ಆಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಒಂದು. ಎರಡನೇದು, ನೀವು 7.5 ಪ್ರಾಬ್ಲಮ್ ಇರೋರು ಕೂಡ ಕರಂಗುಲಿ ಮಾಲನ ಧರಿಸ್ಬೋದು. ಸೊ ಶನಿ ಮಹಾತ್ಮನ ಒಂದು ದೋಷ ಏನಂದ್ರೆ, ಶನಿ ದೋಷ ಏನಾದರೂ ಇದ್ರೆ, ಶನಿ ದೋಷ, ರಾಹು ದೋಷ, ಕುಜ ದೋಷ, 3 ಮಂಗಳ ದೋಷ, ಈ 4 ದೋಷಗಳಿರೋರು ಕರುಂಗುಲಿ ಮಾಲನ ಯೂಸ್ ಮಾಡೋದ್ರಿಂದ ಆ ದೋಷಗಳು ಕಡಿಮೆ ಆಗುತ್ತೆ. ಅಂದರೆ ರಾಹು ದೋಷ ಇದ್ರೆ ಏನು ಗೊತ್ತಾ, ರಾಹು ಪ್ರಾಬ್ಲಮ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಬೇಡ ಅನ್ಕೊಳ್ತೀರಾ ಈ ಕೆಲಸ ಮಾಡೋದು, ಆದರೂ ಒಳಗಡೆ ಮಾಡಿಸ್ತಾನೆ ಅವನು. ಅಂದರೆ ಚಂಚಲ ಆಗುತ್ತೆ ಮನಸ್ಸು. ಬೇಡಪ್ಪ, ಇವ್ರಿಗೆ ಕಾಲ್ ಮಾಡೋದು ಬೇಡ, ಇವ್ರಿಗೆ ಮೆಸೇಜ್ ಮಾಡೋದು ಬೇಡ, ಈ ಕೆಲಸ ಮಾಡೋದು ಬೇಡ ಅನ್ಸಿದ್ರು ಒಳಗಡೆಯಿಂದ ಟ್ರಿಗರ್ ಆಗುತ್ತೆ, ಅವ್ರಿಗೆ ಹೋಗಿ ಸಿಗಾಕೊಳ್ತೀವಿ. ಸೊ ಈ ಥರದ್ದು ರಾಹುದು ಆಗಿರ್ಬೋದು. ಇನ್ನು ಷಣ್ಮಹಾತ್ಮ 7.5. ಸೊ ಕರಂಗುಲಿ ಮಾಲ ಅದರಿಂದ ನಮಗೆ ಆ ದೋಷಗಳಿಂದ ಆಗುವಂತಹ ಏನು ಪರಿಣಾಮ ಇದೆ ಅದನ್ನು ಅವಾಯ್ಡ್ ಮಾಡುತ್ತೆ ಒಂದು. ಆ್ಯಂಡ್ ಇನ್ನೊಂದು, ಅದನ್ನು ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನ ನಾನು ಹೇಳ್ದಂಗೆ ದೇವ್ರ ಮನೆಯಲ್ಲಿ ಇಟ್ಟು ಧೂಪ ಕೊಡಬೇಕು. ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಧೂಪ ಕೊಟ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ನೀವು ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಪ್ರೇಯರ್ ಮಾಡಿ, ಆಮೇಲೆ ಷಣ್ಮಹಾತ್ಮಂದು ನೀವು ಹೇಳ್ಕೊಬೋದು, ಕಾಲಭೈರವ ಅಷ್ಟಕಂ ಹೇಳ್ಕೊಬೋದು. ಹೇಳ್ಬಿಟ್ಟು ನೀವು ಅದನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ರೀಚಾರ್ಜ್ ಮಾಡಿದ್ರೆ ಇನ್ನೂ ಜಾಸ್ತಿ ಅದಕ್ಕೆ ಎನರ್ಜಿ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದು ನಾನು ಪರ್ಸ್ನಲಿ ಮಾಡುವಂಥದ್ದು. ಆಮೇಲೆ ಇನ್ನೂ ಒಂದು, ರಾತ್ರಿ ಮಲಗಬೇಕಾದ್ರೆ ಒಂದು ಪಕ್ಷ ರುದ್ರಾಕ್ಷಿ ಹಾಕೊಂಡು ಮಲಗಿದ್ರು ಏನೂ ತೊಂದರೆ ಇಲ್ಲ, ಬಟ್ ಕರಂಗುಲಿ ಮಾಲ ಹಾಕೋಬಾರ್ದು. ಯಾಕಂದ್ರೆ ಕಂಪ್ಲೀಟ್ಲಿ ನೆಗೆಟಿವ್ನೆಲ್ಲ ಅದು ನಮಗೇನು ಪ್ರಾಬ್ಲಮ್ ಆಗದೆ ಇರೋ ರೀತಿ ಅಬ್ಸರ್ವ್ ಮಾಡಿರುತ್ತೆ. ರಾತ್ರಿ ಮಲಗಿದಾಗ ಕೆಟ್ಟ ಕನಸು ಬೀಳೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನ ಎತ್ತಿಟ್ಬಿಟ್ಟು ಮಲಗಬೇಕು. ಪಾಸಿಬಲ್ ಆಗುತ್ತೆ ಅಂದರೆ ನೀವು ಬೆಳಗ್ಗೆ ಹಾಕೋಬೇಕಾದ್ರೆ ನೀರನ್ನ ಚಿಮುಕ್ಸ್ಬಿಟ್ಟು ಕೂಡ ಅದನ್ನ ಮತ್ತೆ ಒಂದ್ಸಲ ದೇವ್ರನ್ನ ಪ್ರಾರ್ಥನೆ ಮಾಡಿ ಹಾಕೊಂಡ್ರು ಇನ್ನೂ ಒಳ್ಳೇದು. ಬಟ್ ನಾನು ಪ್ರೊಟೆಕ್ಷನ್ಗೆ 2 ಕಾಂಬಿನೇಷನಲ್ಲಿ ಯೂಸ್ ಮಾಡ್ತೀನಿ. ನಾನು ಅಷ್ಟೇ, ಅಫ್ಕೋರ್ಸ್ ಈಗ ಪಬ್ಲಿಕ್ ಈವೆಂಟ್ಸ್ಗೋ ಅಥವಾ ಹೊರಗಡೆ ಪಬ್ಲಿಕಲ್ಲಿ ಜನರಲ್ ಆಗಿ ಜನಗಳ ಮಧ್ಯೆ ಎಲ್ಲೋದ್ರೂ ಕೂಡ ಐ ಮೇಕ್ ಶೋರ್ ಕರುಂಗುಲಿ ಮಾಲ ಹಾಕಿರ್ತೀನಿ. ಬಟ್ ಒಳಗೆ ನಾನು ಒಳಗೆ ಜನರಾಗಿ ಇಟ್ಕೊಳ್ಳೋದು. ಆಮೇಲೆ ಕರುಂಗುಲಿ ಮಾಲ ವಿಚಾರದಲ್ಲಿ ತುಂಬ ಜನಕ್ಕೆ ಅದೊಂದು ಭಯ ಇದೆ, ಯಾವಾಗ ಹಾಕಬಾರ್ದು ಅಂತ. ಮೊದಲನೇದು, ಒಂದು ಹೇರ್ ಕಟ್ಗೆಲ್ಲ ಹೋಗೋ ಟೈಮಲ್ಲಿ ಹಾಕಬಾರ್ದು. ಆಮೇಲೆ ಅಫ್ಕೋರ್ಸ್ ಈಗ ನಾನ್ ವೆಜ್ ತಿನ್ನೋರು ಕರುಂಗುಲಿ ಮಾಲ ನೀವು ಹಾಕಿದ್ರೆ ತೆಗೆದಿಟ್ಬಿಟ್ಟು ನಾನ್ ವೆಜ್ ತಿನ್ಬಿಟ್ಟು ಆಮೇಲೆ ದಟ್ಸ್ ಓಕೆ, ಆ ಥರದ್ದು ಅಂತ. ಆಮೇಲೆ ಸಾಕಷ್ಟು ಈ ಸೂತ್ಕದೆ ಸಾವಿನ ಮನೆಗಳಿಗೆ ನೀವು ಅದನ್ನ ತೆಗೆದಿಡ್ಬೇಕು. ಮತ್ತೆ ಇದೇ ತರ ಕರುಂಗುಲಿ ಮಾಲಕ್ಕೆ ಸಂಬಂಧಪಟ್ಟಷ್ಟು ಒಂದಷ್ಟು ಡೌಟ್ಗಳಿದೆ. ಕರುಂಗುಲಿ ಮಾಲ ಅಂದ್ರೆ ಏನು, ಅದನ್ನ ಯಾಕೆ ಹಾಕ್ತಾರೆ? ಓಕೆ, ಕರಂಗುಲಿ ಮಾಲ ಅನ್ನೋದು ನಾರ್ಮಲಿ ಅದು ಎಲ್ಲಿ ಇವಾಗ ರುದ್ರಾಕ್ಷಿ ಹೇಗೆ ಶಿವನ ಅದರಿಂದ ಬಂತು ಅಂತ ಇದೆಯೋ, ಸೊ ತಮಿಳ್ನಾಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮುರುಗನ್ ಟೆಂಪಲ್ ಕಾಡಲ್ಲಿ ಸಿಗುವಂತಹ ಒಂದು ಪವಿತ್ರವಾದ ಮರ ಅಂತ ಹೇಳ್ಬೋದು. ಅಂಡ್ ಆಗ್ಲೇ ಹೇಳ್ದಂಗೆ ಎಬೋನಿವುಡ್ ಇಂದ ಬರುವಂಥದ್ದು. ಅಂಡ್ ಇದೇನಂದ್ರೆ, ಇದನ್ನ ನಾವು ಧರಿಸೋದ್ರಿಂದ ಯಾಕೆ ಧರಿಸ್ಬೇಕು ಅಂತ ಹೇಳಿದ್ರೆ, ಆಗ್ಲೇ ನಾನು ಹೇಳ್ದೆ, ಈವನ್ ಕಾಳಸರ್ಪ ದೋಷ ಇರೋದಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಹೇಗೆ ನಮಗೆ ಕನೆಕ್ಷನ್ ಇರುತ್ತೋ ಹಾಗೆ ನಾಗದೋಷಗಳಿರ್ಬೋದು, ಕಾಳಸರ್ಪ ದೋಷಗಳಿರ್ಬೋದು, ಅದೆಲ್ಲದರಿಂದ ಕೂಡ ನಾವು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಪೂಜೆ ಅದೇನು ಎಲ್ಲ ಮಾಡಬೇಕು, ಬಟ್ ಒಂದು ಪ್ರೊಟೆಕ್ಷನ್ನ ಕೊಡುತ್ತೆ ಇದು. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ನಾರ್ಮಲಿ ನಮಗೆ ಇನ್ನೂ ಒಂದು ಹೇಳ್ತೀನಿ, ಈಗ ನಮಗೆ ಜನ್ಮಗಳು ಅಂತ ಏನು ಬರುತ್ತೆ ಅಲ್ವಾ, ಸೊ ಮನುಷ್ಯ ಜನ್ಮ, ಪ್ರಾಣಿ ಜನ್ಮ ಇದೆಲ್ಲ ಬರುತ್ತೆ. ನಾರ್ಮಲಿ ನಮ್ಮ ಜನ್ಮಗಳು ಹೇಗೆ ಬಂದಿರುತ್ತೆ ಅಂದರೆ ಶಿಲಾ ಜನ್ಮದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ ಸ್ಪಿರಿಚುವಲಿ. ಅಂದರೆ ಈಗ ಶಿಲಾಜನ್ಮ ಅಂದರೆ ಕಲ್ಲಿನ ಜನ್ಮ, ಅದಾದಮೇಲೆ ನಾವು ಬರೋದು ಮರಗಳ ಜನ್ಮ, ಅಂದರೆ ಪ್ರಕೃತಿ ಜನ್ಮಕ್ಕೆ ಬರ್ತೀವಿ, ಮರ ಗಿಡಗಳು. ಅದಾದಮೇಲೆ ಪ್ರಾಣಿ ಜನ್ಮ, ಅದಾದಮೇಲೆ ಮನುಷ್ಯನ ಜನ್ಮ. 4 ಜನ್ಮಗಳಲ್ಲಿ 84 ಲಕ್ಷ ಎಲ್ಲ ದಾಟಿ ಬರ್ತೀವಿ. ಸೊ ಪ್ರಾಣಿ ಜನ್ಮಗಳಲ್ಲಿ ಮಾಡಿದಂಥ ದೋಷಗಳಿರುತ್ತೆ. ಪ್ರಾಣಿ ಆಗಿದ್ದಾಗ ಯಾವುದೋ ಪ್ರಾಣಿಗೆ ನಾವೇನಾದರೂ ಪ್ರಾಬ್ಲಮ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ಪ್ರಾಣಿ ಜನ್ಮದಲ್ಲಿರುವಂತಹ ದೋಷಗಳು ಏನಿದೆ ಅದನ್ನೂ ಕೂಡ ಕರಂಗುಲಿ ಮಾಲ ಹಾಕೋದ್ರಿಂದ ಕರ್ಮಗಳು ಕಳಿಯೋಕ್ಕೆ ಹೆಲ್ಪ್ ಆಗುತ್ತೆ ಒಂದು. ಸೊ ಇದು ಒಂದು ರೀತಿ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡುತ್ತೆ.
ಮೇಜರ್ ಆಗಿ ನರದೃಷ್ಟಿಯಿಂದ ಅವಾಯ್ಡ್ ಮಾಡುತ್ತೆ ನಮ್ಗೆ. ದೃಷ್ಟಿ ಬೇಸ್ ದೃಷ್ಟಿ ಜನಗಳ ದೃಷ್ಟಿ ಅದೇ ಮೇನ್ ಹೌದು, ಬೇಕಾಗಿರೋದು. ದೃಷ್ಟಿ. ಅದಕ್ಕೆ ನಾ ಹೇಳಿದ್ದು, ನೀವು ಮದ್ವೆಗೆ ಹೋಗ್ತೀರಾ, ಮದುವೆ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ, ದೊಡ್ಡ ದೊಡ್ಡ ಇವೆಂಟ್ಗೆ ಹೋಗ್ತೀರಾ ಅಂದ್ರೆ ಎಲ್ಲ ಸೆಲೆಬ್ರಿಟೀಸ್ಗಳು ಯಾಕೆ ಆಗ್ತಾರೆ? ಬಿಕಾಸ್ ಅವ್ರು ಯಾವಾಗಲೂ ಪಬ್ಲಿಕಲ್ಲೇ ಇರ್ತಾರೆ ಅಲ್ಲ, ಪಬ್ಲಿಕ್ ಜಾಸ್ತಿ ನೋಡ್ತಾ ಇರ್ತಾರೆ. ಸೊ ನೀವು ಅಂತ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ನೀವೆಲ್ಲ ಸ್ಟಾರ್ಗಳು ಹೌದು, ದೊಡ್ಡ ಎಲ್ಲರೂ ಹಾಕ್ತಾರೆ ಕರುಂಗಲಿ ಮಾಲೆ. ಏನೋದೇನಂದ್ರೆ ಕರುಂಗಲಿ ಮಾಲನ ಯಾರು ಬೇಕಾದ್ರೂ ಹಾಕ್ಬೋದಾ? ಹಾ, ಕರಂಗಲಿ ಮಾಲೆ ರುದ್ರಾಕ್ಷಿ 6 years ಮಕ್ಕಳ ಮೇಲೆ ಹಾಕಿದ್ರೆ ಇದು ಆಕ್ಚುಲಿ 12 years ಎಬೋ ಹಾಕ್ಬೇಕು. ಮಕ್ಕಳಾದ್ರೆ 12 ವರ್ಷದ ಮೇಲ್ಪಟ್ಟ ಮಕ್ಕಳು ಯಾರಾದ್ರೂ ಹಾಕ್ಬೋದು, ರೆಸ್ಟ್ರಿಕ್ಷನ್ಸ್ ಇಲ್ಲ. ಪ್ರೆಗ್ನೆಂಟ್ ವುಮನ್ 8 months ತನಕ ಹಾಕ್ಬೋದು. ಡೆಲಿವರಿ ಟೈಮಲ್ಲಿ ಮತ್ತೆ ಮಗುಗೆ 6 months ಆಗೋ ತನಕ ಹಾಕಬಾರ್ದು. ಈವನ್ ಕರುಂಗಲಿ ಮಾಲೆ ಆಗ್ಬೋದು, ಕ್ರಿಸ್ಟಲ್ಸೇ ಆಗಿರ್ಬೋದು. ಎನರ್ಜಿ ಜಾಸ್ತಿ ಇರೋದ್ರಿಂದ ಅದು ಕೆಲವ್ರು ವೀಕ್ ಇರ್ತಾರೆ, ಫಿಸಿಕಲಿ ವೀಕ್ ಇರ್ತಾರೆ ಅನ್ಕೊಳ್ಳಿ, ಮೆಂಟಲಿ ಫಿಸಿಕಲಿ ವೀಕ್ ಇರ್ತಾರೆ ಅಂದ್ರೆ ಅವ್ರು ಬಿಗಿನಿಂಗ್ ಇಂದಾನೇ ಹಾಕಬಾರ್ದು. ಬಟ್ ಓಕೆ, ಸ್ವಲ್ಪ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಎನರ್ಜಿ ತಗೊಳ್ಳೋ ಒಂದು ಕೆಪಾಸಿಟಿ ಇದೆ ಅಂದ್ರೆ 8 months ತನಕ ಹಾಕ್ಬೋದು. ಅದಾದ್ಮೇಲೆ ಅವ್ರೊಂದು ಬಾಕ್ಸ್ ಅಲ್ಲಿ ಒಂದು ಕಾಟನ್ ಇಟ್ಬಿಟ್ಟು, ಕಾಟನ್ ಒಳಗಡೆ ಕರಂಗಲಿ ಮಾಲೆ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಅದನ್ನ ಇಟ್ಟು ಸಪ್ರೇಟ್ ಆಗಿ ಎತ್ತಿಡ್ಬೇಕು ದೇವ್ರ ಮನೇಲಿ ಎಲ್ಲಾದ್ರೂ. ಆಮೇಲೆ ಮಗು 6 months ಆದ್ಮೇಲೆ ಹಾಕ್ಬೇಕು, ಪ್ರೆಗ್ನೆಂಟ್ ವುಮನ್ ಸ್ಪೆಷಲಿ. ಓಕೆ, ಈಗ ಗಂಡು ಹೆಣ್ಣು ಕರುಂಗಲಿ ಮಾಲ ಹಾಕಿದ್ರೆ ಹಾ. ಈಗ ಗಂಡಿಗೆ ಒಂದು ರೂಲ್ಸು, ಹೆಣ್ಣಿಗೆ ಒಂದು ರೂಲ್ಸ್, ಆತರ ಏನಾದ್ರು ಇದೆಯಾ? ಓಕೆ, ಆ ಥರ ಏನೂ ಇಲ್ಲ. ಹೆಣ್ಣಿಗೆ ನಾರ್ಮಲಿ ಪೀರಿಯಡ್ಸ್ ಟೈಮಲ್ಲಿ ಹಾಕಬಾರ್ದು, 5 days ಹಾಕಬಾರ್ದು. ರುದ್ರಾಕ್ಷಿ ಹಾಕ್ಬೋದು, ಬಟ್ ಕರಂಗಲಿ ಮಾಲ 5 days ಪೀರಿಯಡ್ಸ್ ಟೈಮಲ್ಲಿ ಹಾಕಬಾರ್ದು. ಬಿಕಾಸ್ ಎನರ್ಜಿ ತುಂಬ ಫ್ಲೋ ಆಗುತ್ತೆ ಆ ಟೈಮಲ್ಲಿ, ನಮಗೆ ಟಯರ್ಡ್ ಕೂಡ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು, ನಮಗೆ ಬ್ಲಡ್ ಏನು ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಬ್ಲಡ್ ಹೊರಗೆ ಹೋಗ್ಬೇಕು. ಸೊ ಎನರ್ಜಿ ಯಾವತ್ತೂ ಕೂಡ ರೈಸ್ ಆಗುತ್ತೆ, ಮೇಲಕ್ಕೆ ಬರುತ್ತೆ, ಅಂದರೆ ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರಕ್ಕೆ ಬರುತ್ತೆ. ಸೊ ದಟ್ ಇವನ್ನೆಲ್ಲ ಹಾಕಿದಾಗ ನಮ್ಮ ಒಳಗಡೆ ನಮ್ಮ ಫಿಸಿಕಲ್ ಬಾಡಿಗೆ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಪೀರಿಯಡ್ಸ್ ಟೈಮಲ್ಲಿ ಹಾಕಬಾರ್ದು. ಮತ್ತೆ ಕರುಂಗಲಿ ಮಾಲ ನೆಗೆಟಿವ್ ಎನರ್ಜಿ ವಿರುದ್ಧ ಅಂದ್ರೆ ಪ್ರೊಟೆಕ್ಷನ್ ಕೊಡುತ್ತಲ್ಲ, ಅಂದ್ರೆ ಏನು ಅದು? ಓಕೆ, ನೆಗೆಟಿವ್ ಎನರ್ಜಿ ಅಂತ ಅಂದರೆ ಈಗ ನೀವು ಲಾವಾ ಬಗ್ಗೆನೂ ಕೇಳಿರ್ಬೋದು. ಕ್ರಿಸ್ಟಲ್ ಇದರಲ್ಲಿ ಲಾವಾ ಅಂತ ಕೂಡ ಬರುತ್ತೆ. ಸೊ ಮತ್ತು ಕರಂಗಲಿ ಮಾಲ, ಇವೆರಡು ಏನಂತ ಅಂದರೆ, ಈಗ ನೆಗೆಟಿವ್ ಎನರ್ಜಿಗಳು ಯಾವಾಗ ನಮ್ಮ ಎನರ್ಜಿ ಲೋ ಇರುತ್ತೆ. ನಾನು ಒಂದ್ಸಲ ಮಾತಾಡಿದ್ದೆ ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ, ಬ್ಲ್ಯಾಕ್ ಮ್ಯಾಜಿಕಲ್. ಯಾವಾಗ ನಮ್ಮ ಎನರ್ಜಿ ಲೋ ಇರುತ್ತೆ ಆ ಟೈಮಲ್ಲೇ ನಮಗೆ Attack ಬ್ಲ್ಯಾಕ್ ಆಗುತ್ತೆ. ಮ್ಯಾಜಿಕ್ ಅಟ್ಯಾಕ್ ಆಗುತ್ತೆ, ಜೊತೆಗೆ ಈ ನೆಗೆಟಿವ್ ಎನರ್ಜಿಗಳು ಅಟ್ಯಾಕ್ ಆಗುತ್ತೆ. ಸೊ ಕರಂಗಲಿ ಮಾಲ ಎಲ್ಲ ಹೇಗೆ ಅಂತ ಅಂದರೆ, ನಮ್ಮ ಒಳಗಡೆ ಈಗ ನಂಗೆ ಟಯರ್ಡ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಸುಸ್ತಾದರೆ ಗ್ಲೂಕೋಸ್ ತಗೊಳ್ಬೇಕು ಅಂತ ಹೇಳ್ತೀವಿ ಅಲ್ಲ, ಸೊ ಗ್ಲೂಕೋಸ್ ಥರ ಇವೆಲ್ಲ ವರ್ಕ್ ಮಾಡುತ್ತೆ ನಮಗೆ. ಅಂದರೆ ನಮ್ಮ ಎನರ್ಜಿನ ಹಾಗೆ ಇಟ್ಕೊಳ್ಳೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆವಾಗ ಆ ಎನರ್ಜಿ ನಮ್ಮನ್ನು ಎಫೆಕ್ಟ್ ಮಾಡೋಕ್ಕಾಗಲ್ಲ, ಅದ್ರ ವಿರುದ್ಧ ಫೈಟ್ ಮಾಡೋಕ್ಕಾಗತ್ತೆ. ಓಕೆ, ಈಗ ಕರುಂಗಲಿ ಮಾಲ ಹಾಕಕ್ ನಾವು ಶುರು ಮಾಡಿದ್ರೆ ಅದ್ರ ಬೆನಿಫಿಟ್ಸ್, ಅದ್ರ ಉಪಯೋಗಗೊಳಿಸಕ್ಕೆ ಎಷ್ಟು ದಿನ ಬೇಕಾಗತ್ತೆ? ಓಕೆ, ನೀವು ಅದನ್ನ ಕರುಂಗಲಿ ಮಾಲ ನೀವು ಹಾಕ್ಕೊಂಡು ತಕ್ಷಣನೇ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಏನು ಗೊತ್ತಾ, ನೀವು ಏನನ್ನೇ ಹಾಕಿ ಅದಕ್ಕೆ ಒಂದು ಇಂಟೆನ್ಷನ್ ಸೆಟ್ ಮಾಡಿ ಹಾಕಿದಾಗ ಅದು ಸಖತ್ತಾಗಿ ವರ್ಕ್ ಆಗುತ್ತೆ. ಅಂದರೆ ಈಗ ಏನು ಗೊತ್ತಾ, ಈ ಅಂಗಡಿಗಳಲ್ಲೆಲ್ಲ ಈ ಕಪ್ಪು ದಾರ ನನಗೆ ಜಾತ್ರೆಗಳಲ್ಲೆಲ್ಲ ತೊಗೊಂಬಂದು ಕರಂಗಲಿ ಮಾಲ ತಂದಿದ್ದೀನಿ ಅಂತಾರೆ ಕೆಲವರು. ಬಟ್ ಅದು ಹಂಗಲ್ಲ, ಅದಕ್ಕೆ ಸರ್ಟಿಫಿಕೇಟ್ ಇರುತ್ತೆ. ದಯವಿಟ್ಟು ಒಳ್ಳೆ ಕಡೆ ಅಂದ್ರೆ ನೀವು ತಗೊಂಡ ಕರುಂಗಲಿ ಮಾಲ ಅಫ್ಕೋರ್ಸ್ ನೀವು ಹೇಳಿದಂಗೆ ಸರ್ಟಿಫಿಕೇಟ್ ಇರುತ್ತೆ. ಹೌದು, ಸರ್ಟಿಫಿಕೇಟ್ ಇರುತ್ತೆ, ಅದು ಒಳ್ಳೆ ಕಡೆದು, ಅದನ್ನ ಒಂದು ತಗೋಬೇಕು. ಆಮೇಲೆ ಏನಂತ ಅಂದರೆ, ಲೈಕ್ ನಾವು ಅದನ್ನ ಏನು ಯಾವ್ಯಾವುದನ್ನೋ ಹಾಕ್ಕೊಳ್ಳೋದ್ರಿಂದ ನಾವು ಇನ್ನಷ್ಟು ನೆಗೆಟಿವ್ ಎನರ್ಜಿನ ಇನ್ವೈಟ್ ಮಾಡ್ಕೊಂಡಂಗೆ. ದಯವಿಟ್ಟು ಒಳ್ಳೇದನ್ನ ನೋಡಿ ಅದನ್ನ ಯೂಸ್ ಮಾಡಿ, ಆ್ಯಂಡ್ ಅದು ಡೆಫಿನೆಟ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಯಾವ್ಯಾವುದನ್ನ ಹಾಕ್ಕೊಳ್ಳೋದು ಬೇಡ. ಈಗ ನಾವು ಕರುಂಗಲಿ ಮಾಲ ತರಿಸೋದು ಕೂಡ ತಮಿಳ್ನಾಡಿಂದಾನೆ, ಹಾ, ವಿತ್ ಲ್ಯಾಬ್ ಟೆಸ್ಟೆಡ್. ಕರೆಕ್ಟ್. ಅದು ಮುಖ್ಯ. ತುಂಬಾ ಜನ ಈಗ ರಸ್ತೆ ಬದಿಗಳಲ್ಲಿ ಅಥವಾ ಬೇರೆ ಎಲ್ಲೋ ಕಮ್ಮಿಗೆ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಯಾವ್ದಾವ್ದೋ ತಗೊಂಡ್ಬಿಡ್ತಾರೆ. ಕರೆಕ್ಟ್. ಕಲರ್ ಪೇಂಟ್ ಮಾಡ್ಕೊಟ್ಟಿರ್ತಾರೆ, ಕೆಲವೊಂದು ಪ್ಲಾಸ್ಟಿಕ್ ಪಾಪ ಮಾರ್ತಾರೆ, ಗೊತ್ತಾಗಲ್ಲ. ತುಂಬಾ ಜನ ತುಂಬಾ ಜನಕ್ಕೆ ಪ್ರೈಸ್ ಕಮ್ಮಿ ಅಂತ ತಗೊಂಡ್ಬಿಡ್ತಾರೆ. ಬಟ್ ಆಮೇಲೆ ಅವ್ರಿಗೆ ಅನ್ಸುತ್ತೆ ಮೋಸ ಹೋದ್ವಿ ಅನ್ನೋದಕ್ಕೆ. ಚೂಸ್ ಮಾಡ್ಬೇಕಾದ್ರೆ ತುಂಬಾ ಹೌದು. ಹುಷಾರಾಗಿರ್ಬೇಕು. ರುದ್ರಾಕ್ಷಿ ತಗೊಂಡಾಗ ನೀವು ಶಿವಂದು, ನಾನು ಹೇಳ್ದೆ ಗೊತ್ತಾ, ಒಂದು 11 days ನೀವು ಶಿವನ್ ಮುಂದೆ ಇಟ್ಬಿಟ್ಟು ಓಂ ನಮಃ ಶಿವಾಯ ಡೈಲಿ ಹೇಳಿ, ಅದಕ್ಕೆ ಡೈಲಿ ನೀವು ಧೂಪ ಕೊಟ್ಬಿಟ್ಟು 11 days ಆದ್ಮೇಲೆ ಹಾಕೋಬಹುದು. ಒಂದು ಸೇಮ್ ನೀವು ಕರಂಗಲಿ ಮಾಲೆ ತಗೊಂಡ್ರೆ ಅದಕ್ಕೆ ಎನರ್ಜಿ ನೀವು ಈಗ ಪ್ರಶ್ನೆ ಅದೇ ಆಗಿತ್ತು. ಓಕೆ, ಅಂದ್ರೆ ಕೆಲವ್ರು ಹೇಗೆ ಅಂದ್ರೆ ಸುಮ್ಮನೆ ತಗೊಳ್ಳಿ ಹಾಕೊಳ್ಳಿ ಅಂತಾರೆ. ಬಟ್ ನನ್ನ ಪ್ರಕಾರ ನೀವು ಅದನ್ನ ಇಟ್ಟು ಸೇಮ್ 11 days ನೀವು
ಸುಬ್ರಹ್ಮಣ್ಯ ಸ್ವಾಮಿನ ಜಪ ಮಾಡೋದು, ಅಥವಾ ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅದನ್ನ ಕೊಟ್ಟು ಅದಕ್ಕೆ ನೀವು ಅರ್ಚನೆ ಪೂಜೆ ಮಾಡಿಸಿ ಮಾಡಿಸ್ಬಿಟ್ಟು. ಪೂಜೆ ಮಾಡಿಸ್ಬಿಟ್ಟು ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ ನಿಮಗೆ ಅದು ಅದನ್ನ ಕೊಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ನೀವು ಧರಿಸೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಬಟ್ ರುದ್ರಾಕ್ಷಿ ನಾನು ಆಗ್ಲೇ ಹೇಳ್ದಂಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇದರಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ, ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಬಟ್ ಅಂದ್ರೆ ಆ ರಿಸ್ಟ್ರಿಕ್ಷನ್ಸ್ ಏನು ಗೊತ್ತಿರ್ಬೇಕಷ್ಟೇ ನಿಮಗೆ. ಗೊತ್ತಿರಬೇಕು. ಸಾವಿನ ಮನೆಗೆ ಹೋದಾಗ ಅಂದ್ರೆ ಬೇಗ ಇದು ಎನರ್ಜಿನ ತಗೊಳತ್ತೆ ಆಗಿರೋದ್ರಿಂದ ನೀವು ಅಲ್ಲಿ ಹೋದಾಗ ಆ ಎನರ್ಜಿನೆಲ್ಲ ಸಕ್ ಮಾಡಿರುತ್ತೆ. ಹಾಗಾಗಿ ಅಂತ ಕಡೆ ಹೋದಾಗ ನೀವು ಇಟ್ಬಿಟ್ಟು ಹೋದ್ರೆ ಒಳ್ಳೇದು. ಆಮೇಲೆ ವಾರದಲ್ಲಿ ಯಾವ ದಿನ ಹಾಕಬೇಕು? ಮೊದಲನೇ ದಿನ ಶುರು ಮಾಡ್ಬೇಕಂದ್ರೆ ಓಕೆ, ಸೋಮವಾರ ಸ್ಟಾರ್ಟ್ ಮಾಡಿದ್ರು, ಸೋಮವಾರ ಮಂಗಳವಾರ ಆದ್ರೂ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ. ಸುಬ್ರಹ್ಮಣ್ಯ ಸ್ವಾಮಿ ವಾರದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಆ್ಯಂಡ್ ಅದನ್ನ ಹಾಕೊಂಡು ನೀವೇನಾದರೂ ಅದನ್ನ ನೀವು ಜಪ ಥರ ಯೂಸ್ ಮಾಡ್ತೀರಾ ಅಂದರೆ, ಕಾಲಭೈರವ ನೀವೇನಾದರೂ ಅನುಷ್ಠಾನಗಳನ್ನ ಮಾಡ್ತೀರಾ ಅಂತ ಅಂದರೆ, ಅಥವಾ ಆ ಥರದ ಒಂದು ಸುಬ್ರಹ್ಮಣ್ಯ ಸ್ವಾಮಿದು ಆ ಥರದ್ದೇನಾದರೂ ಮಾಡ್ತೀರಾ ಅಂದರೆ ನೀವು ಈ ಜಪಮಾಲೆ ಯೂಸ್ ಮಾಡ್ಬೋದು. ಕರಂಗಲಿ ಮಾಲಾನ ನೀವು ಜಪಮಾಲೆ ಥರ ಯೂಸ್ ಮಾಡ್ಬೋದು. ಈವನ್ ಸುಬ್ರಹ್ಮಣ್ಯ ಸ್ವಾಮಿ ಹಾ. ಅಥವಾ ಕಾಳಿ ದೇವಿಯ ಕಾಳಿದೇವಿ, ಹೌದು, ಕಾಳಿದೇವಿದು ಯೂಸ್ ಮಾಡ್ಬೋದು. ಷಣ್ಮಹಾತ್ಮಂದು ಮಾಡೋದಕ್ಕೂ ನೀವು ಯೂಸ್ ಮಾಡ್ಬೋದು. ಈಗ ನೀವು ದೇವಸ್ಥಾನಗಳು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ಹಳೆ ಕಾಲದಲ್ಲಿ ಈ ದ್ವಾರಪಾಲಕರು ಅಂತ ಮುಂದೆ ಇಬ್ಬರು ನಿಲ್ಲಿಸ್ತಿದ್ರಲ್ಲ, ಅದ್ರ ನಿಜವಾದ ಮೀನಿಂಗ್ ಏನು ಅಂದ್ರೆ ಅದನ್ನ ಮಾಡ್ತಿದ್ದೆ ಎಬೋನಿ ವುಡ್ ಅಲ್ಲ ಅಂತ. ಹಾ, ಹೌದು, ಹಳೆ ಕಾಲ ಅಂದ್ರೆ ನಾವು Correct. ಮುಂಚೆ ತರ ಏನು ಅಂದ್ರೆ ಈಗ ಇಲ್ದಿದ್ದು ಏನೋ ಹೊಸದಾಗಿ ಬಂದಿರೋದು ಅನ್ಕಲ್ವಾ, ಹೌದು. ಇದು ನಮ್ಮ ಸಂಪ್ರದಾಯದಲ್ಲಿ ಇದ್ದಿದ್ದೆ. ಏನು ಅಂದ್ರೆ ತಮಿಳ್ನಾಡು ಕೇರಳ ಜಾಸ್ತಿ ಬಳಸ್ತಿತ್ತು, ಹೌದು. ಬಟ್ ಇತ್ತೀಚೆಗೆ ನಮ್ ಕಡೆ ಎಲ್ಲ ಇದನ್ನ ಜಾಸ್ತಿ ಇನ್ನೊಂದು ಬಳಸ್ತಾರೆ. ಏನಾಗಿದೆ, ಇದು ಮುಂಚೆಯಿಂದನೂ ಇರುವಂತದ್ದೇ. ಪ್ರಾಬ್ಲಮ್ ಏನಂದ್ರೆ ಯಾರಾದ್ರೂ ಸೆಲೆಬ್ರಿಟಿ ಹಾಕೊಂಡ್ಮೇಲೆ ನಮಗೆ ಪರಿಚಯ ಆಗ್ತಾ ಇದೆ. ಅದೇನೆ ಮತ್ ಇದು ನಾನು ಹೇಳೋದೇನ್ ಗೊತ್ತಾ, ಯಾರು ಇದೆಲ್ಲ ಸೆಲೆಬ್ರಿಟೀಸ್, ಹೊಸದಲ್ಲ, ನಮ್ಮಲ್ಲಿ ಹೌದು, ಇದ್ದಿದ್ದೇ ಇದು. ಹಾ, ಸೆಲೆಬ್ರಿಟೀಸ್ ಹಾಕೊಳ್ತಾರೆ ಅಂತಾನು ನೀವು ಹಾಕೋಬೇಕಾಗಿಲ್ಲ. ನಿಮ್ ಒಳಗಡೆಯಿಂದಾನೇ ನಿಮ್ಗೆ ಹಾಕೋಬೇಕು ಅಂತ ಅನ್ಸುತ್ತೆ, ಹಾಕೊಳ್ಳಿ. ಸೊ ನಾನು ಹೇಳೋದು ಹೆಂಗ್ ಗೊತ್ತಾ, ನಾನು ಫಾಲೋ ಮಾಡೋದೇನಂದ್ರೆ, ಎ- ಯಾವುದೋ ಒಂದು ವಿಷಯ ನನ್ನ ಕಿವಿಗೆ ಬಿತ್ತು ಒಳ್ಳೇದು ಅಂದ್ರೆ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡ್ತೀನಿ. ಅದು ಇದು ಯಾಕಂದ್ರೆ ಸುಮ್ನೆ ನಮ್ಗೆ ಭಗವಂತ ಏನೋ ಹೇಳ್ಸಲ್ಲ, ಏನೋ ಕೇಳಿಸ್ತಾ ಇದ್ದಾನೆ ಅಂದ್ರೆ ದೇರ್ ಇಸ್ ಅ ರೀಸನ್ ಅಂತ ಅಷ್ಟೆ. ಮತ್ತೆ ಕರಂಗುಲಿ ಮಾಲನ ಹೇಗೆ ಕ್ಲೀನ್ ಮಾಡಬೇಕು? ಅದಕ್ಕೆ ಕ್ಲೀನ್ ಆ ಥರದ್ದೇನು ಇಲ್ಲ ಅದಕ್ಕೆ ಪ್ರೊಸೀಜರ್. ನಾನು ಆಗ್ಲೇ ಹೇಳ್ದಂಗೆ ಹುಣ್ಮೆ ಮತ್ತೆ ಅಮಾವಾಸ್ಯೆ ದಿನ ನೀವೇನು ಧೂಪ ಕೊಡ್ತೀರಾ ಅದೇ ಸಾಕು. ಆ್ಯಂಡ್ ನೀರನ್ನ ನೀವು ಒಂದ್ಸಲ ಬೇಕಾದ್ರೆ ನೀರಲ್ಲಿ ಒನ್ ಟೈಮ್, ತುಂಬ One ಹೊತ್ತು time ನೀರಲ್ಲಿ ಮಾಡಿ. ಬಿಡಬಾರ್ದು. ಒನ್ ಟೈಮ್ ನೀರಲ್ಲಿ ನೀವು ಡಿಪ್ ಮಾಡ್ಬೋದು ಹುಣ್ಮೆ ದಿನ. ಆ ಥರ ನಿಮ್ಮ ಸಾಲ್ಟ್ ಮತ್ತೆ ನೀರು ಹಾಕ್ಬಿಟ್ಟು ಜಸ್ಟ್ ಒಂದ್ಸಲ ಹಿಂಗೆ ಡಿಪ್ ಮಾಡಿ ಹಿಂಗೆ ತೆಗಿಬೇಕು. ಆಮೇಲೆ ನೀವು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಕ್ಲನ್ಸ್ ಆಗುತ್ತೆ. ಆಮೇಲೆ ದಿನ ಅದೇ ಕೆಲಸ. ಅದೇ ಮಾಡಬೇಡಿ. ಮತ್ತೆ ಕರಂಗುಲಿ ಮಾಲನ ಹಾಕಿದ್ಮೇಲೆ ಹ್ಮ್. ಯಾವ್ದಾದ್ರು ದೇವರದ್ದು ಮಂತ್ರಗಳು ಚಾಂಟ್ ಮಾಡ್ಬೇಕಾ? ಮಾಡಬೇಕಾಗಿಲ್ಲ, ಬಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಅದೇ ಆಗ್ಲೇ ಹೇಳ್ದಂಗೆ ಕಾಲಭೈರವ ಅಷ್ಟಕಂನ ಹೇಳ್ಕೊಳ್ಳೋದ್ರಿಂದ, ಹೇಳಕ್ ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋದ್ರಿಂದ ಕೂಡ ತುಂಬಾ ಪವರ್ಫುಲ್. ಒಟ್ನಲ್ಲಿ ನನ್ಗೇನ್ ಗೊತ್ತಾ, ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಜನಕ್ಕೆಲ್ಲ ಸ್ಪಿರಿಚುವಲ್ ಕಡೆ ಕರ್ಕೊಂಬರಕ್ಕೆ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದೀರಾ. ಅದು ನೀವು ಮಾಡ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ನಿಜವಾಗ್ಲೂ ಒಂದು ಎನರ್ಜಿ ಮಾಡಿಸ್ತಾ ಇದೆ. ನನಗೆ ಅದು ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಏನ್ ಗೊತ್ತಾ, ಏನು ಏನೇನೋ ಮಾಡೋದಲ್ಲ. ಇವತ್ತು ಎಷ್ಟೋ ಜನ ನನಗೆ ಹೊರಗಡೆ ಸಿಕ್ಕವರು ಹೇಳ್ತಾರೆ, ಈಗ ನೀವು ಕ್ಲಾಸಿಗೆ ಬರ್ಬೇಕಂತ ಇಲ್ಲ, ಬರೀ ಪಾಡ್ಕಾಸ್ಟ್ಗಳನ್ನ ನೋಡ್ಕೊಂಡೇ ಎಷ್ಟೋ ಜನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿರೋದನ್ನ ನನಗೆ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಇತ್ತೀಚೆಗೆ ನಾನು ಓಪನ್ ಮಾಡಿದಾಗ ಎಷ್ಟು ಮೆಸೇಜ್ಗಳು ಬಂದಿದೆ ಅಂದರೆ, ಓಪನ್ ಮಾಡಿ ನೋಡಿದ್ರೆ ಲೈಕ್ ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು, ಆರ್ ಜೆ ರಾಜೇಶ್ ಅವ್ರ ಪಾಡ್ಕಾಸ್ಟ್ ನೋಡಿ ಅಂತ ಹೇಳ್ತಾರೆ. ಬಟ್ ಒಂದು ಒಳ್ಳೇದನ್ನ ನೀವೇನು ಕೊಡ್ತೀರಾ ಆಯಿತಾ, ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ ಒಂದು, ಆದರೆ ಆ ಬಿಸ್ನೆಸ್ ಹಿಂದೆ ಒಂದು ಉದ್ದೇಶ, ಆ್ಯಂಡ್ ಅದು ಪೀಪಲ್ಗೆ ಏನು ಟ್ರಾನ್ಸ್ಫರ್ ಮಾಡುತ್ತೆ, ಅವ್ರ ಲೈಫ್ಗೆ ಏನು ಆ್ಯಡ್ ಆನ್ ಮಾಡುತ್ತೆ, ಇಂಟೆನ್ಷನ್ ಆ್ಯಂಡ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ನಾವು ಎಲ್ಲಾರ ಥರ ಮಾಡೋದಲ್ಲ, ಒಬ್ಬ ಮನುಷ್ಯನ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಮಾಡೋದೇ ಪುಣ್ಯದ ಕೆಲಸ. ಸೊ ಅದು ನಿಮ್ಮ ಪಾಡ್ಕಾಸ್ಟಿಂದನೂ ಆಗ್ತಾ ಇದೆ. ಈಗ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅದು ಡೆಫಿನೆಟ್ಲಿ ಒಂದು ಎನರ್ಜಿನೇ ಮಾಡಿಸ್ತಾ ಇದೆ. ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಲಾಸ್ಟ್ ರೀಸೆಂಟ್ ಆಗಿ ನಾನು ನೀವೆಲ್ಲ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ಎಷ್ಟೋ ಜನ ಈಗ ನಿನ್ನ ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋರು, ಪಾಡ್ಕಾಸ್ಟ್ ನೋಡೋರು ತುಂಬ ಜನ ಸಿಕ್ಕರು. ಬಹಳಷ್ಟು ಜನ ಹೇಳಿದ ಒಂದು ವಿಚಾರ ಏನಂದ್ರೆ, ಪಾಡ್ಕಾಸ್ಟಿಂದ ಜೀವನಗಳು ಬದಲಾಯಿಸ್ಕೊಂಡು ಎಷ್ಟೋ ಜನ ಕೆಟ್ಟ ಡಿಸಿಷನ್ಸ್ ತಗೊಂಡಿದ್ರು, ಲೈಫೇ ಸಾಕು ಜೀವನ ಎಂಡ್ ಮಾಡ್ಕೊಬೇಕು ಅಂತದ್ದು. ಸಡನ್ ಆಗಿ ನಿಮ್ದೊಂದು ಪಾಡ್ಕಾಸ್ಟ್ ಸಿಕ್ತೆ ಸರ್, ಏನೋ ಲೈಫ್ ಚೇಂಜ್ ಆಯ್ತು. ನಿಜವಾಗ್ಲೂ ಹೇಳ್ತೀನಲ್ಲ, ಇದೆಲ್ಲ ಆಶೀರ್ವಾದ. ಸೀರಿಯಸ್ಲಿ ಅಷ್ಟು ಈಸಿಯಾಗಿ ಎಲ್ರಿಗೂ ಬರಲ್ಲ ಅಲ್ಲ. ನೀವು ಏನೇ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಸುಮ್ಮನೆ ಯಾರೂ ನಮಗೆ ಥ್ಯಾಂಕ್ಸ್ ಹೇಳಲ್ಲ. ಒಂದು ಪಕ್ಷ ಲವ್ ಯು ಅಂತ
ಬಾಯಿ ಮಾತಿಗೂ ಹೇಳ್ಬಿಡ್ಬೋದು. ಬಟ್ ಥ್ಯಾಂಕ್ ಯು ಅಂತ ಹೇಳಬೇಕು ಅಂದರೆ ಅದು ನನಗೇನಾದರೂ ಆಗಿರ್ಬೇಕು ಅದರಿಂದ. ಅವಾಗ ಮಾತ್ರ ನಾನು ಗ್ರ್ಯಾಟಿಟ್ಯೂಡ್ ಹೇಳಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಲೈಫಲ್ಲಿ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ನಾವೇನೋ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅರ್ಥ. ಅಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ DM ಮಾಡಿರ್ತಾರೆ ನನಗೆ. ಕೆಲವೊಂದು ಸಾರಿ ತುಂಬ ಇಷ್ಟುದ್ದ ಮೆಸೇಜ್ ಇರುತ್ತೆ, ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಬಟ್ ಅವರು ಪ್ರತಿಯೊಂದು ಮೆಸೇಜ್ ಮಾಡ್ತಾರಲ್ಲ, ಹೌದು, ಅದು ಹೆಂಗ್ ಅನ್ಸುತ್ತೆ ಅಂದರೆ ನಾವು ಏನು ಮಾಡಿದೀವಿ, ನಮಗೆ ಇಷ್ಟು ಪ್ರೀತಿ ನಿಜ, ತೋರಿಸ್ತಿದ್ದಾರೆ ನಿಜ. ಅಂತನ್ಬಿಟ್ಟು. ಹೌದು, ಸೊ ದಯವಿಟ್ಟು ಸ್ಪಿರಿಚುಯಾಲಿಟಿ ಅಥವಾ ಸ್ಪಿರಿಚುವಲ್ ಹಾದಿಲೇ ನಿಮಗೆ ಗೊತ್ತಿಲ್ಲ, ಬಂದಿಲ್ಲ ಅಂದರೆ ಶುರು ಮಾಡಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿಲ್ಲ, ಅಥವಾ ನೀವು ಏನೋ ದಿನ ಕೂತ್ಕೊಂಡು ಜಪ ಬೇಕಿಲ್ಲ. ಇಂಟರ್ನಲ್ಲಿ ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿ. ರಿಯಲೈಸೇಷನ್. ನಾನು ಏನು ತಪ್ಪು ಮಾಡಿದ್ದೀನಿ, ಏನು ತಪ್ಪು ಮಾಡ್ತಾ ಇದ್ದೀನಿ, ಈಗ ಏನು ಮಾಡಬೇಕು, ಮುಂಚೆ ಮಾಡಿದ ಮಿಸ್ಟೇಕ್ ಏನು, ಅದನ್ನು ಹೇಗೆ ತಿದ್ಕೋಬೇಕು, ಇದ್ರ ಮೇಲೆ ಸುಮ್ಮನೆ ಅವೇರ್ನೆಸ್ ಬಂದರೆ ಸಾಕು. ಸ್ಪಿರಿಚುವಲ್ಗೆ ಎಂಟ್ರಿ ಆದ್ರಿ ಅಂತ ಅರ್ಥ. ನಾನು ರಾಮಕೃಷ್ಣ ಪರಮಹಂಸರದ ಬಗ್ಗೆ ಎಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ಅಥವಾ ಕಾಲೇಜಲ್ಲೆಲ್ಲ ನಾನು ಓದಿದ್ದು ನ್ಯಾಷನಲ್ ಕಾಲೇಜಲ್ಲಿ. ಇಲ್ಲಿ ರಾಮಕೃಷ್ಣ ಆಶ್ರಮ ಮಠ ಇದೆಲ್ಲ, ಅಲ್ಲೆಲ್ಲ ಬರ್ಬೇಕಂದ್ರೆಲ್ಲ ಅವಾಗ ಕೆಲವೊಂದು ಕತೆಗಳೆಲ್ಲ ಓದಿದ್ದು, ಕೆಲವು ಫ್ರೆಂಡ್ಸ್ ಮಾಡಿದವ್ರು ಬಂದವರೆಲ್ಲ ಡಿಸ್ಕಸ್ ಮಾಡ್ತಿದ್ರು ಕಾಲೇಜಲ್ಲಿ. ರಾಮಕೃಷ್ಣ ಪರಮಹಂಸರ ಮನೆಗೆ ಪ್ರತಿ ರಾತ್ರಿ ಮಹಾಕಾಳಿ ಬರ್ತಾ ಇದ್ರು. ಕಾಳಿ ಬರ್ತಿದ್ಲು ಊಟ ಮಾಡೋಕ್ಕೆ. ನಾನು ಅವಾಗೆಲ್ಲ ಅನ್ಕೋತಿದ್ದೆ, ಅದೆಲ್ಲ ಏನು ಕತೆಗಳು, ಇದೆಲ್ಲ ಕತೆಗಳು, ಅದು ಹೆಂಗ್ ಸಾಧ್ಯ ಆಗುತ್ತೆ ಹಂಗೆ ಹೆಂಗೆ ಅಂತ. ನಿಜವಾಗ್ಲೂ ಸ್ಪಿರಿಚುಯಾಲಿಟಿಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ. ಹೌದು, ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ರೇನೆ ಭಾರತ ದೇಶದಲ್ಲಿ ಹುಟ್ಟಕ್ಕಾಗ್ಬೇಕು. ಕರೆಕ್ಟ್. ನಿಜವಾಗ್ಲೂ ನೀವು ಎಲ್ಲಿ ಬೇಕೋ ಹೋಗಿ, ಯುರೋಪ್ ಹೋಗಿ, ಲಂಡನ್ಗೆ ಹೋಗಿ, ಅಮೆರಿಕಾಲಿ, ಈ ಹೊರಗಡೆ ದೇಶದಲ್ಲಿ ಬದುಕ್ತಿರ್ತಾರಲ್ಲ ಕನ್ನಡದವರು ಅಥವಾ ಭಾರತೀಯರು, ಅವ್ರನ್ನ ಕೇಳಿ ನೋಡಿ ತಾಯ್ನಾಡು ಎಷ್ಟು ಮಿಸ್ ಮಾಡ್ಕೋತಾರೆ ಅಂತ. ಕರೆಕ್ಟ್. ನೀವೆಲ್ಲಾದ್ರೂ ಹೋಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ವಾಪಸ್ ಬರೋಗಿರೋದಲ್ಲ ನಮ್ಮ ದೇಶಕ್ಕೆ. ನಿಜವಾಗಿ ಹೌದು, ಒಂದು ಸರಿ ನೀವು ಟ್ರಾವೆಲ್ ಮಾಡಕ್ ಶುರು ಮಾಡಿ, ಹೌದು, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಕರ್ನಾಟಕದಿಂದನೇ ಶುರು ಮಾಡಿ. ಹೌದು. ಎಲ್ಲಾ ದೇವಸ್ಥಾನಗಳು, ನಮ್ಮ ಹೋಗ್ ಎಲ್ಲಾ ಬನ್ನಿ. ಹಳೇ ದೇವಸ್ಥಾನಗಳು ಒಂದೊಂದ್ಸಾರಿ ನೋಡಿ. ನಿಮಗೆ ಗೊತ್ತಿಲ್ಲದೆ ನೀವು ಜೀವನ ನೋಡೋ ಒಂದು ಆಯಾಮನೇ ಬೇರೆ ಆಗುತ್ತೆ. ಹೌದು, ಹೌದು. ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ಜನ ಒಂದೇ ರೂಮಲ್ಲಿ ಇದ್ದು ಈಗ ಯಾವುದೋ ಒಂದು ಹೆಣ್ಮಗಳಿಗೆ ಗಂಡನಿಂದ ಸಮಸ್ಯೆ, ಯಾವುದೋ ಒಂದು ಹುಡುಗನಿಗೆ ಹುಡುಗಿ ಕೈ ಕೊಟ್ಟೋದ್ಲು, ಒಂದು ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಯಾರನ್ನು ಮೀಟ್ ಮಾಡಿದೆ, ಫೋನ್ 3 ಹೊತ್ತು ಇಟ್ಕೊಂಡು ಅವ್ರಿಗೆ ಲೈಫೇ ಕಾಣಿಸ್ತಿರಲ್ಲ. ಹೌದು, ಪ್ರಪಂಚ ಇಷ್ಟೇ, ಅಯ್ಯೋ ಮುಳುಗೋಯ್ತು, ನನ್ನ ಲೈಫೇ ಹಿಂಗಾಗೋಯ್ತು, ನಾನೇನ್ ತಪ್ಪು ಮಾಡಿದ್ದೆ, ಬರೀ ನಿಮ್ದು ಅಂತ ಪಾಪ ಅವ್ರನ್ನವರೇ ಬ್ಲೇಮ್ ಮಾಡ್ಕೋತಾ ಇರ್ತಾರೆ. ಹೌದು. ಒಂದು ಸರಿ ಮನೆ ಬಿಟ್ಟು ಹೊರಗೆ ಬನ್ನಿ, ಹೊರಗಡೆ ಟ್ರಾವೆಲ್ ಮಾಡಕ್ ಶುರು ಮಾಡಿ. Correct. ನಿಮ್ಮ ಜೀವನಗಳೇ ಹೌದು. ಅದು ಹೇಳಕ್ಕಾಗಲ್ಲ. ಇಲ್ಲ, ಯಾತ್ರೆಗಳು ಅದು ಮಾಡೋದ್ರಿಂದ ಅನುಭವಿಸ್ಬೇಕು. ನಿಜವಾಗ್ಲೂ ನಾನೀಗ ಕೇದಾರ್ನಾಥ್ಗೆ ಹೋದಾಗ 22 ಕಿಲೋಮೀಟರ್ಸ್ ಯಾತ್ರೆ ಮಾಡಿದಾಗ ನಾನು ಪ್ರತಿ ಕ್ಷಣ ಏನು ಕಲಿಬೋದು ಅಂತ ನೋಡ್ತಾ ಹೋಗ್ತಾ ಇದ್ದೆ. ಒಬ್ಳೆ ಹೋಗಿದ್ದು 10 ಜನ, ಬಟ್ ನಾನು ಆದಷ್ಟು ಒಬ್ಳೆ ಹೋಗ್ತಾ ಇದ್ದೆ. ನಿಜವಾಗ್ಲೂ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕಾ ಈಗ ಬೆಟ್ಟ ಹತ್ತಕ್ಕೆ, ಅಂದರೆ ಯಾತ್ರೆ ಮಾಡೋಕ್ಕೆ, ಪಾದಯಾತ್ರೆ ಮಾಡೋಕ್ಕೆ ಅಂತ ಯೋಚನೆ ಹೌದಪ್ಪ, ದೇಹ ಭಗವಂತ ಕೊಟ್ಟಿರೋ ದೇಹನ ಚೆನ್ನಾಗಿ ಇಟ್ಕೊಬೇಕು, ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅವ್ನು ಕೊಟ್ಟಿರೋ ದೇಹ ನಾವು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ರಿಯಲೈಸ್ ಆಗೋಷ್ಟರಲ್ಲಿ ತುಂಬ ಏಜ್ ಆಗಿರೋರು ನಡೆಯೋದನ್ನ ನೋಡಿದ್ವಿ. ಓಕೆ, ಅವಾಗ ಓಕೆ, ಇವರಿಗೆ ಎಲ್ಲ ಹೇಳ್ತೀವಿ ಏಜ್ ಆದಮೇಲೆ ಇದೆಲ್ಲ ಬರೋಕ್ಕಾಗಲ್ಲ ಅಂತ, ಬಟ್ ಈ ಥರ ನಡೀತಾ ಇದ್ದಾರಲ್ಲ ಅನ್ನೋಷ್ಟರಲ್ಲಿ ಒಬ್ರು ಕಾಲಿಲ್ಲದೆ ಇರೋರು ಪಾದಯಾತ್ರೆ ಮಾಡೋದನ್ನ ನೋಡಿದೆ. ಸುಮ್ಮನೆ ನಾನು ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಫೈನಲಿ ನಂಗೆ ಅರ್ಥ ಆಗಿದ್ದು ಏನಂದರೆ, ಅವನ ಶಕ್ತಿ ಒಂದಿದ್ರೆ, ಆ ಶಕ್ತಿಗೆ ನಾನು ಕನೆಕ್ಟ್ ಆದರೆ, ನೀವು ಫಿಸಿಕಲಿ ಹೇಗಿರ್ತೀರಾ, ನಿಮಗೆ ಏಜ್ ಆಗಿದೆಯಾ, ಇದು ಯಾವುದೂ ಮ್ಯಾಟ್ರ್ ಅಲ್ಲ. ನಾವು ನಡೆಯಲ್ಲ, ಅವ್ನು ನಡೆಸ್ತಾನೆ, ಅವ್ನು ಕರ್ಕೊಂಡೋಗಿ ಅಲ್ಲಿಗೆ ಬಿಡ್ತಾನೆ. ಇದನ್ನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ನಾನು ಯಮುನೋತ್ರಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ಇಳಿಯೋಕ್ಕೆ ಶುರು ಮಾಡಿದೆ. ಹತ್ತಿದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಅವತ್ತು ಕಾಲ್ ಮಾಡಿ ಹೇಳಿದೆ ಒಂದು ಮ್ಯಾಜಿಕ್ ಅಂತ. ಅಲ್ಲಿ ಸ್ಟಾರ್ಟ್ ಮಾಡಿದವಳು ಕೆಳಗಡೆ ಬರೋ ತನಕನೂ ನಾನು ಶಿವ ಜಪ ಮಾಡ್ಕೊಂಡು ಬಂದಿದ್ದೀನಿ. ಬೇರೆ ಏನೂ ನನ್ನ ತಲೆಯಲ್ಲಿಲ್ಲ. ಒಂದು ಕಡೆ ಬ್ರೇಕ್ ತಗೊಂಡಿಲ್ಲ. ಇಳಿಬೇಕಾದ್ರೆ ಒಂದು ಕಡೆ ಬ್ರೇಕ್ ತಗೊಂಡಿಲ್ಲ. ಕೆಳಗಡೆ ಬಂದ್ಮೇಲೆ ನೋಡ್ತಾ ಇದ್ದೀನಿ ನಾವು ಕೆಳಗಡೆ ಬಂದಿದ್ದೀವಿ ಅಂತ. ಸೊ ಯಾರು ಕರ್ಕೊಂಡು ಬಂದರು ಅಂತ ಅಂದರೆ, ಅಫ್ಕೋರ್ಸ್ ಒಂದು ಶಕ್ತಿನೇ ಕರ್ಕೊಂಡು ಬಂದಿರುತ್ತೆ ಅಂತ. ಇನ್ನೇನೂ ಇಲ್ಲ, ಶಿವ ಜಪ ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ತಲೆಯಲ್ಲಿ. ಅಂದರೆ ಈ ಥರ ಎಲ್ಲ ಹೋಗೋಕ್ಕೆ ಶುರುವಾದಾಗ, ನಾನು ಆಗಲೇ ಹೇಳ್ದಂಗೆ, ನಾನು ಡಿಪ್ರೆಷನಲ್ಲಿದ್ದಾಗ ಶಿವ ಮುಂದೆ ಕುತ್ಕೊಂಡು ಮಾತಾಡಿದೆ ಅಂದಲ್ಲ, ಮನೇಲಿ ರೂಮ್ ಬಾಗ್ಲು ಹಾಕೊಂಡು ಕುತ್ಕೊಂಡಿದ್ದಿದ್ರೆ ಏನಾಗ್ತಾ ಇತ್ತು? ಹೊರಗಡೆ ಬಂದು ಅವನ ಜೊತೆ ಮಾತಾಡೋಣ ಅಂತ ಹೋದವಳು ಅವ್ನು ನನ್ನ ಜೊತೆನೇ ಮಾತಾಡಿಸ್ದ. ಕೊನೆಗೆ ಅವ್ನು ಮಾತಾಡಲಿಲ್ಲ, ಅವನ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡೆ, ಬಟ್ ನಾನೇ ಮಾತಾಡೋದು, ನನಗೆ ನನ್ನ ಒಳಗಡೆನೇ ಉತ್ತರಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ. ಅದು ಅವನೇ ಕೊಡಿಸಿದ್ದು. ಮೇ ಬಿ ನಾವೆಲ್ಲ ಆಧ್ಯಾತ್ಮಗಳಿಗೆ ಬರೋಕ್ಕೋಸ್ಕರನೇ ಅವನು ತುಂಬ ನಮಗೆ. ಈಗ ಒಂದು ಎಕ್ಸಾಂಪಲ್ ಏನು ಗೊತ್ತಾ, ನಿಮಗೆ ಮೇಲಿನ ಹೂವು ಬೀಳುತ್ತೆ ಆಯಿತಾ, ಎಕ್ಸಾಂಪಲ್ ಒಂದು 500 ರೂಪಾಯಿ ನೋಟ್ ಬಿತ್ತು, ಹಿಂಗೇನೋ ಬಿತ್ತು ನಿಮಗೆ, ನೀವು ತೊಗೊಂಡ್ರಿ, ನೋಡಿದ್ವಿ, ನೋಟ್ ಸಿಕ್ತು ಅಂತ ಇಟ್ಕೊಂಡ್ರಿ
ಅಲ್ವಾ? ನೀವು ಜಾಸ್ತಿ ಎಲ್ಲಿಂದ ಬಿತ್ತು ಏನೋ ಸರ್ಚ್ ಮಾಡಕ್ ಹೋಗ್ತೀರಾ? ತಗೊಂಡ್ ಬಂದ್ರಿ. ಅದೇ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಕಲ್ಲು ಬಿತ್ತು ನಿಮ್ಮ ತಲೆ ಮೇಲೆ. ಏನ್ ಮಾಡ್ತೀರಾ? ಯಾರೋ ನೋಡಿದ್ದು ಎಲ್ಲಿ ಎಲ್ಲಿ ನೋಡ್ದ, ಏನು, ಯಾವ ಕಡೆಯಿಂದ ಹಾಕಿದ್ರು ಅಂತ ಅಲ್ಲೇ ನೋಡ್ತಿರ್ತೀವಿ. ಇವಾಗ ಯಾರೋ ಕಾಣಿಸ್ಬೋದೇನೋ ಅಂತ. ಅಂದ್ರೆ ಭಗವಂತ ಯಾಕೆ ಅವಾಗವಾಗ ಕಲ್ಲು ಹಾಕಿ ನಮ್ಗೆ ಏಟ್ ಮಾಡ್ತಾನೆ ಅಂದ್ರೆ, ದುಡ್ಡು ಕೊಟ್ಟೆ ಎಲ್ಲ ಕೊಟ್ಟಾಗ ತಗೊಂಡ್ ಜೋಬಲ್ಲಿ ಇಟ್ಕೊಂಡು ಸುಮ್ನೆ ಹೋಗ್ತಾ ಅವಾಗ ಇದ್ದೆ. ಕೇಳಿಲ್ಲ ಯಾಕೆ ಕೊಟ್ಟೆ ಇದು ಅಂತ. ಈಗ ನೋವು ಕೊಟ್ಟಾಗ ಎಲ್ಲಿದ್ಯಾ, ಯಾರು ಹಾಕಿದ್ದು, ಯಾರು ಪೇನ್ ಮಾಡಿದ್ದು ಅಂತ ಕೇಳ್ತಿದ್ಯಾ ಅಂತ ನಾನ್ ಅನ್ಕೊಂಡಿದ್ದು. ಅದಕ್ಕೆ ನಮ್ಮ ಲೈಫಲ್ಲಿ ಏನಾದ್ರೂ ಹೊಡೆತಗಳು ಬೀಳ್ತಾ ಇದೆ, ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹಣಕಾಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ನಷ್ಟ ಅನುಭವಿಸ್ತಾ ಇದೀವಿ, ಲವ್ ಬ್ರೇಕಪ್ ಆಗಿದೆ, ಅವಮಾನಗಳನ್ನ ಫೇಸ್ ಮಾಡ್ತಾ ಇದೀವಿ ಅಂದ್ರೆ ಗೆಟ್ ರೆಡಿ. ನಿಮ್ಗೆ ಭಗವಂತ ಎಂಟ್ರಿ ಆಗ್ತಾ ಇದ್ದಾನೆ. ಅವನ್ನ ಕರ್ಕೊಳಕ್ಕೆ ನೀವು ರೆಡಿ ಆಗಿ. ಸೊ ಒಂದು ಬೇರೆ ಅದು ಚಾಪ್ಟರ್. ಮುನ್ಸೂಚನೆ ಅದು. ಇವಾಗ ನಿಮ್ ಹೌದು, ಜೀವನದಲ್ಲಿ ನಿಮ್ಗೆ ಹೌದು. ತುಂಬಾ ಕಷ್ಟಗಳಿದೆ ಅಂದ್ರೆ ಭಗವಂತ ಇವಾಗ ಕಾಲಿಡ್ತಾನೆ. ಹೌದು, ಈ ಟೈಮಲ್ಲಿ ನೀವ್ ಏನೇನೋ ತಪ್ಪು ನಿರ್ಧಾರಗಳು ತಗೊಂಬಾರ್ದು. ಕರೆಕ್ಟ್. ಸೊ ಅದು ತುಂಬಾ ಮ್ಯಾಟರ್. ಮತ್ತೆ ಹೆಂಗೋ ಪ್ರೊಟೆಕ್ಟ್ ಮಾಡ್ತಾನೆ, ಯಾರ ಹೌದು, ಮುಖಾಂತರ ಹೇಳಿಸ್ತಾನೆ, ಹೌದು. ಹೆಂಗೋ ಯಾರೋ ಒಬ್ರು ಕಾಲ್ ಮಾಡಿ ಹೇಳ್ಬೋದು, ಇಂಥ ಒಂದ್ ಒಳ್ಳೆ ಇಂಥದ್ದು ಪಾಡ್ಕಾಸ್ಟ್ ಗಳು ಸಿಗ್ಬೋದು ಅವ್ರಿಗೆ. ಹೌದು, ಏನೋ ಒಂದಾಗುತ್ತೆ. ಅವ್ನು ಯಾವ್ದ್ರು ಏನ್ ಗೊತ್ತಾ, ಅವ್ನು ಬಂದು ಸೂಚನೆ ಕೊಡ್ಬೇಕಾದ್ರೆ ಅವ್ನ ಭಾಷೆ ನಮ್ಗೆ ಅರ್ಥ ಆಗೋ ತರ ನಾವು ಲ್ಯಾಂಗ್ವೇಜ್ ಕಲಿಬೇಕು ಅಂದ್ರೆ, ನಾನು ಅದಕ್ಕೆ ಹೇಳ್ತಿದ್ದೆ, ಇದೆಲ್ಲ ದೇವ್ರೇ ಅಲ್ವಾ ಇವ್ರನ್ನೆಲ್ಲ ಕರ್ಸ್ಕೊಳ್ಳೋದು ಅಂತ. ನನಗೆ ಯಾತ್ರೆ ಟೈಮಲ್ಲಿ ಯಾರೋ ಹೇಳ್ದಾಗ ನಾನು ಹೇಳ್ತಾ ಇದ್ದೆ, ದೇವ್ರು ಕರ್ಸ್ಕೊಳ್ತಾನೆ. ಆದ್ರೆ ಅವ್ರು ಮನ್ಸ್ ಮಾಡಿ ಹೊರಗಡೆ ಬಂದಿಲ್ಲ ಅಂದಿದ್ರೆ, ಅವನು ಅಂದ್ರೆ ಮನ್ಸೇ ಮಾಡಿಲ್ಲ ಅಂದ್ರೆ ಅವ್ನ ಹೆಂಗ್ ಕರ್ಕೊಳ್ತಾನೆ? ಅವನೇನ್ ಹೇಳ್ತಾನೆ ಅಂದ್ರೆ, ನೀನ್ ಮನ್ಸ್ ಮಾಡು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ ಅಂತ. ಮನ್ಸೇ ಮಾಡ್ಲಿಲ್ಲ ಅಂದ್ರೆ ಹಂಗೆ ನಮ್ಗೆ ಏನೋ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಡಿಸೈಡ್ ಮಾಡಿ ಅವ್ನ್ ಟೇಕ್ ಕೇರ್ ಮಾಡ್ತಾನೆ, ನಂಬಿ ಅಷ್ಟೆ. ನೀವು ಒಂದ್ ಹೆಜ್ಜೆ ಹಾಕಿ, ಭಗವಂತ 10 ಹೆಜ್ಜೆ ನಿಮ್ ಜೊತೆಗೆ. ಖಂಡಿತ ಅವ್ನ್ ಕೈ ಹಿಡಿದ್ರೆ ಮುಗೀತು. ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ನಂಬಿಕೆ ಮಾಡಿಸ್ತಾನೆ. ಇರ್ಬೇಕು. ಹೌದು, ಹೌದು. ಸ್ಥಿರತೆಗೆ ಮೊದಲನೇ ಹೆಸರು ಶಿವನೇ. ಯಾಕೆ ಅಂತ ಅಂದ್ರೆ, ನೀವು ನೋಡಿ, ಎಂಥದ್ದೇ ಬ್ರಹ್ಮಾಂಡದಲ್ಲಿ ಎಂಥ ದೊಡ್ಡ ಘಟನೆಗಳನ್ನ ನಡೀತಾ ಇದ್ರೂ ಕೂಡ ಶಿವ ಮಾತ್ರ ಯಾವಾಗ್ಲೂ ಕಾಮಾಗಿ ನೋಡ್ತಾ ಇರ್ತಾನೆ, ಅಲ್ವಾ? ಒಂದು ಚಿಕ್ಕ ಸ್ಟೋರಿ ಎಲ್ಲೋ ಓದಿದ್ ನೆನಪಿದೆ ನಂಗೆ, ಸುಮ್ಮನೆ ಕಾಮಿಡಿ ಆಗಿ. ಪಾರ್ವತಿ ಬಂದು ಶಿವಂಗೆ ಕೇಳ್ತಾರಂತೆ. ಇಬ್ರು ಫ್ರೆಂಡ್ಸು, ಒಬ್ಬ ಶಿವನ್ಗೆ ಸಿಕ್ಕಾಪಟ್ಟೆ ಬೈತಾ ಇರ್ತಾನಂತೆ, ಇನ್ನೊಬ್ಬ ಫ್ರೆಂಡು ಶಿವನ್ನ ಬಹಳ ಪೂಜೆ ಮಾಡ್ತಾ ಇರ್ತಾನಂತೆ. ಶಿವ ಇಬ್ಬರಿಗೂ ಸೇಮ್ ರಿಯಾಕ್ಷನ್. ಇವರು ತುಂಬಾ ಪೂಜೆ ಮಾಡಿದ್ರು ಅಂತ ಓವರ್ ಎಕ್ಸೈಟ್ಮೆಂಟು ಇಲ್ಲ, ಇವ್ರು ನನ್ನ ಬೈತಿದ್ದಾರೆ ಅಂತ ಕೋಪನೂ ಇಲ್ಲ. ಆಗ ಪಾರ್ವತಿ ಬಂದು ಕೇಳ್ತಾರಂತ, ಇವ್ರು ನಿಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ನೀವು ನೋಡಿದ್ರೆ ಹಾಗೆ ಕೂತಿದ್ದೀರಾ, ಏನು ಎಕ್ಸ್ಪ್ರೆಷನ್ಸ್ ಇಲ್ಲ. ಇವ್ರು ಹೊಗಳ್ತಾ ಇದ್ದಾರೆ, ನೀವು ಹಾಗೆ ಕೂತಿದ್ದೀರಾ, ಏನು ಎಕ್ಸ್ಪ್ರೆಷನ್ಸ್ ಇಲ್ಲ. ಆಗ ಶಿವ ಹೇಳಿದ್ರಂತೆ, ಇವ್ನ್ ಬೈಬೇಕಾದ್ರು ಇವ್ರು ಹೊಗಳ್ಬೇಕಾದ್ರು ಇಬ್ರು ನನ್ನನ್ನೇ ನೆನ್ಪು ಮಾಡ್ಕೊಳ್ತಿದಾರಲ್ವಾ ಅಂತ ನಾನು ಸುಮ್ಮನೆ ಕೂತಿದ್ದೀನಿ ಅಂತ. ಅಂದ್ರೆ ಇಬ್ರಿಗೂ ನಾನು ಬೇಕಿದೆ ಅಂತ. ಇವನ್ ಬೇಡ ಅಂದ್ರೂ ನಾನು ಬೇಕಿದೆ ಬಿಕಾಸ್ ಬೈತಿದ್ದಾನೆ, ಇವನ್ ಬೇಡ ಅಂದ್ರೂ ನಾನು ಬೇಕಿದೆ ಬಿಕಾಸ್ ಇವನನ್ನ ಆರಾಧಿಸ್ತಾ ಇದ್ದಾನೆ. ಇವರಿಬ್ರು ನನ್ನನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ. ನಾನು ಹೋಗಿ ಸಹಾಯ ಮಾಡೋ ಅಗತ್ಯ ಏನಿಲ್ಲ. ಇವ್ರು ನನ್ನ ಹೆಸರನ್ನ ನೆನಪು ಮಾಡ್ಕೊಂಡು ಎಷ್ಟು ಸಲ ನನ್ನನ್ನ ನೆನಪು ಮಾಡ್ಕೊಳ್ತಾರೆ, ಅಷ್ಟು ಸಲ ನಾನು ಅವ್ರ ಜೊತೆಲೇ ಇದ್ದೀನಿ ಅಂತ. ಸೊ ಅಷ್ಟು ಈಸಿಯಾಗಿ ಶಿವನ ನಾವು ಬೈಯೋರ್ಗೂ ಒಲಿತಾನೆ ಅವನು ಅಂತ ಹೇಳಿ. ಸೊ ಹಾಗಾಗಿ ಯಾವುದೇ ಇವಾಗ ಓವರ್ ಎಕ್ಸೈಟ್ಮೆಂಟ್ ಶಿವನಲ್ಲಿ ಇಲ್ವೇ ಇಲ್ಲ. ಅವ್ರೇನಾದ್ರೂ ಕೋಪ ಬಂದ್ರು ಅಥವಾ ಏನೇ ಒಂದು ಲೈಫಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ಬಂದಾಗ ಮಾಡೋದು ಒಂದೇ ಕೆಲಸ, ಏನು? ಡಾನ್ಸ್. ಕರೆಕ್ಟಾ? ರುದ್ರ ತಾಂಡವಾನ್. ಖುಷಿ ಆದ್ರೂ ಡಾನ್ಸ್ ಮಾಡ್ತಾರೆ, ದುಃಖ ಆದ್ರೂ ಡಾನ್ಸ್ ಮಾಡ್ತಾರೆ. ಒಂದ್ ಖುಷಿ ಏನಂದ್ರೆ ಎಲ್ಲೂ ಹೋಗಲ್ಲ, ಅವ್ರ ಒಳಗಡೆ ಇರುವಂತ ಎಮೋಷನ್ಸ್ನ ಅವರೇ ಹೊರಗಡೆ ಹಾಕೊಳ್ತಾರೆ. ಸೆಲ್ಫ್ ಕೌನ್ಸಿಲಿಂಗ್ ಯಾರಾದ್ರೂ ಕಲ್ತ್ಕೋಬೇಕು ಅಂತಂದ್ರೆ ಅದು ಶಿವನಿಂದ ಕಲ್ತ್ಕೋಬೇಕು. ಅಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಸಕ್ಸಸ್ ಸಿಕ್ಕಿ ನೀವು ತುಂಬಾ ಉತ್ತುಂಗಕ್ಕೆ ಹೋದ್ರು ಒಂದೇ ತರ ಇರ್ತೀರಾ, ಎಕ್ಸಾಕ್ಟ್ಲಿ, ನಾಳೆ ನೀವು ಬೀದಿಲ್ ಬಿದ್ರು ಕೂಡ ಒಂದೇ ತರ ಇರ್ತೀರಾ. ಎಕ್ಸಾಕ್ಟ್ಲಿ. ಅದು ನಮಗೆ ಬರಬೇಕು ಅಂದ್ರೆ ಶಿವನ್ನ ನಾವು ಕಾಪಿ ಹೊಡಿಲೇಬೇಕು. ಇದು ಶಿವನ ಮೊದಲನೇ ಗುಣ. ಅಂಡ್ ವಂಡರ್ಫುಲ್. ಇದನ್ನ ನಾವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನೋಡಿ, ಸ್ಥಿರತೆ, ಸ್ಥಿರತೆ. ಕಾಮ್ನೆಸ್. ಹೌದು, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮ್ಗೆ ಏನಾದ್ರೂ ಸಡನ್ ಆಗಿ ಯಾರೋ ಒಬ್ರು ದೊಡ್ಡ ಗಿಫ್ಟ್ ಮಾಡಿದ್ರು ಕೂಡ ನೀವೇ ನಂಗೆ ಒಂದೊಂದ್ಸಲ ಹೇಳ್ತಿರ್ತೀರಾ ಗೊತ್ತಾ, ನೀವೇನು ಎಕ್ಸೈಟ್ಮೆಂಟ್ ಆಗಲ್ಲ, ಏನಾದ್ರೂ ಸರ್ಪ್ರೈಸ್ ಅಂತಂದ್ರೆ ಹ್ಞೂ ಅಂತೀರಾ ಅಂತ. ಅಂದ್ರೆ ಮುಂಚೆ ನನಗೂ ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಎಮೋಷನ್ಸ್ಗಳಿತ್ತು. ಬಟ್ ಶಿವನ ಆರಾಧನೆ ಮಾಡ್ತಾ 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 ಲೈಫಲ್ಲಿ ಏನು ದೊಡ್ಡದು ಬಂದರೂ ಏನು ಕಳ್ಕೊಂಡ್ರು ಕೂಡ ಅದನ್ನ ಸಮವಾಗಿ ಸ್ವೀಕರಿಸ್ಬೇಕು ಅನ್ನೋಂಥ ಒಂದು ಸ್ಟ್ರೆಂತನ್ನ ಅವನ್ನ ಯಾರು ಕನೆಕ್ಟ್ ಆಗ್ತಾ ಹೋಗ್ತಾರೆ ಅವರಲ್ಲಿ ಅವನು ಅದನ್ನ ಬಿಲ್ಡ್ ಮಾಡ್ತಾ ಬರ್ತಾನೆ. ಸೊ ಇದು ನಾನು ಇವತ್ತು ಎಲ್ರಿಗೂ, ಅದಕ್ಕೆ ಅಂದರೆ ನೀವು ವಿಷ್ಣು ಆರಾಧನೆ ಮಾಡೋದ್ರಿಂದ ನಾನು ಅದನ್ನೂ ಹೇಳ್ತೀನಿ ನೋಡಿ. ಇನ್ನೊಂದು ಎರಡನೇ ಗುಣ ಶಿವಂದು, ಇದು ಒಂದು ಸ್ಥಿರತೆ ಆಯ್ತಾ. ನಾನು ನನ್ನ ಫ್ರೆಂಡು ಪೂರ್ತಿ ಕೃಷ್ಣನ ಆರಾಧನೆ ಮಾಡ್ತಾರೆ, ನಾನು ಶಿವ. ಇಬ್ರು ಒಂದ್ ಕಡೆ ಟ್ರಿಪ್ ಹೋಗಿದ್ವಿ. ಬೆಳಗ್ಗೆ ಎದ್ದು ಇಷ್ಟು ಗಂಟೆಗೆ ನಾವು ಹೊರಡಬೇಕಿತ್ತು ಆಚೆ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ರು, ನಾನು ರೆಡಿಯಾಗಿ ಕೂತ್ಕೊಂಡಿದ್ದೆ. ಎಷ್ಟೊತ್ತಾದ್ರೂ ಇವಳು ರೆಡಿ ಆಗ್ತಾ ಇಲ್ಲ.
ನಾನು ಎಷ್ಟೊತ್ತು ರೆಡಿ ಆಗೋದು ನೀನು ಅಪ್ಪ ಅಂದ್ಬಿಟ್ಟು ಫುಲ್ ಮ್ಯಾಚು ಅದು ಇದು ಎಲ್ಲ ರೆಡಿ ಆಗ್ತಾ ಇಲ್ಲು ಎವ್ರಿ ಡೇ ಟ್ರಿಪ್ ಹೋಗೋಕ್ಕೆ ನಾವು ಹೆಂಗೆ ಅಂದರೆ ಅಯ್ಯೋ ಬೇಗ ರೆಡಿ ಆಗ್ಬಿಡೋಣ ಅನ್ಕೊಂಡು ಕೂತಿದ್ದೆ. ಅವಳನ್ನ ಕೇಳ್ದೆ, ಯಾಕೆ ಇಷ್ಟು ರೆಡಿ ಆಗ್ತೀಯಾ ನನ್ನ ಕೃಷ್ಣಂಗೆ ನಾನು ರೆಡಿ ಆಗೋದು ಇಷ್ಟ. ಬಿಕಾಸ್ ಕೃಷ್ಣ ಇಷ್ಟಪಡ್ತಾರೆ ಅದನ್ನೆಲ್ಲ, ಅಲಂಕಾರ ಪ್ರಿಯ. ಅಲಂಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ. ಅವಳು ನಾನು ಅವಾಗ ಯೋಚನೆ ಮಾಡಿದೆ, ನಾನು ಯಾಕೆ ರೆಡಿ ಆಗ್ತಾ ಇಲ್ಲ, ಮೇ ಬಿ ನಾನು ಶಿವನ ಆರಾಧನೆ ಮಾಡೋದ್ರಿಂದ ಒಂದು ವಿಭೂತಿ ಇಟ್ಟರೆ ಸಾಕನ್ಸ್ಬಿಟ್ಟಿದೆ ಲೈಫಲ್ಲಿ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತುಂಬ ಆರ್ನಮೆಂಟ್ಸ್ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟನೇ ಆಗಲ್ಲ ಅಂತ. ಇದು ಮುಂಚೆ ನಾನು ಹಿಂಗೆ ಇರಲಿಲ್ಲ. ಕನೆಕ್ಟಿವಿಟಿ ಬೆಳೀತಾ 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 ಇದು ಹೆಂಗೆ ಅಂದರೆ, ನಾವು ಈಗ ಕನ್ನಡ ಮಾತಾಡೋರ ಜೊತೆಲಿ ಇದ್ದು ಕನ್ನಡ ಕಲಿತೀವಲ್ಲ, ಹಾಗೆ ಶಿವನ್ನ ಒಂದು ಆರಾಧನೆ ಮಾಡ್ತಾ ಮಾಡ್ತಾ ಅವನ ತತ್ವಗಳನ್ನು ತಿಳ್ಕೊಳ್ತಾ ನಮಗೆ ಗೊತ್ತಿಲ್ಲದೆ ನಾವು ಆಗ್ಬಿಟ್ಟಿರ್ತೀವಿ ಅಂತ. ಸೊ ನಿಜವಾಗ್ಲೂ ಆ್ಯಕ್ಚುಲಿ ನೀವು ವಿಷ್ಣುನಾದ್ರೂ ಆರಾಧನೆ ಮಾಡಿ, ಶಿವನಾದ್ರೂ ಆರಾಧನೆ ಮಾಡಿ, ನೀವು ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ ಬರೀ ಪೂಜೆ ಮಾಡೋದಲ್ಲ, ಅವನ ತತ್ವಗಳನ್ನು ನಿಮಗೆ ಗೊತ್ತಿಲ್ಲದೆ ನೀವು ಅಳವಡಿಸ್ಕೋಬೇಕು. ಅದು ಮೇಜರ್ ಆಗಿ ನೋಡ್ಬೇಕಾಗಿರೋದು. ಅದಕ್ಕೆ ನಾನು ಹೇಳಿದೆ, ನೀವು ಬ್ರ್ಯಾಂಡ್ ಅಂದರೆ ನಿಮ್ಗೆ ಇಷ್ಟ ಅಲ್ವಾ, ಬ್ರ್ಯಾಂಡೆಡ್ ವಸ್ತುಗಳನ್ನ ಇಷ್ಟಪಡ್ತೀರಾ, ನಾನು ನೋಡಿದ್ದೀನಿ, ನೀವು ಹೇಳಿದ್ದೀರಾ. ಸೊ ನಾನು ಹಂಗಿಲ್ಲ, ನಾನು ನಿಮ್ಮ ಜೊತೆ ಎಷ್ಟೊಂದ್ಸಲ ಮಾತಾಡಿದ್ದೀನಿ. ನಾನು ಅವಾಗ ಯೋಚನೆ ಮಾಡಿದೆ, ಇವರು ವಿಷ್ಣು ಫಾಲೋರು, ನಾನು ಶಿವ ಫಾಲೋರು. ಅದಕ್ಕೆ ನಮ್ಮದು ವ್ಯೂ ಪಾಯಿಂಟ್ ಬೇರೆ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಶಿವ ಅಷ್ಟು ಸಿಂಪ್ಲಿಸಿಟಿ ಅಂತ, ಸರಳತೆಗೆ ಇನ್ನೊಂದು ಹೆಸರೇನೆ ಶಿವ ಅಂತ ಹೇಳಿ. ಆ್ಯಂಡ್ ನೀವು ಶಿವರಾತ್ರಿ ಟೈಮಲ್ಲಿ ಇತ್ತೀಚೆಗೆಲ್ಲ ಈ ಗಣೇಶ ಹಬ್ಬ ಎಲ್ಲ ಬಂದರೆ ಗಣೇಶಂಗೆ ಪೊಲೀಸ್ ಡ್ರೆಸ್ ಹಾಕ್ಸ್ತಾರೆ. ಅದು ನಿಜವಾಗ್ಲೂ ನನಗೆ ಅರ್ಥನೇ ಆಗಲ್ಲ. ಬಾಹುಬಲಿ ತರ ಎಲ್ಲ ಬಾಹುಬಲಿ ಮಾಡ್ತಾರೆ, ಹೀರೋಗಳ ಥರ ಮಾಡ್ತಾರೆ, ಗಣಪತಿಗೆ ಕಳ್ಳನ್ನ ವೇಷ ಹಾಕ್ಸ್ತಾರೆ, ಪೊಲೀಸ್ ತರ ಮಾಡ್ತಾರೆ. ಏನೇನೋ ಹಾಕ್ತಾರೆ. ಗಣಪತಿ ಹಾಕ್ಸ್ಕೊಳ್ತಿದ್ದಾರೆ, ಇಲ್ಲ ಅಂತ ಅಲ್ಲ, ಸರಿಯಾದ ಟೈಮಿಗೆ ಎಲ್ರಿಗೂ ಎಫೆಕ್ಟ್ ಆಗ್ತಾ ಇದೆ, ಆದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೀವು ಕಾಮಿಡಿ ಮಾಡಿ, ಬಟ್ ಭಗವಂತನ ಜೊತೆಗೇನಾ ಅನ್ನೋದು ನನ್ನ ಪ್ರಶ್ನೆ. ಸೊ ಕೆಲವರು ಹೇಳ್ತಾರೆ, ಅಲ್ಲಿ ಪೊಲೀಸ್ ಮತ್ತೆ ಕಳ್ಳ ಥರ ಗಣಪತಿ ಮಾಡಿದ್ದಾರೆ, ನೋಡ್ಕೊಂಬರೋಣ ಅಂತ. ಅಪ್ಪ ಅದನ್ನ ಬೇರೆ ನೋಡಿ ಪಾಪ ಸುತ್ಕೋಬೇಕಾ ಅಂತ ಇದ್ದೆ ನಾನು. ಅಂದರೆ ಮನುಷ್ಯರು ಎಷ್ಟು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಶಿವರಾತ್ರಿ ಟೈಮಲ್ಲಿ ರೀಸೆಂಟಾಗಿ ನಾನು ನನ್ನ ಗುರುಗಳು ಮಾತಾಡ್ತಾ ಇದ್ವಿ, ಶಿವನ್ಗೆ ಎಷ್ಟು ಸಿಂಪಲ್ ಆಗಿರೋದು ಇಷ್ಟ ಅಂದರೆ, ಅವನಿಗೆ ಬೇಕಾಗಿರೋದು ಎರಡೇ ಮೇಜರ್ ಆಗಿ, ಒಂದು ವಿಭೂತಿ, ಇನ್ನೊಂದು ರುದ್ರಾಕ್ಷಿ, ಎರಡೇ ಅವ್ರಿಗೆ ಬೇಕಾಗಿರೋದು. ಅದು ಬಿಟ್ಟರೆ ಬಿಲ್ಪತ್ರೆ ಅದು ಇಡ್ತೀವಿ ಅಂದರೆ. ಸೊ ಇವೆರಡೇ ಮೇಜರ್, ಅವನ ಅಲಂಕಾರನೇ ಅದು, ಅವನಿಗೆ ಇಷ್ಟನೇ ಅದು. ಈಗ ಬಿಲ್ಪತ್ರೆ, ವಿಭೂತಿ, ರುದ್ರಾಕ್ಷಿ, 3. ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೇನೋ ಇಷ್ಟ ಇರಲ್ಲ, ನನಗಿಷ್ಟ ಇದೆ ಅಂದ್ಬಿಟ್ಟು ನಿಮಗೆ ತಗೊಳ್ಳಿ ಅಂತ ಹಾಕಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಓಡೋಗ್ಬೇಕನ್ಸುತ್ತೆ ಅಲ್ವಾ? ಅಯ್ಯೋ ಇವ್ರ ಪ್ರೀತಿನೂ ಬೇಡ, ಇವರು ತೋರಿಸೋ ಏನೋ ಟ್ರೀಟ್ಮೆಂಟು ಬೇಡ ಅಂದ್ಬಿಟ್ಟು. ಹಾಗೆ ಇವತ್ತು ಶಿವರಾತ್ರಿ ದಿನ ಶಿವಂಗೆ ಏನೇನೋ ಅಲಂಕಾರಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಅದು ಯಾವುದೂ ಅವನಿಗೆ ಬೇಕಿಲ್ಲ ಅಲ್ವಾ? ಅದೆಲ್ಲ ಏನು ಬೇಕು? ನಾನು ನನ್ನ ಗುರುಗಳು ಅದೇ ಮಾತಾಡ್ತಾ ಇದ್ವಿ, ಎಲ್ಲಿಗೆ ಹೋಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ನೀವು ನಿಮ್ಮ ಪ್ರೀತಿಗೆ ಏನಾದರೂ ಕೊಡಿ, ಅವ್ನು ಖಂಡಿತ ಅದನ್ನ ಎಕ್ಸೆಪ್ಟ್ ಮಾಡ್ತಾನೆ. ಹಿಂಸೆ ಮಾಡಬಾರ್ದಲ್ವಾ ಹಾಗಂತ. ಅವನಿಗೆ ಬೇಕಾಗಿರೋದೇ ಮೂರನ್ನು ಕೊಡಿ ಸಾಕು, ಅವನು ತೃಪ್ತಿ ಆಗ್ತಾನೆ ಅಂತ. ಇವನ್ ನಾನು ಎವ್ರಿ ಡೇ ನಾನು ಶಿವನ್ನ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ. ನನ್ನ ಮನೇಲಿ ಪಾಟಲ್ಲೂ ಕೂಡ ನಾನು ಶಂಖಪುಷ್ಪನ ಬೆಳೆದಿದ್ದೀನಿ, ಬಿಕಾಸ್ ಶಂಖಪುಷ್ಪ ಶಿವಂಗೆ ಇಷ್ಟ. ಸೊ ಅದನ್ನ ನಾನು ಬೆಳೆದಿದ್ದೀನಿ, ಯಾಕಂದ್ರೆ ಅವನಿಗಿಷ್ಟ ಅದು. ಎವ್ರಿ ಡೇ ಅದ್ರಲ್ಲಿ ಕಂಪಲ್ಸರಿ ಒಂದು 5-6 ಹೂವು ಗ್ಯಾರಂಟಿ ಬಿಡುತ್ತೆ, ನಾನು ಅದನ್ನಿಟ್ಟೆ ಪೂಜೆ ಮಾಡೋದು, ಬೇರೆ ಯಾವ ಹೂವು ಇಡಲ್ಲ ನಾನು, ಬಿಲ್ಪತ್ರೆ ಬಿಟ್ರೆ ಶಂಖಪುಷ್ಪ. ಸೊ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವನು ಅಷ್ಟು ಸಿಂಪಲ್. ಅಂದರೆ ಅವನಿಗೆ ನೀವು ಹೊಲಿಸ್ಕೊಳ್ಳೋಕ್ಕೆ ಯಾವುದು ನಾಟಕ ಮಾಡೋ ಅಗತ್ಯನೇ ಇಲ್ಲ. ತುಂಬ ಓವರ್ ಆಗೇನೋ ಮಾಡಬೇಕು, ನಾನು ಏನು ಹೇಳ್ತಾರೆ ಇಷ್ಟು ಜನನ ಕರಿಬೇಕು, ಹಿಂಗೆಲ್ಲ ಅಲಂಕಾರಗಳು ಮಾಡಬೇಕು, ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ದಟ್ ಶಿವನ ಇನ್ನೊಂದು ಗುಣ ಅಂತ ಅಂದರೆ ಅದು ಸಿಂಪ್ಲಿಸಿಟಿ. ಮೊದಲನೇದು ಸ್ಟಿಲ್ನೆಸ್, ಅಂದರೆ ಸ್ಥಿರತೆ. ಸೊ ನಾವು ನಮ್ಮ ಲೈಫಲ್ಲಿ ಕಲಿಬೇಕಾಗಿರೋದು. ಆ್ಯಂಡ್ ಏನು ಸಿಂಪ್ಲಿಸಿಟಿ. ಸೊ ನಮಗೆ ಜಾಸ್ತಿ ಯೋಚನೆ ಇರಲ್ಲ, ಆರಾಮಾಗಿ ಇದ್ಬಿಡ್ತೀವಿ, ಟೆನ್ಷನ್ನೇ ಇರಲ್ಲ ಜಾಸ್ತಿ, ಅದು ಇದು ಅಂತ ಹೇಳಿ. ಸೊ ಅದು ಒಂದು. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟು, ಕರುಣೆ ಅಂತ ಬಂದಾಗ ಶಿವನಿಗೆ ಕರುಣೆ ಕೂಡ ಒಂದು ಗುಣ. ಯಾಕೆ ಅಂದರೆ, ಇವಾಗ ಸಮುದ್ರ ಮಂಥನದ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ? ಸಮುದ್ರ ಮಂಥನ ಆಗಬೇಕಾದ್ರೆ ಯಾವ ದೇವರು, ನಾನು ಯಾರಿಗೂ ನೆಗೆಟಿವ್ ಆಗಿ ಹೇಳ್ತಿಲ್ಲ, ಯಾರು ಬಂದು ಅಲ್ಲಿಂದ ಸಮುದ್ರ ಮಂಥನ ಆದಾಗ ವಿಷ ಏನು ಬಂದು ಯಾರು ಕುಡಿದ್ರು ಅದನ್ನ? ಶಿವನೇ ಕುಡ್ದಿದ್ದು. ಅಂದರೆ ಏನು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತ ಬರುತ್ತೆ, 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ಆ ವಿಷಯನ ಪೂರ್ತಿ ತಗೊಳಕ್ಕೆ ರೆಡಿ ಆದ್ರು.
ಕರೆಕ್ಟ್ ಅಲ್ವಾ? ಅಂದ್ರೆ ಕಷ್ಟ ಅಂತ ಬಂದಾಗ ಫಸ್ಟ್ ಸ್ಟೆಪ್ಗೆ ನಮ್ಗೆ ಕಾಣೋದೇ ಶಿವ ಅಂತ ಹೇಳಿ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾವು ಶವ ಆದಾಗ್ಲೂ ಅವನೇ ಬೇಕು, ನಮ್ಗೆ ಕಷ್ಟ ಅಂತ ಬಂದಾಗ್ಲೂ ಅವನೇ ಬೇಕಾಗತ್ತೆ. ಅದಕ್ಕೆ ಒಂದು ಹಾಡೇ ಇದೆ ಅಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಈಗ ಬೇರೆ. ತಣ್ಣೂರ್ದು ಸಾಂಗ್ ಇದೆ, ಹಾಲವನ್ನು ಕುಡಿದ ನಂಜುಂಡೇಶ್ವರನೇ ಕರೆಕ್ಟ್. ಶ್ರೀಕಂಠ ವಿಷಕಂಠ. ಹೌದು. ಸೊ ಅದು ಕರುಣೆ ಅಂತ ಬಂದಾಗ ಎಲ್ರೂ ಒಂದ್ ನಿಮಿಷ ಹಿಂದೆ ಮುಂದೆ ನೋಡಿದ್ರು ಕೂಡ ಶಿವ ಏನೂ ಹಿಂದೆ ಮುಂದೆ ನೋಡದೆ ಎಂಟ್ರಿ ಆಗ್ತಾರೆ. ಸೊ ಅದು ಮೇಜರ್ ಆಗಿ. ಆಮೇಲೆ ಮಡಿ ಮೈಲ್ಗೆ ಏನೂ ಇಲ್ಲ, ಮಡಿ ಮೈಲ್ಗೆ ಇಲ್ಲ. ನೀವು ನೋಡಿರೋ ಹಾಗೆ ಬೇಡರ ಕಣ್ಣಪ್ಪ ಆಗಿರ್ಬೋದು, ಆಯ್ತಾ, ಅವರು ಮಾಂಸ ಇಟ್ಟರು ಕೂಡ ಶಿವ ಒಲ್ದ ಸ್ವೀಕರಿಸ್ತು. ಅದನ್ನ ಅಕ್ಸೆಪ್ಟ್ ಮಾಡಿದ್ರು. ಮತ್ತೆ ಅದಕ್ಕೆ ಹೇಳೋದು, ಅಕ್ಸೆಪ್ಟೆನ್ಸ್ ಕೂಡ ಅವರ ಇನ್ನೊಂದು ಗುಣ. ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲಾನು ಕೂಡ ಅಂತ. ಈಗ ಕರುಣೆ ಅಂದ್ರೆ ಆ ಟೈಮಲ್ಲಿ ಎಂಟ್ರಿ ಆಗೋದು, ಅಂದ್ರೆ ಕಷ್ಟಗಳ ಟೈಮಲ್ಲಿ ಎಂಟ್ರಿ ಆಗೋ ಅಂತ ಒಂದು ಫಸ್ಟ್ ದೇವ್ರು ಯಾವುದು ಅಂದ್ರೆ ಅದು ಶಿವ ಅಂತ ಶಿವ. ನಾವು ಕನ್ಸಿಡರ್ ಮಾಡ್ಬೋದು. ಅಂಡ್ ಅಕ್ಸೆಪ್ಟೆನ್ಸ್ ಅವರಲ್ಲಿ ಯಾವ ಲೆವೆಲ್ಗಿದೆ ಅಂದ್ರೆ, ಆಗ್ಲೇ ನಾನು ಹೇಳ್ದಂಗೆ ಅಕ್ಕ ಮಹಾದೇವಿ ಯಾವ ಥರ ಶಿವನ ಆರಾಧನೆ ಮಾಡಿದ್ರು, ಬಸವಣ್ಣ ಯಾವ ಥರ ಆರಾಧನೆ ಮಾಡಿದ್ರು, ಬೇಡರ ಕಣ್ಣಪ್ಪ ಯಾವ ಥರ ಆರಾಧನೆ ಮಾಡಿದ್ರು, ಎಲ್ಲರ ಆರಾಧನೆಯನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಯಾವುದು ಕೂಡ ಇದೇ ನನಗೆ ಬೇಕು, ಹಿಂಗೆ ಇರಬೇಕು, ಕಟ್ಟುನಿಟ್ಟಾಗಿರ್ಬೋದು, ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದಾಗಿರ್ಬೋದು, ಇದು ಯಾವುದೂ ಇಲ್ಲ. ಇದ್ಯಾವುದೂ ಇಲ್ಲದೆ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡು, ನಾವು ನಮ್ಮ ಲೈಫಲ್ಲಿ ಕಲ್ತ್ಕೊಂಡ್ರೆ ಇವತ್ತು ನಮ್ಗೆ ಹೆಂಗೆ ಅಂದರೆ ಚಳಿ ಬಂದರೆ ಅದು ಬೇಡ, ಬಿಸಿಲು ಬಂದರೆ ಇದು ಬೇಡ ಅಂತ ಎಲ್ಲಾನು ಇವತ್ತು ಅಕ್ಸೆಪ್ಟೆನ್ಸ್ ಇಲ್ಲದೆ ಇರೋದಕ್ಕೆ ಎಷ್ಟೊಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಶಿವನ್ನ ಯಾರು ಆರಾಧನೆ ಮಾಡ್ತಾರೆ ಅವ್ರ ಒಳಗಡೆ ಅಕ್ಸೆಪ್ಟೆನ್ಸ್ ಗುಣ ಕೂಡ ಜಾಸ್ತಿ ಆಗುತ್ತೆ. ಏನೇ ಬಂದರೂ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ನಾವು ನೋಡೋದಾದ್ರೆ ಈಗ ರಾಮನ ಒಂದು ರಾಜ್ಯ ಯಾವುದು? ಅಯೋಧ್ಯೆ. ಕೃಷ್ಣನ ರಾಜ್ಯ ಮಥುರಾ. ದ್ವಾರಕೆ ದ್ವಾರಕೆ, ಮಥುರೆ ಇದೆ ಅಲ್ವಾ? ಅಥವಾ ಮಥುರಾ ಹುಟ್ಟಿದ್ದು ದ್ವಾರಕ. ದ್ವಾರಕೆ ಅವರ ರಾಜ್ಯ. ಹಾ. ಶಿವನ ರಾಜ್ಯ ಯಾವುದು? ಕೈಲಾಸ. ಹಾ. ಸೊ ಅವ್ರಿಗೆ ಅಂತ ಯಾವುದು ರಾಜ್ಯನೇ ಇಲ್ಲ, ಕೈಲಾಸದಲ್ಲೇ ಇರೋದು ಇರೋದಷ್ಟೇ. ಅಷ್ಟೇ ಇರೋದು. ಅವ್ರ ರಾಜನೇ ಅಲ್ಲ. ರಾಮ ರಾಜ ಆಗಿರ್ಬೋದು, ಕೃಷ್ಣ ರಾಜ ಆಗಿರ್ಬೋದು, ರಾಜ್ಯನ ಆಳ್ವಿಕೆ ಇರ್ಬೋದು, ಅಂದ್ರೆ ಸೀಮಿತ ಅನ್ನೋದು ಇಲ್ಲ ಶಿವಂಗೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ವೈರಾಗ್ಯ. ಅವ್ರು ಎಲ್ಲಿರ್ತಾರೆ ಅಂತ ಅಂದ್ರೆ ಶಿವ ಬೆಟ್ಟದಲ್ಲಿರ್ತಾರೋ, ಸ್ಮಶಾನದಲ್ಲಿರ್ತಾರೋ, ಹಿಮಾಲಯದಲ್ಲಿರ್ತಾರೋ, ಸ್ಮಶಾನವಾಸಿ. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಬೌಂಡ್ರಿ ಇಲ್ಲ ಅಂತ ಹೇಳ್ತಾರೆ. ಶಿವನ ಆರಾಧನೆ ಮಾಡೋದ್ರಿಂದ ನಮ್ಗೆ ಅಟ್ಯಾಚ್ಮೆಂಟ್ಸ್ಗಳು ಕಡಿಮೆ ಆಗುತ್ತೆ. ಮೇಜರ್ ಆಗಿ ಅಟ್ಯಾಚ್ಮೆಂಟ್ ಅಂದ್ರೆ ಏನ್ ಗೊತ್ತಾ? ಈಗ ಇದು ನನ್ನ ಹೆಸರಲ್ಲಿರ್ಬೇಕು, ಇದು ನನ್ಗೆ ಬರ್ಬೇಕು, ಯಾರಾದ್ರೂ ನನ್ನ ಕಿತ್ಕೊಂಡ್ಬಿಟ್ರೆ ಇದರಿಂದ ನನ್ಗೆ ಏನಾದ್ರು ಎಫೆಕ್ಟ್ ಆಗ್ಬಿಟ್ರೆ, ಈ ಭಯ ಅನ್ನೋದು ಶಿವನ ಆರಾಧನೆ ಮಾಡ್ತಾ 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 ಅವನ ಗುಣಗಳನ್ನ ನಾವು ಅಳವಡಿಸ್ಕೊಳ್ತಾ ಆ ಅಟ್ಯಾಚ್ಮೆಂಟೇ ಹೊರಟೋಗುತ್ತೆ. ಎಲ್ಲರ ಜೊತೆಲೂ ಇರ್ತೀವಿ, ಅಟ್ಯಾಚ್ಮೆಂಟ್ ಹೋಗ್ಬಿಡುತ್ತೆ ಅಂದ ತಕ್ಷಣ, ವೈರಾಗ್ಯ ಅಂದ ತಕ್ಷಣ ಮನೆ ಮಠ ಬಿಟ್ಟು ಹೋಗ್ತೀವಿ ಅಂತ ಅಲ್ಲ. ಎಲ್ಲದ್ರಲ್ಲೂ ಇರ್ತಾರಲ್ಲ, ಬ್ರಹ್ಮಾಂಡದ ಅಣುಕಣದಲ್ಲೂ ಇದ್ದಾಗ ನಮ್ಗೆ ಇದಕ್ಕೆ ಯಾವುದಕ್ಕೆ ಸೀಮಿತ ಆಗದೇ ಇಲ್ಲ ಅಂತ, ಇದು ಮಾತ್ರ ನಂದು ಅನ್ನೋದು ಇರೋದೇ ಇಲ್ಲ. ಅವರು ರಾಜ ಅಥವಾ ರಾಜ್ಯ ಯಾವುದೂ ಆಳೇ ಇಲ್ಲ. ಸೊ ಎಲ್ಲ ಕಾಡು, ಸ್ಮಶಾನ, ಬೆಟ್ಟ, ಗುಡ್ಡ, ಪರ್ವತ ಎಲ್ಲದರಲ್ಲೂ ಇರ್ತಾರೆ. ಆ್ಯಂಡ್ ಇತ್ತೀಚೆಗೆ ನಾನು ಕೇದಾರ್ನಾಥ್ ಫುಲ್ ಚಾರ್ಧಾಮ್ಗೆಲ್ಲ ಹೋಗಿ ಬಂದೆ. ಸೊ ನನಗಂತೂ ಒಂದೊಂದು ಬೆಟ್ಟದ ಏನು ಹೇಳ್ತಾರೆ, ಆ ಹಿಮ ಏನು ಕೂತಿತ್ತು ಅಲ್ಲೆಲ್ಲ ಶಿವ ಕಾಣಿಸ್ತಾ ಇದ್ದಾರೆ ಅನ್ನೋ ಅಷ್ಟು ಒಂದು ಖುಷಿ. ಕಂಡೆ ನಾ ಶಿವನ ಕಂಡೆ. ಓಕೆ. ಸೊ ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ, ನನಗೆ ಒಂದು ಹೇಳ್ತೀನಿ ಅಂದ್ರೆ, ಶಿವನ ಆರಾಧನೆ ಮಾಡೋರಿಗೆ ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮಗೂ ಆಗಿರುತ್ತೆ. ಯಾವಾಗ ನಾವು ಭಗವಂತನ ಹತ್ರ ಹೋಗೋದಲ್ಲ, ಭಗವಂತನೇ ನಮ್ಮನ್ನ ಕರ್ಸ್ಕೊಳ್ತಾನೆ ಅನ್ನೋದು ತುಂಬ ಜನಕ್ಕೆ ಅನುಭವ ಆಗಿರುತ್ತೆ, ನಿಮಗೂ ಆಗಿರುತ್ತೆ. ಕೇದಾರ್ನಾಥಲ್ಲಿ ಎಷ್ಟು ರಶ್ ಇರುತ್ತೆ, ಅದು ಎಷ್ಟು ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಾರೆ ಜನಗಳು. ಬಟ್ ಒಂದು ಪವಾಡ ಏನಂದ್ರೆ, ಶಿವ ನಾನು ನಿನ್ನ ನೋಡಕ್ ಬಂದಿದ್ದೀನಿ, ನೀನು ಹೇಗೆ ದರ್ಶನ ಕೊಟ್ಟರು ನಾನು ಸ್ವೀಕರ್ಸಕ್ಕೆ ರೆಡಿ ಇದ್ದೀನಿ, ನೀನು ಹೆಂಗೆ ಕೊಟ್ಟರು ಓಕೆ ಅಂತ. ಅಲ್ಲಿ ಹೋಗಿ ಒಂದು 10 ಮಿನಿಟ್ಸ್ಗೆ ನಮಗೆ ಒಂದು ಮಿರಾಕಲ್ ಮೂಲಕ, ಯಾರ್ದೋ ಮೂಲಕ ಸಡನ್ ಆಗಿ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಇಮಿಡಿಯೇಟ್ ಆಗಿ ನಾವು ಒಳಗಡೆ ಹೋಗಿ ಸ್ಪರ್ಶ ದರ್ಶನ ಮಾಡಿಕೊಂಡು, ಕೇದಾರ್ನಾಥ್ ಸ್ಪರ್ಶ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು, ನನಗೇನು ಮಾತಾಡಕ್ಕೆ ಬರ್ತಾ ಇಲ್ಲ, ಸೈಲೆಂಟಾಗಿ ನಿಂತಿದ್ದೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಇದು ಹೆಂಗಾಯ್ತು, ಈ ಥರ ಹೇಗೆ ಸಾಧ್ಯ ಅಂತ ಅಂದಾಗ, ಅವ್ರು ಆಯ್ಕೆ ಮಾಡಿಕೊಂಡ್ರೆ ಇವೆಲ್ಲವೂ ಆಗುತ್ತೆ. ಅಂದರೆ ನೀವು ಲಕ್ಷಾಂತರ ಜನದ ಮಧ್ಯದಲ್ಲಿದ್ದರೂ ಕೂಡ ಅವನಿಗೆ ಗೊತ್ತು ಹೇಗೆ ಆಯ್ಕೆ ಮಾಡ್ಕೊಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಅಂದರೆ ನಾವು ಸೆಲೆಕ್ಟ್ ಆದ್ವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಆ ತತ್ವಗಳನ್ನ ನಾವು ಅಳವಡಿಸ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರವ್ರ ಫ್ಯಾಮಿಲಿ ಅವ್ರನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು.
ಅಂದ್ರೆ ಈ ತರದ್ ನಿಮ್ಗೂ ಸುಮಾರು ಕಡೆ ಅನುಭವ ಆಗಿರ್ಬೋದು ಲಾಸ್ಟ್ ಟೈಮ್ ಎಲ್ಲೋ ಕಾಶಿಗೆಲ್ಲ ಹೋದಾಗ. ಅಲ್ಲ, ಇದೇ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಕ್ ಬಂದೆ. ಹಾ. ಈಗ ಯಾರೇ ಆಗಲಿ, ಈಗ ನಮ್ಮ ಸ್ನೇಹಿತರು ಯಾರನ್ನ ನೋಡ್ತಿರಲ್ಲ, ನೀವು ನಿಮ್ಮ ನೆಚ್ಚಿನ ದೈವ ಹ್ಮ್. ಯಾವ ದೇವ್ರಿಗೆ ಕನೆಕ್ಟ್ ಆಗಿರ್ತಾರಲ್ಲ, ನಿಜವಾಗ್ಲೂ ನಿಮ್ಮಲ್ಲಿ ಭಕ್ತಿ ಪ್ರೀತಿಯಿಂದ ಅವನ್ನ ಪ್ರೀತಿಸಿದ್ರೆ ನಿಮಗೆ ಗೊತ್ತಿಲ್ದಂಗೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನಿಮಗೆ ಅವನ ಸಾಕ್ಷಾತ್ಕಾರ ಆಗೇ ಆಗತ್ತೆ. ಹೌದು ಅಂದ್ರೆ ನಿಮಗೆ ಅವ್ರು ಫಿಸಿಕಲಿ ಕಾಣಿಸ್ಕೊಬೇಕು ಅಂತಾನೆ ಇಲ್ಲ, ಹೌದು ಯಾರ ಮುಖಾಂತರ ಆದ್ರೂ ಬಂದು ಏನಾದ್ರೂ ಒಂದು ಹೇಳಿಸ್ತಾರೆ. ನಿಜ. ನಾನು ಯಾವಾಗ ಕಾಶಿಗೆ ಹೋಗಕ್ ಬರಕ್ಕೆಲ್ಲ ಶುರು ಮಾಡಿದೆ, ನನಗೆ ತಿರುಪತಿ ಅಂದ್ರೆ ತುಂಬಾ ಇಷ್ಟ. ಶ್ರೀನಿವಾಸನ್ ಮುಂದೆ ಭಗವಂತ ನಾನು ಎಷ್ಟು ಪುಣ್ಯ ಮಾಡಿದ್ರೆ ಆ ವಿಚಾರದಲ್ಲಿ, ಶ್ರೀನಿವಾಸನ್ ತೋಮಾಲ ಸೇವೆಯಿಂದ ಹಿಡಿದು ವೈಕುಂಠ ಏಕಾದಶಿ ದಿನ ಕೂಡ ಭಗವಂತನ ದರ್ಶನ ಮಾಡಿದೀನಿ. ಭಗವಂತ ನನಗೆ ದರ್ಶನ ಕೊಟ್ಟಿದ್ದಾನೆ, ಆ ಸೌಭಾಗ್ಯನ. ಇದೆಲ್ಲ ಆಯ್ತಲ್ಲ, ಕಾಶಿ ಕಡೆಗೆಲ್ಲ ಹೋಗಿ ಶುರು ಮಾಡಿದಲ್ಲ, ಶಿವನ್ ಕಡೆಗೆ ಲವ್ ಶುರು ಆಯ್ತು ನನಗೆ. ಕಾಳಭೈರವ ತುಂಬಾ ಇಷ್ಟ ಆಗಕ್ ಶುರು ಆಗೋದು. ಆಮೇಲೆ ಅದು ಮುಗಿದ ತಕ್ಷಣ ಇದ್ದಕ್ಕಿದಂಗೆ ತ್ರಯಂಬಕೇಶ್ವರಿಗೆ ಹೋದೆ, ಒಂದ್ ಜ್ಯೋತಿರ್ಲಿಂಗ ದರ್ಶನ ಆಯ್ತು. ಉಜ್ಜಯಿನಿಗೆ ಹೋಗ್ಬೇಕಿತ್ತು. ರೂಪಾಯಿಯರಿಗೆ ಒಂದ್ಸರಿ ಕೇಳಿದೆ, ನನಗೆ ಶ್ರೀನಿವಾಸ ಅಂದ್ರೆ ತುಂಬಾ ಇಷ್ಟ, ನಾನು ಯಾಕೋ ಇತ್ತೀಚೆಗೆ ಬರೀ ಶಿವನ್ ದೇವಸ್ಥಾನಗಳಿಗೆ ಹೋಗ್ತಿದ್ದೀನಿ. ಇದು ಶಿವರಾತ್ರಿ ಟೈಮಲ್ಲಿ ನನಗೆ ಈಶಾ ಫೌಂಡೇಶನ್ ಇಂದ ಕೂಡ ಫೋನ್ ಮಾಡಿದ್ರು, ಶಿವರಾತ್ರಿಗೆ ಅಲ್ಲಿಗೆ ಬನ್ನಿ ಅಂತ. ಯಾಕೆ ಹಿಂಗ್ ಬರೀ ಶಿವನ್ ಕಡೆ ಹಿಂಗೆ ಅಟ್ರಾಕ್ಟ್ ಆಗ್ತಿದ್ದೀನಿ, ನಾನು ಶ್ರೀನಿವಾಸ ಬೇಜಾರ್ ಮಾಡ್ಕೊಳಲ್ವಾ ಅಂತ ಹಿಂಗೆ ಡೌಟ್, ಜನರಾಗಿ ಎಲ್ಲರಿಗೂ ಇರ್ತಾರೆ Correct. ಡೌಟ್. ಅವಾಗ ಕೇಳಿದೆ, ಅವಾಗ ರೂಪಾಯಿಯವರು ಹೇಳಿದ್ರು, ಯಾಕೆ ಇವಾಗ ನೀವು ಶಿವನ್ಗೆ ಹತ್ರ ಆಗ್ತೀರ ಅಂದ್ರೆ, ಶಿವ ತತ್ವ ಇವಾಗ ನಿಮಗ್ ಬೇಕು, ಎಕ್ಸಾಕ್ಟ್ಲಿ. ಅದಕ್ಕೆ ಶಿವ ಹಿಂಗ್ ಮಾಡಿಸಿ ಅಂತ Correct. ಹೇಳ್ಬಿಟ್ಟು. ಆಮೇಲೆ ವೈಷ್ಣೋ ದೇವಿಗೆ ಹೋಗಿದ್ದೆ, ಹಾ. ಜಮ್ಮುಲಿ ಇರ್ತಕ್ಕಂಥ ಹ್ಮ್. ವೈಷ್ಣೋ ದೇವಿ. ಅದು 17 ಕಿಲೋಮೀಟರ್ ಹತ್ಬೇಕು. ಹ್ಮ್. ನಾನು ಓಕೆ, ಭಗವಂತನೇ ಕಾಣಿಸ್ತಾ ಅಂದ್ರೆ ತಾಯಿ ದರ್ಶನ, ವೈಷ್ಣೋ Correct. ದೇವಿ ದರ್ಶನಕ್ಕೆ ಹೋಗಿದ್ದು. ವೈಷ್ಣೋ ದೇವಿ ದರ್ಶನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಗುಟ್ಟ ಹತ್ತಿ ಅಲ್ಲಿ ಭೈರವ್ ಬಾಬಾ ಅಂತಾರೆ, ಕಾಳಭೈರವನ ದರ್ಶನ. ಕಾಳಭೈರವನ ದರ್ಶನಕ್ಕೆ ಆ ಕ್ಯೂ ನೋಡಿದ್ರೆ ಭಯ ಬಿದ್ದು ಬಿಡ್ತೀರ ನೀವು. ಸುಮ್ನೆ 10 ಸೆಕೆಂಡು ಇಲ್ಲ, 5 ಸೆಕೆಂಡ್ ಹಿಂಗ್ ಮುಗಿದ್ ಹಿಂಗ್ ತಳ್ಳಿ ಕಳಿಸ್ತಾನೆ ಇರ್ತಾರೆ. ನನ್ನ ಜೊತೆಗೆ ಬಂದಿದ್ದತ್ತವ್ರು ಎಲ್ಲ, ನನ್ನ ತಾಯಿಯಿಂದ ಅಡಿ ಯಾರನ್ನ ಬಿಂದೆಲ್ಲ ಇದ್ರು. ಅವನ್ನೆಲ್ಲರೂ ಹಿಂಗ್ ಬಿಟ್ರು. ನಾನು ಹೋದೆ ಕಾಳಭೈರವನ ಮುಂದೆ. ನನಗೆ ಇವತ್ತಿಗೂ ಅದು ಏನು ಅಂತ ಗೊತ್ತಿಲ್ಲ. ಕಾಳಭೈರವನ ಮುಂದೆ ನಾನು ದೇವರಾಜ ಏನು ಅಷ್ಟಕ ಇದೆ ಹೇಳ್ಕೊಳಕ್ ಅಲ್ಲಿ ಶುರು ಮಾಡಿದೆ, ಹಿಂಗ್ ಕೈ ಮುಗಿದು. ತಾರಾ ಅವ್ರಿಗೆ ಎಂತ ಮಿರಾಕಲ್ ಅಂದ್ರೆ, ನನ್ಗೆ ಯಾರು ಅಲ್ಲಿಂದ ಹೋಗುವವನವ್ರಿಗೆ ಹೇಳ್ತೀನಿ, ಸೂಪರ್. ನಾನು ಏನು ಇಲ್ಲ, ಹಿಂಗ್ ಕೈ ಮುಗಿದು ಮನ್ಸಲ್ಲಿ ಹೇಳ್ಕೊಂತಿದ್ದೇನೆ ಅಷ್ಟೇ. ಅಲ್ಲಿರೋ ಪೊಲೀಸವರಿಂದ ಹಿಡಿದು ಅಟ್ಲೀಸ್ಟ್ ಪೂಜಾರಿ ನಿಜ. ಒಬ್ರು ಒಂದು ಮಾತಂದಿಲ್ಲ. ನಿಜ. ಈ ಕರ್ನಾಟಕದಲ್ಲೋ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಹೋದ್ರೆ, ರಾಜೇಶ್ ಅಲ್ವಾ, RJ ಅಲ್ವಾ, ಪಾಡ್ಕಾಸ್ಟ್ ಓಕೆ ನಿಂತ್ಕೊಪ್ಪ ಒಂದ್ 2 ಸೆಕೆಂಡ್ ಜಾಸ್ತಿ ಅಂತ ನಿಲ್ಲಿಸ್ಬೋದು, ಅದು ಬೇರೆ ತರ. ಅಲ್ಲಿ ಎಲ್ಲೋ ಕೂರ್ತಿರು. ನನಗೆ ಇವತ್ತಿಗೂ ಆಶ್ಚರ್ಯ, ಅದು ಹೆಂಗ್ ಸಾಧ್ಯ ಆಯ್ತು ಅಂತ. ಕರೆಕ್ಟ್. ಆಲ್ಮೋಸ್ಟ್ ಭಗವಂತ ಮುಂದೆ 20 ನಿಮಿಷ ನಿಂತಿದ್ದೀನಿ. ಹೌದು. ಕ್ಯೂ ಇದೆ, ಜನ ಅಷ್ಟಿದೆ. ಅಂದ್ರೆ ಈ ತರ ನನಗೆ ಅಂತಲ್ಲ, ತುಂಬಾ ಜನಕ್ಕೆ ದರ್ಶನ Experience ಆಗಿರುತ್ತೆ, ಆಗಿರುತ್ತೆ. ಇವ್ರಿಗೆಲ್ಲ ಸ್ನೇಹಿತರಿಗೆ. ದಯವಿಟ್ಟು ನಿಮಗೂ ಇದೇ ತರ ನಿಮ್ಮ ಲೈಫಲ್ಲಿ ಏನಾದ್ರೂ ಮಿರಾಕಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಕರೆಕ್ಟ್. ಅಂದ್ರೆ ನೀವು ಯಾವ ಎನರ್ಜಿಗೆ ಅಟ್ರಾಕ್ಟ್ ಆಗ್ತಿರಲ್ಲ, ಹೌದು ನಿಮಗೆ ಹಿಂಗೆ ಕಾಣಿಸ್ತಾ ಹೋಗ್ತಾನೆ ಭಗವಂತ. ಹೌದು. ಆ್ಯಂಡ್ ಏನ್ ಗೊತ್ತಾ, ನೀವು ಆಗ್ಲೇ ರೂಪಾಯರ್ ಅವ್ರು ಹೇಳಿದ್ರು ಅಂತ ಹೇಳಿದ್ರಿ ಅಲ್ಲ, ನಿಮಗೆ ಯಾವ ಟೈಮಲ್ಲಿ ಏನ್ ಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ರೂ ಭಗವಂತನ್ ಗೊತ್ತು. ಯಾವ ಟೈಮಲ್ಲಿ ಯಾವ ತತ್ವನ ಇವ್ರಿಗೆ ಅವಶ್ಯಕತೆ ಇದೆ ಅಂತ ಹೇಳಿ. ಅಂದ್ರೆ ತಾನಾಗೆ ಎಂಟ್ರಿ ಕೊಡ್ತಾರೆ. ಅದು ನಾವೇ ಹೋಗೋದಲ್ಲ. ಅವ್ರು ಬಂದಾಗ ನನಗೆ ಹೆಂಗ್ ಶಿವ ಕನೆಕ್ಟ್ ಆಯ್ತು ಅಂತ ಹೇಳ್ತೀನಿ. ಇದು ತುಂಬಾ ಮಿರಾಕಲ್. ನನ್ನ ಗುರುಗಳ ಹತ್ರ ಮಾತ್ರ ಡಿಸ್ಕಷನ್ ಮಾಡಿರೋದು. ಮೇ ಬಿ ಸ್ವಲ್ಪ ಜನ ಪಾರ್ಟಿಸಿಪೆಂಟ್ಸಿಗೆ ಗೊತ್ತು. ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋ ಒಂದು ಟೈಮ್ ಆಯ್ತಾ, ಎಲ್ಲ ಫಿನಾನ್ಷಿಯಲಿ ಈ ಕಡೆ ಎಲ್ಲ ಒಂಥರ ಏನಪ್ಪ ಲೈಫ್ ಇಷ್ಟು ಕಷ್ಟ ಇರುತ್ತಾ, ಇದು ನನಗೆ ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಅನ್ನೋ ಪ್ರಶ್ನೆ ನನ್ನ ಒಳಗಡೆ ಕಾಡೋ ಟೈಮಲ್ಲಿ ಸುಮ್ಮನೆ ನಾನು ಕುತ್ಕೊಂಡಿದ್ದೆ. ನನಗೆ ತುಂಬ ಇಷ್ಟವಾಗಿರೋ ಒಂದು ಜಾಗ ಇದೆ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದ್ಸಲ ಹೋಗೋಣ ಅಂತ. ಸೊ ಅಲ್ಲಿಗೆ ವಿಸಿಟ್ ಮಾಡಿದೆ. ಹೋಗ್ಬಿಟ್ಟು ಅಲ್ಲಿ ಯಾರೂ ಜನ ಇರಲ್ಲ, ಶಿವನ್ ವಿಗ್ರಹ ಮಾತ್ರ ಇರುತ್ತೆ. ಸುಮ್ಮನೆ ಕೂತು ಸುಮಾರು ಹೊತ್ತು ಹತ್ತಿದ್ದೀನಿ ನಾನು. ಇವಾಗಲೂ ಅಳು ಬರುತ್ತೆ ನನಗೆ. ಸೊ ಸುಮಾರು ಹೊತ್ತು ಹತ್ತಿದ್ದೀನಿ ನಾನು. ಏನು ನಡೀತಿದೆ ನನ್ನ ಲೈಫಲ್ಲಿ, ನಾನೇನಾದ್ರು ಮಿಸ್ ಮಾಡ್ತಾ ಇದ್ದೀನಾ, ದಾರಿ ತಪ್ತಾ ಇದ್ದೀನಾ, ಅಥವಾ ಆದ್ರೆ ಶಿವನ್ ಮುಂದೆ ಶಿವನ್ ಮುಂದೆ ಕೂತ್ಕೊಂಡು ಅಲ್ಲಿ ಯಾರೂ ಇರಲ್ಲ. ಅದು ಏನ್ ಮಾತಾಡ್ತಿದ್ರೆ, ನಾನು ತುಂಬ ಮಾತಾಡ್ತೀನಿ ಶಿವನ ಹತ್ರ. ನಾನು ಅಲ್ಲಿ ಹೋಗಿ ಕೂತ್ಕೊಂಡಾಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೇನೆಂದ್ರೆ, ಎಲ್ಲ ನೆನ್ಪು ಮಾಡ್ಕೊಳ್ತಾ ಬಂದೆ. ಅವತ್ತಿನ ಸಿಚುಯೇಷನ್ ನೆನ್ಪು ಮಾಡ್ಕೊಂಡಾಗ ನಾನು ಬದುಕಬೇಕು ಅನ್ನೋ ಸ್ಟೇಜಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಆ್ಯಕ್ಚುಲಿ ತುಂಬ ನಂಬಿರೋರಿಂದಾನೇ ಮೋಸ ಆಗಿರೋದಾಗಿರ್ಬೋದು. ಅವತ್ತು ಮೋಸ ಅಂತ ಅವತ್ತು ಕನ್ಸಿಡರ್ ಮಾಡಿದ್ದೀನಿ, ಇವತ್ತು ನಾನು ಎಕ್ಸೆಪ್ಟ್ ಮಾಡಿದ್ದೀನಿ. ಕೂತ್ಕೊಂಡು ಸುಮ್ಮನೆ ಅವನ್ನ ನೋಡ್ತಾ ಇದ್ದೆ. ನಾನು ನೋಡ್ಬಿಟ್ಟು ನಾನು ಏನೂ ಮಾತಾಡಿಲ್ಲ. ಫಸ್ಟ್ ಅವ್ನು ನೋಡ್ಕೊಂಡು ಸುಮ್ಮನೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಏನು ನಡೀತಿದೆ ಲೈಫಲ್ಲಿ, ಯಾಕೆ ಇಷ್ಟೊಂದು ಪ್ರಾಬ್ಲಮಿಗೆ ಸಿಗಾಕೊಳ್ತಾ ಇದ್ದೀನಿ, ಏನಕ್ಕೆ ನಾನು ಈ ಥರ ನಂಗೆ ತುಂಬ ನಂಬಿರೋರು ಯಾಕೆ ನಂಗೆ ಮೋಸ ಮಾಡಿದ್ರು, ಅಥವಾ ನನ್ನ ಕೇರಿಂಗ್ ಮಿಸ್ ಆಯಿತಾ, ಅಥವಾ ನಾನು
ನಾನು ಈ ಥರ ಮಾಡಬಾರ್ದಿತ್ತಾ, ನಾನು ಹಿಂಗೆ ನೋಡ್ಕೋಬಾರ್ದಿತ್ತಾ, ನಂದೇನು ತಪ್ಪಿದೆ ಇದರಲ್ಲಿ. ಸುಮ್ಮನೆ ಈ ಅಪವಾದಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಏನಪ್ಪ ಹಿಂಗೆಲ್ಲ ಆಗ್ತಾ ಇದೆ ಅಂತ ಕುತ್ಕೊಂಡಾಗ ನಾನು ಒಂದು ಹೇಳ್ತೀನಿ, ಜ್ಞಾನ ಮಾರ್ಗನ ತುಂಬ ತಗೊಂಡು ನನ್ನ ಲೈಫಲ್ಲಿ ಎಲ್ಲ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೇಲಿದ್ದೆ. ಆ ಭ್ರಮೆನ ಕಳ್ಚಿದ್ದೇ ಶಿವ. ನೀನು ಇನ್ನೂ ಆಳವಾಗಿ ಹೋಗೋದು ತುಂಬ ಇದೆ ಅಂತ ಒಂದು ದೊಡ್ಡ ಪಾಠ ಕಲಿಸ್ದ. ಅದಕ್ಕೆ ಹೇಳೋದು ಏನು, ನಿಂತಾಗ ಬುಗುರಿಯ ಆಟ ಕೊಡುತ್ತಾನೆ ಚಾಟಿಯ ಏಟ. ಈ ಹಾಡಲ್ಲಿ ನೆನ್ಪು ಮಾಡಿಕೊಂಡು ನನಗೆ ತುಂಬ ಏಟು ಬೀಳ್ತಾ ಇದೆ, ನೋವಾಗ್ತಾ ಇದೆ ನನಗೆ. ಆಯಿತು, ನಾನು ತಿದ್ಕೋತೀನಿ, ನಾನು ಇನ್ನೇನು ಮಾಡ್ಬೇಕು ಹೇಳು, ನಂದು ಕ್ಲಿಯರ್ ಆಯಿತು. ಸೊ ಇದೆಲ್ಲನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ನನಗೆ ಇದರಿಂದ ಹೊರಗೆ ಬರಬೇಕು, ಏನಾಗ್ತಿದೆ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಈ ಸುಮ್ಮನೆ ಏನು ಮಾಡದೇ ಇರೋ ತಪ್ಪುಗಳಿಗೆ ವಾಪಸ್ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಇದು ನಾನು ಒಳ್ಳೇದನ್ನು ಮಾಡೋಕ್ಕೆ ಹೋದೆ, ಇಷ್ಟು ಪ್ರಾಬ್ಲಮ್ ಯಾಕೆ ಆಗಬೇಕಿತ್ತು ನನಗೆ, ಇದರಿಂದ ನನ್ನ ದಯವಿಟ್ಟು ಹೊರಗೆ ತಗೊಂಬ, ನಂದೇನಾದರೂ ತಪ್ಪಿದ್ರೆ ನಂಗೆ ರಿಯಲೈಸೇಷನ್ ಮಾಡಿಸು ಅಂತ ಹೇಳಿ ನಾನು ಲಿಟ್ರಲಿ ಹೇಳ್ತೀನಿ. ನನ್ನ ಹತ್ರ ಫೋಟೋ ಇದೆ, ಯಾರೋ ಒಬ್ರು ನಂಗೆ ಅದನ್ನ ಗಿಫ್ಟ್ ಕೂಡ ಮಾಡಿದ್ದಾರೆ. ಅವರು ಒಬ್ಬರೇ ಅಲ್ಲಿ ವಿಗ್ರಹ ಇದೆ. ಆ ತೊಡೆ ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಟ್ಟು ತುಂಬ ಹೊತ್ತು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಂದರೆ ಅದು ನಾನು ಒಂದ್ಸಲ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಅಲ್ಲಿ ಯಾರು ಜನ ಬರಲ್ಲ. ಆ ತೊಡೆ ಮೇಲೆ ಮಲ್ಕೊಂಡು ಇವತ್ತಿಗೂ ಆ ಫೋಟೋ ಇದೆ ನನ್ನ ಹತ್ರ. ನಮ್ಗೆ ಇವಾಗಲೂ ಅಲ್ಲಿ ಹೋಗ್ತಾ ಇದ್ದಂಗೆ ಓಡೋಗಿ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತೀನಿ. ಲೈಕ್ ಅಲ್ಲಿ ಯಾರು ಇರಲ್ವಲ್ಲ, ಏನೋ ಒಂದು ಖುಷಿ. ಹೋಗಿ ತೊಡೆ ಮೇಲೆ ಮಲ್ಕೊಂಡು ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಏನೋ ಹೆಂಗೆ ಅನ್ನಿಸ್ತು ಅಂದರೆ, ಒಳಗಡೆಯಿಂದ ಒಂದು ಇನ್ನರ್ ವಾಯ್ಸ್ ಲೈಕ್ ನಾನಿದ್ದೀನಿ, ಈಗ ನಿನ್ನ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿವರೆಗೂ ಅಲ್ಲ ಆಗಿದ್ದು ಅನ್ನೋ ಒಂದು ಧ್ವನಿ ನನಗೆ ಕೇಳಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೆ ಏನಾಗಿತ್ತು ಅವತ್ತು ಭಗವಂತ ಮತ್ತೆ ಅಷ್ಟು ಹೇಳುವಂಥದ್ದು ಏನಿತ್ತು? ಅಂದ್ರೆ ಯಾರ ಹೆಸರು ನಾನು ತಗೊಳ್ಳಲ್ಲ. ಬಟ್ ಏನಂತ ಅಂದರೆ, ನನ್ನ ಓನ್ ಕಸಿನ್ ಇಂದಾನೆ ನನಗೆ ಫಿನಾನ್ಷಿಯಲಿ ಒಂದು ಪ್ರಾಬ್ಲಮ್ ಆಗಿತ್ತು. ಅದನ್ನು ಇವತ್ತು ನಂಗೆ ಅವಳ ಮೇಲೆ, ಅಂದರೆ ಅವ್ರ ಮೇಲೆ ಏನೂ ದ್ವೇಷ ಇಲ್ಲ. ಆದರೆ ಆ ಟೈಮಲ್ಲಿ ತುಂಬ ಅದೊಂದು ಕುತ್ತಿಗೆಗೆ ಬಂದಿತ್ತು. ಬಿಕಾಸ್ ಅಷ್ಟು ಹ್ಯೂಜ್ ಅಮೌಂಟ್ ಅದು ನಾನು ಇದು ಮಾಡಿದ್ದು. ಸೊ ಅವ್ರನ್ನ ನಂಬಿ ಮಾಡ್ಕೊಂಡಿದ್ದು ಅದು ತುಂಬ ಕಷ್ಟ ಆಗಿತ್ತು ನನಗೆ ಆ ಟೈಮಲ್ಲಿ. ಆ್ಯಂಡ್ ಅದು ಏನಾಗ್ಬಿಡ್ತು ಅಂತಂದರೆ, ನಾನೇ ತಪ್ಪು ಮಾಡಿದ್ದೀನಿ ಅನ್ನೋದು ತುಂಬ ಕಡೆಯಿಂದ ಕೇಳಿದಾಗ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಿದ್ದು. ಹೆಂಗೆ ನಾನು ಈ ಟ್ರ್ಯಾಪಲ್ಲಿ ಹೇಗೆ ನಾನು ಸಿಗಾಕೊಂಡೆ ಅನ್ನೋದು ನನಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಗಿದ್ದು ಫಸ್ಟ್ ಥಿಂಗ್. ಅದ್ರ ಜೊತೆಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು. ಆ ಒಂದು ಯೋಚನೆಯಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಆಮೇಲೆ ಏನೋ ಒಂಥರ ಈಗ ಹೆಂಗೆ ಗೊತ್ತಾ, ಮನೇಲಿ ಅಪ್ಪ ಅಮ್ಮ ಆಗಿರ್ಬೋದು, ಹಸ್ಬೆಂಡ್ ಯಾರೇ ಆಗಿರ್ಬೋದು, ನಂದು ಒಂದು ನೇಚರ್ ಏನಂದರೆ, ನಾನೇನು ಮಿಸ್ಟೇಕ್ ಮಾಡ್ತೀನಿ ಅದನ್ನು ನಾನೇ ಸರಿ ಮಾಡಬೇಕು. ಇದು ನನ್ನ ಒಂದು ನೇಚರ್. ನನ್ನ ಫ್ಯಾಮಿಲಿನ ಅದಕ್ಕೆ ಇನ್ವಾಲ್ವ್ ಮಾಡಲ್ಲ ನಾನು, ನೀವು ಯಾರು ಇದಕ್ಕೆ ಇನ್ವಾಲ್ವ್ ಆಗಬೇಡಿ ಅಂತ. ಬಟ್ ಎಲ್ಲರೂ ಅವ್ರವ್ರ ತಕ್ಕಂತೆ ಏನು ಸಪೋರ್ಟ್ ಮಾಡ್ಬೇಕು ಮಾಡಿದ್ರು. ಬಟ್ ಆ ಟೈಮಲ್ಲಿ ನನಗೆ ಶಿವ ಬಂದು ಕೈ ಹಿಡಿಲಿಲ್ಲ ಅಂದಿದ್ದಿದ್ರೆ ಇವತ್ತು ನನ್ನ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿರೋಕ್ಕೆ ಆಗ್ತಾನೆ ಇರಲಿಲ್ಲ. ಆ್ಯಂಡ್ ಅದು ನಾನು ಹೇಳ್ತೀನಿ ನಿಮಗೆ, ಅದಾದಮೇಲೆ ನಾನು ಆ ಪ್ರೋಸೆಸ್ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡಿದ್ದೀನಿ ಅವತ್ತು ರಾತ್ರಿ. ನನಗೆ ಏನು ಕನಸು ಅಂತ ಅಂದರೆ, ಒಬ್ಬರು ಗುರುಗಳು ನನಗೆ ಕನಸಲ್ಲಿ ಬಂದುಬಿಟ್ಟು ಇವತ್ತಿಂದ ನೀನು ಶಿವನ ಅನುಷ್ಠಾನ ಶುರು ಮಾಡಬೇಕು ಅಂತ ಹೇಳಿದ್ರು. ನನಗೆ ಬೆಳಗ್ಗೆ ಎದ್ದು ಯಾರಿದು, ಏನು ಶಿವನ ಅನುಷ್ಠಾನ, ನೆನ್ನೆ ಹೋಗಿ ಬಂದಿದ್ನಲ್ಲ, ಅದೇನಾದರೂ ನನಗೆ ಅನಿಸ್ತಿರ್ಬೋದು ಅಂತ ಸುಮ್ಮನಾದೆ. ಮನೆ ಹತ್ರ ಒಂದು ಶಿವನ್ ಟೆಂಪಲ್ಗೆ ಹೋದೆ. ಶಿವನ್ ಟೆಂಪಲ್ ಒಳಗಡೆ ಹೋಗ್ತೀವಿ, ತುಂಬ ಜನ ಇದ್ದಾರೆ. ಶಿವನ ದೇವಸ್ಥಾನದ ಒಳಗಡೆ ಹೋದರೆ ಎಲ್ಲ ಜನ ಖಾಲಿ, ಎಲ್ಲ ಆಚೆ ಹೋಗ್ಬಿಟ್ರು. ಫುಲ್ ದೇವಸ್ಥಾನನೇ ಖಾಲಿ, ಲಿಂಗ ಮಾತ್ರ ಇದೆ. ನಾನು ನಿಂತ್ಕೊಂಡು, ನೆನ್ನೆ ಈ ಥರ ನಂಗೆ ಕನ್ಸಲ್ಲಿ ಬಂತು, ಏನಾದರೂ ಸೂಚನೆ ಕೊಡ್ಬೇಕಂತಿದ್ರೆ, ನಾನು ಆ ಟೈಮಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಎಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಂದರೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿತ್ತು. ಏನು ಒಳ್ಳೇದು ಮಾಡಿ ಏನು ಪ್ರಯೋಜನ ಅನ್ನೋ ಒಂದು ಹಂತಕ್ಕೆ ಹೋಗಿದ್ದೆ. ಸೊ ಏನು ಇದೆಲ್ಲ ಈ ಥರ ಕನ್ಸಲ್ಲಿ ಹಿಂಗೆ ಬಂದಿತ್ತು, ಏನದು ಅಂತ ಹೇಳಿ ನಾನು ಶಿವನ ಹತ್ರ ಕೇಳಬೇಕಾದ್ರೆ, ಶಿವನ ಮೇಲಿರುವಂಥ ಒಂದು ಹೂವು ಪೂರ್ತಿ ಕೆಳಗಡೆ ಬಿತ್ತು. ಅದು ಯಾರೂ ಇಲ್ಲ, ಅದು ಈಗ ಒಂದು ಹೂವು ಬೀಳೋದು ಬೇರೆ, ಪೂರ್ತಿ ಅದು ಏನಿತ್ತು ಅದಷ್ಟು ಕೆಳಗಡೆ ಬಿದ್ದ ತಕ್ಷಣ, ಓಕೆ, ನೀನು ಏನು ಸೂಚನೆ ಕೊಡ್ತಿದ್ಯಾ, ನಂಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಮೆಡಿಟೇಷನ್ಸ್ ಎಲ್ಲ ನಾನು ಸ್ಟಾಪ್ ಮಾಡಿದ್ದೆ. ಅದಕ್ಕೆ ನಾನು ಇವತ್ತು ಎಲ್ರಿಗೂ ಹೇಳ್ತಿರ್ತೀನಿ, ಒಂದ್ಸಲ ಸ್ಪಿರಿಚುವಲ್ಗೆ ಬಂದಮೇಲೆ ನೀವು ಮತ್ತೆ ವಾಪಸ್ಗೆ ಹೋಗ್ತೀರಾ ಅಂತ ಅಂದರೆ 10 ಪಟ್ಟು ಜಾಸ್ತಿ ಸಮಸ್ಯೆ ಫೇಸ್ ಮಾಡ್ತೀರಾ, ಈಗಲೇ ರೆಡಿಯಾಗಿ ಅಂತ ಹೇಳ್ತಾ ಇರ್ತೀನಿ ನಾನು. ಎಂಟ್ರಿ ಆದ್ಮೇಲೆ ಮುಗೀತು, ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತೆ ನೀವು ಅದೇ ಹಳೆ ದಾರಿ ಹಿಡಿತೀರಾ ಅಂದ್ರೆ ಇನ್ನೂ ಜಾಸ್ತಿ ಪನಿಷ್ಮೆಂಟ್ ಆಗುತ್ತೆ. ಬಿಕಾಸ್ ನಿಮ್ಮನ್ನ ಅವ್ನು ಆಯ್ಕೆ ಮಾಡ್ಕೊಂಡು ಆಗಿದೆ, ಕ್ಲೀನ್ ಮಾಡಿರ್ತಾನೆ. ಅಂದ್ರೆ ಇದು ಹೆಂಗೆ ಅಂದ್ರೆ, ಮುಂಚೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ, ಈಗ ಗೊತ್ತಿದ್ದು ಮಾಡ್ತಾ ಇದ್ಯಾ ಅಂದ್ರೆ ನಿಂಗೆ ಜಾಸ್ತಿ ಆಗುತ್ತೆ ಅಂತ. ತಪ್ಪು ಮಾಡಕ್ ಬಿಡಲ್ಲ ಅವನು. ಅಮ್ಮಮ್ಮ ಅಂದ್ರು ತಪ್ಪು ಮಾಡ್ತೀವಿ ಅಂದ್ರೂ 1 ವಾರ 2 ವಾರದಷ್ಟೊತ್ತಿಗೆ ನಮ್ಮೊಳಗಡೆ ನಮ್ಗೇನೆ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ಇದನ್ನ ಮಾಡಬಾರ್ದು, ನಾನು ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ನಮ್ಮೊಳಗಡೆ ಶುರುವಾಗುತ್ತೆ ಅದು. ಸೊ ಅವತ್ತು ಅದು ಬಿತ್ತು, ಶಿವನ ಹೂವು ಬಿದ್ಮೇಲೆ ನಾನು ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾ ಮನೆಗೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಂಗೆ ಶಿವಮೊಗ್ಗ ಎಲ್ಲ ಹೋಗ್ಬೇಕಿತ್ತು. ಶಿವಮೊಗ್ಗಗೆ ಹೋಗ್ತೀನಿ, ನನಗೆ ತುಂಬ ಪರಿಚಯ ಇರೋರು ಈಶಾ ವಾಲಂಟಿಯರ್ ಒಬ್ರು ಇದ್ದಾರೆ.
ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಏನೋ ಮಾತಾಡ್ತಾ ಈ ಥರ ನಮ್ಮ ಗುರುಗಳೊಬ್ರಿದ್ದಾರೆ ಅಕ್ಕ, ಒಂದ್ಸಲ ನೀವು ಭೇಟಿ ಮಾಡಿ ಅಂದರು. ನಾನು ಓಕೆ, ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂದರೆ ನಾವು ಶಿವಮೊಗ್ಗದಲ್ಲೇ ಇರೋದು ಅಂತ. ಓಕೆ, ಒಂದಿನ ಹೋಗಿ ಗುರುಗಳನ್ನ ಹೋಗಿ ಭೇಟಿ ಮಾಡೋಕ್ಕೆ ಅಂತ ಅವ್ರನ್ನ ನೋಡ್ತೀನಿ. ನನ್ನ ಕನ್ಸಲ್ಲಿ ಬಂದಿದ್ದ ಗುರುಗಳು ಅವರೇ, ಶಿವನ ಅನುಷ್ಠಾನ ಮಾಡು ಅಂತ ಹೇಳಿದವರು ಅವರೇ. ಅವ್ರನ್ನ ನೇರವಾಗಿ ನೋಡಿದ ತಕ್ಷಣ ನಾನು ನಿಮ್ಮನ್ನ ನೋಡಿದ್ದೀನಿ ಅಂತ. ಅವರು ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಓಕೆ. ಅಲ್ಲಿಂದ ನಾನು ಶಿವಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದೆ. ಶಿವನ ಜಪ ಮಾಡೋಕ್ಕೆ ಶುರು ಮಾಡಿದೆ, ಅನುಷ್ಠಾನಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಫಲ್ಲಿ ಏನು ಮ್ಯಾಜಿಕ್ ಆಯಿತು ಅಂತ ಅಂದರೆ, ಯಾರು ಬೇಡ ಲೈಫಿಗೆ ಅವರೆಲ್ಲರನ್ನೂ ಶಿವ ದೂರ ಮಾಡ್ದ. ಆ್ಯಂಡ್ ಏನು ಬೇಕು ಲೈಫ್ಗೆ ಅದನ್ನೆಲ್ಲ ಕೊಡ್ತಾ ಬಂದ. ಅದಾದಮೇಲೆ ನಾನು ಓಕೆ, ಇದು ಭಕ್ತಿ ಮಾರ್ಗ ತುಂಬ ಇಂಪಾರ್ಟೆಂಟ್ ಅಂತೆಲ್ಲ ಅನ್ಸಿದ ಮೇಲೇ ಎಮೋಜಿಮ್ ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿತ್ತು. ಅಂದರೆ ಈ ಈ ಯಾರೆಲ್ಲ ಸಫರ್ ಆಗ್ತಾ ಇದ್ದಾರೆ, ದೇವರಿಲ್ಲ ಅಂತ ಸಫರ್ ಆಗೋದಾಗಿರ್ಬೋದು. ಈ ಕೆಲವ್ರು ಹೇಳ್ತಾರೆ, ಮ್ಯಾಮ್ ನಾನು ಅಷ್ಟು ಪ್ರಾಬ್ಲಮ್ ಇದೆ, ಇಷ್ಟು ಪ್ರಾಬ್ಲಮ್ ಇದೆ ಅಂತ. ನನ್ನ ಪ್ರಾಬ್ಲಮ್ ನಾನು ಯಾರಿಗೆ ಹೇಳಿ? ಸೊ ಅದನ್ನ ದಾಟಿ ಬಂದಿರೋದಕ್ಕೇ ಇದೆಲ್ಲ ದಾಟಬಹುದು ಅಂತ ಇವತ್ತು ಧೈರ್ಯವಾಗಿ ಹೇಳ್ತಾ ಇರೋದು. ಆ ಧೈರ್ಯ ಕೊಟ್ಟಿದ್ದೇ ಶಿವ. ಆ್ಯಂಡ್ ಶಿವನ ಗುಣದಲ್ಲಿ ಮೇಜರ್ ಆಗಿ ನನಗೆ ಅರ್ಥ ಆಗಿದ್ದು ಅವನ ಜೊತೆಗೆ ನಾನು ಅವ್ನು ಯಾವಾಗಲೂ ಕೇಳ್ತಾ ಇರ್ತೀನಿ. ನಾನು ಹೋದರೆ ಯಾವಾಗಲೂ ಪ್ರೇ ಮಾಡೋದು. ಈ ಸಲ ನಿಮ್ಗೆ ಹೇಳ್ದೆ ಗೊತ್ತಾ, ನಾನು ಕೇದಾರ್ನಾಥಲ್ಲಿ ಏನು ಕೇಳಿದೆ ಅಂದ್ರೆ, ದೇವರೇ ನಿನ್ನ ಸಿಸ್ಟಮ್ ಚೆನ್ನಾಗಿ ಮಾಡ್ಕೊಳ್ಳಪ್ಪ, ಬರೋ ಜನಕ್ಕೆ ಒಳ್ಳೇದಾಗಲಿ. ನನಗೋಸ್ಕರ ನಾನು ಏನೂ ಕೇಳ್ತಾ ಇಲ್ಲ, ಅದು ಬಿಟ್ಟಾಗ್ಬಿಟ್ಟಿದೆ. ಹೋದಾಗ ನಾನು ಕೇಳಿದ್ದಿಷ್ಟೇ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಇಲ್ಲಿನ ಸಿಸ್ಟಮ್ ಸ್ವಲ್ಪ ಚೆನ್ನಾಗಿ ಮಾಡಿ ನಿನ್ನ ದರ್ಶನ ಸ್ವಲ್ಪ ಸುಲಭ ಕೊಡಪ್ಪ ಅಂದ್ಬಿಟ್ಟು ನಾನು ಪ್ರೇ ಮಾಡ್ಕೊಂಡು ಬಂದೆ ಅಂತ. ಶಿವನ ಹತ್ರ ನಾನು ಕೇಳೋದಿಷ್ಟೇ, ಭಗವಂತ ಸದಾ ನೀನು ನನ್ನ ಜೊತೆ ನನ್ನ ಒಳಗಡೆ ಇರು. ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಎಲ್ಲಾದರೂ ತಪ್ಪು ಮಾಡ್ತಾ ಇದ್ರೆ ಇಮಿಡಿಯೇಟ್ ನೀನು ನನಗೆ ಅವೇರ್ನೆಸ್ ಕೊಡು. ಇಷ್ಟನ್ನೇ ನಾನು ಶಿವನ ಹತ್ರ ಕೇಳ್ಕೊಳ್ಳೋದು. ಆ್ಯಂಡ್ ಧೈರ್ಯ ಹೇಗೆ ಬಂತು ನನ್ನ ಲೈಫಲ್ಲಿ ಅಂದರೆ, ಅಷ್ಟು ಎಮೋಷ್ನಲಿ ವೀಕ್ ಆದವಳು ಇವತ್ತು ಒಂದು ಸಂಸ್ಥೆ ಕಟ್ಟಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ನಾನಲ್ಲ ಕಟ್ಟಿರೋದು, ಶಿವ ಕಟ್ಟಿರೋದು. ಆ್ಯಂಡ್ ಇವತ್ತಿಗೂ ನಾನು ಹೇಳ್ತೀನಿ, ಮಾಡಿಸ್ತಾ ಇರೋದು ಶಿವನೇ, ಮಾತಾಡಿಸ್ತಾ ಇರೋದು ಶಿವನೇ, ನನ್ನ ಹತ್ರ ಕೆಲಸ ಮಾಡಿಸ್ತಾ ಇರೋದು ಅವನೇ, ನನಗೆ ನಿಮ್ಮನ್ನು ಕನೆಕ್ಟ್ ಮಾಡಿದ್ದು ಶಿವನೇ, ಇವತ್ತು ಮಾತಾಡಿಸ್ತಾ ಇರೋದು ಅವನೇ. ನನ್ನ ಲೈಫಲ್ಲಿ ನನ್ನಿಂದ ಅನ್ನೋದನ್ನು ನಾನು ಬಿಟ್ಟು ಅವ್ನು ಯಾವಾಗ ನನ್ನ ಲೈಫಲ್ಲಿ ಎಂಟ್ರಿ ಆದ ಅವಾಗ ನಾನು ಅನ್ನೋದು ನಾನು ಆ್ಯಕ್ಚುಲಿ ಮರ್ತುಬಿಟ್ಟೆ. ಇವತ್ತಿಗೂ ಹೇಳ್ತೀನಿ, ಯಾರಾದರೂ ನನಗೆ ನನ್ನ ಲೈಫಲ್ಲಿ ಹಿಂಗಾಯಿತು ಮೇಡಮ್ ನಿಮ್ಮಿಂದ ಅಂದರೆ ಶಿವ 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 ಅಂತಲೇ ನಾನು ಹೇಳೋದು. ಬಿಕಾಸ್ ಅವನೇ ಇದೆಲ್ಲವೂ ಮಾಡ್ತಾ ಇರೋದು. ಯಾರೋ ಹೇಳ್ತಾ ಇದ್ರು, ಮ್ಯಾಮ್ ನಿಮ್ಮ ಸಂಸ್ಥೆ ಆ್ಯಕ್ಚುಲಿ ನೀವು ನಡೆಸ್ತಾ ಇರೋದಲ್ಲ, ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ. ಇನ್ಯಾರು ನಡೆಸ್ತಾರೆ? ಶಿವ ನಡೆಸ್ತಾರೆ ಅಂತ. ಬಿಕಾಸ್ ಅಷ್ಟು ಒಂದು ಸಿಚುಯೇಷನಲ್ಲಿ ನನಗೆ ಆ ಧೈರ್ಯ ತುಂಬಿದ್ದು. ಆ್ಯಂಡ್ ಧೈರ್ಯ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಈಗ ನೋಡಿ, ನೀವು ಬಿಗಿನಿಂಗಲ್ಲೇ ಹೇಳಿದ್ರಿ ಹಾವಂದರೆ ನನಗೆ ಭಯ, ಏನಪ್ಪ ಶಿವ ಹಾವು ಹಾಕ್ಕೊಳ್ತಾರೆ ಅಂತ. ಹಾವಂದರೆ ನಮಗೆ ಭಯ, ಕರೆಕ್ಟಾ? ಅದನ್ನೇ ಅವ್ರು ಕೊರಳಿಗೆ ಹಾಕ್ಕೊಂಡಿದ್ದಾರೆ. ತಲೆ ಬುರುಡೆಗಳು ಅಂದ್ರೂ ನಮಗೆ ಭಯ. ಸೊ ಅದನ್ನೇ ಅವರು ಸ್ಮಶಾನದಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ, ಕರೆಕ್ಟಾ? ನಮಗೆ ಯಾವುದು ಭಯ ಅಂತ ಸ್ಮಶಾನಕ್ಕೆ ಹೋಗೋಕೆ ಯಾರು ಇಷ್ಟಪಡ್ತಾರಾ? ಇಲ್ಲ. ಆದರೆ ಅದು ಶಿವಂಗೆ ಇಷ್ಟ. ಅಂದರೆ ಯಾವುದು ನಾವು ನಾರ್ಮಲ್ ಜನ ಹೆದರ್ತೀವಿ ಅದನ್ನೇ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇನ್ನೆಷ್ಟು ಧೈರ್ಯ ಇರ್ಬೋದು ಶಿವಂಗೆ. ಆ್ಯಂಡ್ ಇನ್ನು ಈ ಧೈರ್ಯ ಕೂಡ ಕಲಿಬಹುದು. ಧೈರ್ಯ ಕೂಡ ಕಲಿಬೋದು. ನಂಗೆ ನಿಜವಾಗ್ಲೂ ಹೇಳ್ತೀನಿ, ಶಿವ ನನ್ನ ಲೈಫಲ್ಲಿ ಎಂಟ್ರಿ ಆದಮೇಲೆ ನನಗೆ ಕತ್ಲೆ, ಈ ಸ್ಮಶಾನ, ಸಾವು, ಆಕ್ಸಿಡೆಂಟ್ಸ್ ತುಂಬ ಹೆದರ್ತಿದ್ದೆ ನಾನು. ಸಾವಿನ ಮನೆಗೆ ಹೋಗೋಕೆ ಹೆದರ್ತಾ ಇದ್ದೆ. ಇವತ್ತು ಯಾವುದಾದ್ರು ಡೆಡ್ ಬಾಡಿ ನೋಡಿದ್ರೆ 1 ವಾರ 1 ತಿಂಗಳು ನಾನು ಅದೇ ಯೋಚನೆ ಮಾಡ್ತಿದ್ದೆ. ಯಾವುದಾದ್ರು ಆಕ್ಸಿಡೆಂಟ್ ನೋಡಿದ್ರೆ ಆಗ್ತಾ ಇರಲಿಲ್ಲ. ಇವತ್ತು ಈವನ್ ಡೆಡ್ ಬಾಡಿ ನಾನು ಎಂಥದ್ದನ್ನು ಇವಾಗ ನೋಡಿದ್ದೀನಿ, ಎಷ್ಟೊಂದು ಡೆಡ್ ಬಾಡೀಸ್ ಆ ಥರ ಇದ್ದಾಗ ನಾನು ನೋಡಿದ್ದೀನಿ. ಒಂದು ಚೂರು ಅದು ನನಗೆ ಡಿಸ್ಟರ್ಬ್ ಮಾಡಲ್ಲ. ಯಾಕೆ ಅಂದರೆ ನೋಡಿ, ಶಿವಂದು ಹಾವು ಏನು ಹಾಕ್ಕೊಂಡಿರ್ತಾರೆ ಅಲ್ಲ, ಅದು ಇನ್ನೊಂದನ್ನ ನಾವು ಕಲಿಬೋದು ಅದರಲ್ಲಿ. ನಾನು ನೋಡಿರೋದು, ಎನಿ ಟೈಮ್ ಹಾವು ನಮ್ಮ ಕುತ್ತಿಗೆಲಿರೋ ಹಾಗೆ ಸಾವು ಯಾವಾಗಲೂ ನಮ್ಮ ಜೊತೆಲಿರುತ್ತೆ. ನಾನು ನೋಡ್ಕೊಂಡಿರೋದಿದು, ನಾನು ಶಿವನಲ್ಲಿ ನೋಡಿರೋದು. ಯಾವ ಟೈಮಲ್ಲಾದರೂ ಕಚ್ಬೋದು. ಅಂದ್ರೆ ಸಾವು ಸತ್ಯ. ಹೌದು, ಆಕ್ಸೆಪ್ಟ್ ಮಾಡಬೇಕು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಸಾವಿನ ಬಗ್ಗೆ ಭಯ ಹೋಗ್ಬಿಟ್ಟಿದೆ ಅವ್ನ ಲೈಫಲ್ಲಿ ಎಂಟ್ರಿ ಆದಮೇಲೆ. ಕೆಲವ್ರಿಗೆ ಅನಿಸ್ಬೋದು ಲೈಕ್ ಹೆಂಗಪ್ಪ ಇದು ಸಾವನ್ನ ಆಕ್ಸೆಪ್ಟ್ ಮಾಡೋಕ್ಕಾಗತ್ತೆ ಅಂತ. ಬಟ್ ನಾನು ಶಿವನ ಇದರಲ್ಲಿ ಕಲ್ತಿರೋದೇನೆಂದರೆ, ಅವ್ನು ಎನಿ ಟೈಮ್ ಹಾವು ಇಟ್ಕೊಂಡಿದ್ದಾನೆ ಅಂತ ಅಂದರೆ, ಒಂದು ಯಾವ ಟೈಮಲ್ಲಾದರೂ ಕುತ್ತಿಗೆಲಿ ಹೇಳ್ತೀವಿ ಗೊತ್ತಾ, ಏನು ಯಾವ ಟೈಮಲ್ಲಾದರೂ ನಮ್ಮ ಪ್ರಾಣ ಹೋಗ್ಬೋದು, ನತ್ತಿ ಮೇಲೆ ಕತ್ತಿ ಯಾವಾಗಲೂ ತೂಗ್ತಾ ಇರುತ್ತೆ ಅಂತ ಹೇಳ್ತೀವಿ ಅಲ್ಲ, ಆ ಶಿವನ್ ಕೊರಳಲ್ಲಿ ನೋಡಿದಾಗ ನನ್ನ ಇಮ್ಯಾಜಿನೇಷನಲ್ಲಿ ನಾನು ಅಂದ್ಕೊಂಡಿದ್ದೇನೆಂದರೆ, ಸಾವು ಯಾವಾಗಾದರೂ ಬರ್ಬೋದು. ಸಾವು ಬರೋಕ್ಕೆ ಮುಂಚೆ ಎಲ್ಲರ ಜೊತೆಗೂ
ಪ್ರೀತಿಯಿಂದ ಇದ್ದು ಯಾರಿಗೆ ನಾವು ಕಷ್ಟ ಆಗ್ತಾ ಇದ್ದೀವಿ ಅವರಿಂದ ದೂರ ಇರೋಣ, ಯಾರಿಗೆ ನಮ್ಮ ಅಗತ್ಯ ಇದೆ ಅವ್ರಿಗೆ ನಾವು ಹತ್ರ ಆಗೋಣ, ಯಾರಿಗೆ ನಾವು ಅವಶ್ಯಕತೆ ಇದೆ ಅವ್ರಿಗೆ ನಾವು ಸಹಾಯ ಮಾಡೋಣ. ಏನು ಬೆಸ್ಟ್ ಕೊಡೋಕ್ಕಾಗತ್ತೆ ಅದನ್ನು ನಾವು ಕೊಟ್ಟು ಎಂಥ ಸಿಚುಯೇಷನ್ನಲ್ಲೂ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬರಲಿ ಧೈರ್ಯವಾಗಿ ಯಾರಾದರೂ ಎದುರಿಸ್ಬೇಕು ಅಂದರೆ, ನೀವು ಡಿಪ್ರೆಷನಲ್ಲಿದ್ದೀರಾ ಅಂದರೆ, ನೀವು ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿದ್ದೀರಾ ಅಂದರೆ, ನೀವು ಒಂಥರ ಯಾರೂ ಇಲ್ಲ ನಿಮ್ಮ ಜೊತೆಗೆ ಅಂದರೆ ಶಿವನ ಆರಾಧನೆ ಮಾಡಿ. ಅವನೊಬ್ಬ ಬಂದರೆ ಸಾಕು, ಯಾರೂ ಬೇಕಿಲ್ಲ ನಿಮಗೆ, ಅವನೊಬ್ಬ ಇದ್ರೆ ಸಾಕು ನನ್ನ ಪ್ರಕಾರ. ಬಿಕಾಸ್ ನನ್ನ ಬೆಸ್ಟ್ ಫ್ರೆಂಡ್ ಅವನು. ಇವತ್ತಿಗೂ ನಂಗೆ ಏನಾದರೂ ಕೆಲಸ ಆಗಬೇಕು ಅಂತ ಅಂದ್ರೂ ಎಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ಅಂದರೆ, ನೋಡಿ ಹಿಂಗಿದೆ ಹಿಂಗೆ ಮಾಡ್ತೀಯಾ ಪಟ್ಟಂತ ಅನ್ನೋದು ನಂಗೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಮುಂಚೆ ನಾನು ಬರೀ ಜ್ಞಾನ ಮಾರ್ಗದಲ್ಲಿದ್ದಾಗ ಇಷ್ಟೆಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅವ್ನು ಎಂಟ್ರಿ ಆದಮೇಲೆ ನನ್ನ ಲೈಫ್ ಇನ್ನೊಂದು ಚಾಪ್ಟರ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಇವತ್ತು ನೋಡ್ತಾ ಇದ್ದಾರೆ, ನಾನು ಇಲ್ಲಿಂದ ರಿಕ್ವೆಸ್ಟ್ ಮಾಡೋದೇನೆಂದರೆ, ಶಿವನ ಅನುಷ್ಠಾನಗಳನ್ನ ನಾನು ಮಾಡಿಸ್ತೀನಿ, ಅದಕ್ಕೆ ಯಾವ ಫೀಸು ತಗೊಳ್ಳಲ್ಲ ಆಯಿತಾ. ಆದರೆ ಅದನ್ನು ಕಟ್ನಿಟ್ಟಾಗಿ ಮಾಡ್ತೀವಿ ಅನ್ನೋರು, ನಾವು ಗ್ಯಾರಂಟಿ ಮಾಡ್ತೀನಿ ಅನ್ನೋರು ಖಂಡಿತ ಮಾಡ್ಬೋದು. ಅವ್ರ ಲೈಫಲ್ಲಿ ಎಕ್ಸ್ಪೆಕ್ಟೇಷನಿಂದ ಬರಬೇಡಿ. ಶಿವನ ಆರಾಧನೆ ಮಾಡ್ತೀನಿ, ನನ್ನ ಲೈಫಲ್ಲಿ ಮ್ಯಾಜಿಕ್ ಸಿಕ್ಕೋಗತ್ತೆ. ಶಿವನ್ ಥರ ಅಕ್ಸೆಪ್ಟೆನ್ಸಲ್ಲಿ ಬನ್ನಿ. ಅವರ ನೇಚರ್ನ ಅಳವಡಿಸ್ಕೊಳ್ತೀನಿ ಅಂದರೆ ಶಿವನ ತತ್ವಗಳನ್ನ ನಾನು ಅಳವಡಿಸ್ಕೊಳ್ತೀನಿ ಅಂತಂದರೆ ಮಾತ್ರ ಶಿವನ ಅನುಷ್ಠಾನ ಮಾಡಿ. ಶಿವನ ಒಲಿಸ್ಕೊಂಡು ನಾನು ಏನೋ ಲಾಭ ಮಾಡ್ತೀನಿ ಅಂದರೆ ಅದು ಶಿವಂಗಲ್ಲ. ಅದು ನೀವು ಶಿವನ ಒಲಿಸ್ಕೋಬೇಕಾಗಿರೋದು ಲೈಫ್ಗೋಸ್ಕರ, ನಿಮ್ಮ ಬದುಕಿಗೋಸ್ಕರ. ಆ್ಯಂಡ್ ಶಿವ ಭಕ್ತಿನ ನಿಮ್ಮಲ್ಲಿ ಒಳ್ಳೆ ಭಕ್ತ ಇದ್ದರೆ ಶಿವ ಒಲಿಯಲ್ಲ, ನೀವು ಒಳ್ಳೆ ಮನುಷ್ಯನಾದರೆ ಸಾಕು ಶಿವ ಒಲಿತಾನೆ. ಸೊ ಅಷ್ಟು ಬ್ಯೂಟಿಫುಲ್ ಜರ್ನಿ ಶಿವಂದು. ಇನ್ಫ್ಯಾಕ್ಟ್ ನಾನೀಗ ಪಾಡ್ಕಾಸ್ಟ್ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಯೂಟ್ಯೂಬ್ಗಳಲ್ಲಿ ನಿಮಗೆ ಸಾವಿರಾರು ಗಟ್ಟಲೆ ಪಾಡ್ಕಾಸ್ಟ್ಗಳಿದೆ, ಸಾವಿರಾರು ಗಟ್ಟಲೆ ಇಂಟರ್ವ್ಯೂಸ್ ಇದೆ. ನಿಮಗೆ ಬೇಕಾದಂಥ ಕಂಟೆಂಟ ನೀವು ಹುಡುಕೊಬೋದು, ಅಷ್ಟೆಲ್ಲ ಸಿಗುತ್ತೆ. ಇವತ್ತು ನಿಜವಾಗ್ಲೂ ನೀವು ಈ ವಿಡಿಯೋನ ನೋಡ್ತಿದ್ದೀರಾ, ಭಗವಂತನ ಬಗ್ಗೆ ಮಹಾದೇವನ ಬಗ್ಗೆ ಡಿಸ್ಕಷನ್ ತಾರಾ ಅವರು ರಾಜೇಶ್ ಮಾಡ್ತಿದ್ದಾರೆ ಅಂದರೆ, ಈ ವಿಡಿಯೋ ನಿಮ್ಮ ತನಕ ತಲುಪಿದೆ, ನೀವು ಇದನ್ನು ನೋಡ್ತಿದ್ದೀರಾ ಅಂದರೆ ಖಂಡಿತ ದಿಸ್ ಈಸ್ ದ ರೈಟ್ ಟೈಮ್ ನೀವು ಅಧ್ಯಾತ್ಮದ ಕಡೆಗೆ ನಿಮ್ಮ ಒಲವನ್ನು ತೋರ್ಸೋಕ್ಕೆ, 100% ಸ್ಪಿರಿಚುವಾಲಿಟಿಗೆ ದಯವಿಟ್ಟು ಬನ್ನಿ. ನಾನೇ ಒಂದು ಜೀವಂತ ಎಕ್ಸಾಂಪಲ್. ನೀವು ಸ್ಪಿರಿಚುವಾಲಿಟಿ ಅಂದರೆ ಏನೋ ರುದ್ರಾಕ್ಷಿ ಹಾಕ್ಕೊಂಡು ಸನ್ಯಾಸಿಗಳ ಥರ ಬದುಕೋದು ಖಂಡಿತ ಇಲ್ಲ. ನೀವು ಬದುಕೋ ಶೈಲಿನೇ ಬದಲಾಗತ್ತೆ. ಅಂಡ್ ನೀವು ಜೀವನದಲ್ಲಿ ಏನೇನೆಲ್ಲ ಬೇಕಲ್ಲ ಎಲ್ಲಾನು ಸಿಗುತ್ತೆ. 100% ತುಂಬಾ ಜನ ಏನ್ ಅನ್ಕೋತಾರೆ ಗೊತ್ತಾ, ಸ್ಪಿರಿಚುವಾಲಿಟಿ ಅಂದ್ರೆ ನಮ್ಮ ಅಮ್ಮಂಗೂ ಕೂಡ ತಲ್ಲಿತ್ತು. ಒಂದ್ಸರಿ ನಾನು ಯಾವ್ದೋ ಪುಸ್ತಕ ಓದ್ತಿದ್ದೆ, ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ. ಇದು ಯಾವಾಗ ಬಹಳಷ್ಟು ವರ್ಷ ಅಮ್ಮ ಹೇಳೋದು, ಇವನೇನೋ ಸನ್ಯಾಸಿ ಆಗ್ಬಿಡ್ತಾನೆ ಅಂತೆಲ್ಲ ಅಂದ್ಬಿಟ್ಟು. ಬಟ್ ಸ್ಪಿರಿಚುವಾಲಿಟಿಗೆ ಯಾವಾಗ, ಇವಾಗ ನಾನೊಂದು BE ಗ್ರಾಜುಯೇಟ್ ಆಗಿ ಒಂದು RJ ಆಗಿ ಏನೆಲ್ಲ ಇದ್ದು ಪಾಡ್ಕಾಸ್ಟ್ ನಾನೇನೋ ಎಂಟರ್ಟೈನ್ಮೆಂಟ್ ಮಾಡ್ಕೋದಿತ್ತು. ಬಟ್ ಯಾವಾಗ ನಾನು ಸ್ಪಿರಿಚುವಲ್ ವಿಚಾರಗಳು ಮಾತಾಡೋಕೆ ಶುರು ಮಾಡಿದೆ, ನನ್ನೊಳಗೆ ಎಷ್ಟು ಒಳ್ಳೊಳ್ಳೆ ಬೆಳವಣಿಗೆಗಳು, ನನ್ನಲ್ಲಿದ್ದಂಥ ಇನ್ಸೆಕ್ಯೂರಿಟೀಸ್ ಎಷ್ಟು ಎಷ್ಟು ಖಾಲಿ ಆಗ್ತಾ ಹೋಯ್ತು, ಜನಗಳನ್ನ ನೋಡೋ ವಿಧಾನ ಬೇರೆ ಆಗ್ತಾ ಹೋಯ್ತು, ಪ್ರಾಣಿಗಳ ಬಗೆಗೆ ನನ್ನ ಒಲವು ಜಾಸ್ತಿ ಆಯಿತು. ಎರಡ ಸಾಕಷ್ಟು ಬದಲಾವಣೆಗಳು ನನ್ನ ಲೈಫಲ್ಲೂ ಕೂಡ. ಈಗ ಇನ್ಫ್ಯಾಕ್ಟ್ ನಾವು ರೀಸೆಂಟಾಗಿ ಈಗ ಎಷ್ಟೋ ಸರಿ ಪಾಡ್ಕಾಸ್ಟ್ಗಳಲ್ಲಿ ನನಗೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಒಬ್ರು ಗಿಫ್ಟ್ ಮಾಡಿದ್ದು, ನನ್ನ ಕೈಯಲ್ಲಿ ಹಾಕಿರೋ ಕ್ರಿಸ್ಟಲ್ಸ್. ಅದರಲ್ಲಿ ಒಂದು ಇದು ಕೂಡ ನಮಗೆ ತಾರಾ ಮಂಜುನಾಥ್ ಅವ್ರು ಕೊಟ್ಟಿದ್ದು ಒಂದು ಕ್ರಿಸ್ಟಲ್ ನಮ್ಮ ಕೈಗೆ. ಅದೇ ಥರ ನನ್ನ ಎಲ್ಲ ಕ್ರಿಸ್ಟಲ್ಗಳು ನಂಗೆ ಇದೇ ಥರ ಪ್ರೀತಿ ಪಾತ್ರ ನನಗೆ ಕೊಟ್ಟಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಸರ್ ನೀವು ಎಲ್ಲಿ ಕ್ರಿಸ್ಟಲ್ಸ್ ತೊಗೊತೀರಾ, ಲಿಂಕ್ ಕಳಿಸಿ ಅಂತೇಳಿ. ಆಮೇಲೆ ಈಗ ಕ್ರಿಸ್ಟಲ್ಸ್ ಅಂತ ರುದ್ರಾಕ್ಷ ಅಂತ ಮಾತಾಡಿದಾಗ ನಾನು ಯಾವುದೋ ರೆಫರ್ ಮಾಡಿ ಏನೋ ಮಾಡೋದಕ್ಕಿಂತ ಮುಂಚೆ ನಾವೇನಾದ್ರೂ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿದ್ದಂಥ ಟೈಮಲ್ಲಿ ನನ್ನ ತಲೆಯಲ್ಲಿ ತುಂಬ ಆಸೆ ಇತ್ತು, ಏನಾದರೂ ಒಂದು ಜನಕ್ಕೂ ಹೆಲ್ಪ್ ಆಗಬೇಕು, ಒಂದು ಪರ್ಪಸ್ ಕೂಡ ಸರ್ವ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಟೈಮಲ್ಲಿ ಒಂದ್ಸರಿ ಅಮ್ಮ ಹಳೆ ಮನೇಲಿ ಅಮ್ಮ ಸಡನ್ ಆಗಿ ಏನೋ ಒಂದು ಸೀರೆ ತೊಗೊಂಡೇನೋ ಮಡಿಚಿಡ್ತಿದ್ರು. ಆ ಸೀರೆ ನೋಡಿದಾಗ ನೆನಪಾಯಿತು, ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಸ್ವಲ್ಪ ಏನೋ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ನನ್ನ ಮೊದಲ ಸಂಬಳ 12,500 ರೂಪಾಯಿನೋ ಇತ್ತು, 12,000ನೋ 11,000ನೋ ಆ ನಂಬರ್ ಇತ್ತು. ಅದರಲ್ಲಿ 4,500 ಕೊಟ್ಟು ನಮ್ಮಂಗೆ ನಾನು ಜೈನಗರಲ್ಲಿ ಒಂದು ಸಾರಿ ತೊಗೊಂಬಂದಿದ್ದೆ. ಇವತ್ತು ಅಮ್ಮ ಅದನ್ನು ಇಟ್ಕೊಂಡಿದ್ದಾರಾಯ್ತು. ನನಗೆ ಅವಾಗ ಶುರು ಆಯಿತು, ಅವಾಗ ಅನ್ನಿಸ್ತು ಸಾರಿ ಎಷ್ಟು ಸ್ಪೆಷಲ್ ಅಲ್ವಾ ಅಂತ ಹಿಂಗೇನೋ ಮಾತಾಡ್ತಾ ಇದ್ವಿ. ಆಗ ನಾನು ನನ್ನ ಫ್ರೆಂಡ್ ಮನೋಜ್, ಈಗ ಭಾರ್ಗವಿ LLB ಸೀರಿಯಲ್ ಹೀರೋ, ನಾವಿಬ್ಬರೂ ಸೇರಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಶುರು ಮಾಡಿದ್ವಿ. ಆಗ ಪಲ್ಲವಿ ಅವರು ಕೂಡ ಒಳ್ಳೆ ಐಡಿಯಾ ಇದು ಅಂತಂದಾಗ, ಗಂಡ್ಮಕ್ಳು ಸಾರಿ ಬಿಸ್ನೆಸ್ಗೆ ಎಂಟ್ರಿ ಆಗೋದು ಅಂತಂದಾಗ ಅಂಸುಕಮ್ ಅಂತ ಒಂದು ಬ್ರ್ಯಾಂಡ್ ಇಟ್ಬಿಟ್ಟು ಶುರು ಮಾಡಿದ್ವಿ.
ಆಮೇಲೆ ಈಗ ಕ್ರಿಸ್ಟಲ್ಲು ರುದ್ರಾಕ್ಷ ಎಲ್ಲ ನಾವು ಒಂದು ಸೆಲ್ ಮಾಡಬೇಕು ಅಂತ ಡಿವೈನ್ ರಕ್ಷಾ ಅಂತ ನಾನು ಅಕ್ಷಯ್ ವಾಸು ಇಬ್ಬರು ಸೇರ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡಿದ್ವಿ. ಈ ಒಂದು ಓಕೆ ಇದೆಲ್ಲ ಇದು ಏನೋ ಸರ್ವ್ ಮಾಡೋದು ಇದೆಲ್ಲ ಓಕೆ, ಬಟ್ ನಾವೇನ್ ಮಾಡ್ತೀವಿ, ಸಮಾಜಕ್ಕೆ ನಾವೇನ್ ಕೊಡ್ತೀವಿ? Correct. ಈಗ ಸ್ಪಿರಿಚುಯಾಲಿಟಿ ಅಂತ ನೀನ್ ಮಾತಾಡ್ತೀವಿ, ಸ್ಪಿರಿಚುಯಾಲಿಟಿಲಿ ಮೊದಲು ಹೇಳ್ತಕ್ಕಂಥದ್ದು ನೀನ್ ಕೊಡಬೇಕು. ಹೌದು. ನಿನಗೆಲ್ಲ ಬೇಕು ಬೇಕು ಅನ್ನೋದಲ್ಲ, ನೀನ್ ಕೊಡಕ್ ಶುರು ಮಾಡ್ಬೇಕು ಅಂತ. ಅವಾಗ ಒಂದು ಒಳ್ಳೆ ಯೋಚನೆ ಬರ್ತದೆ ನಮಗೆ. ಈಗ ನಮ್ಮ ಅಂಸುಕಂ ಸ್ಯಾರೀಸ್ ಇಂದ ಆಗ್ಲಿ, ಡಿವೈನ್ ರಕ್ಷಾಯಿಂದ ಆಗ್ಲಿ, ನಾವೇನ್ ದುಡಿತೀವಲ್ಲ ಅದ್ರ ಒಂದು ಹಣನ ಸಮಾಜಕ್ಕೆ, ಎಸ್ಪೆಷಲಿ ಪ್ರಾಣಿಗಳಿಗೆ. ಈಗ ಎಷ್ಟೋ ಈಗ ಈಗ ಮನುಷ್ಯನಿಗೆ ಕೈ ಇಲ್ಲ ಕಾಲಿಲ್ಲ ಜ್ವರ ಬಂದ್ರೆ ಅವ್ರ ಮನೆಯವ್ರು ಇರ್ತಾರೆ, ಎಲ್ಲ ನೋಡ್ಕೋತಾರೆ, ಇದೆಲ್ಲ ನಡೆಯುತ್ತೆ. ಹೌದು. ಎಷ್ಟೋ ಪ್ರಾಣಿಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳಿಗೆ ಕೈ ಕಾಲು ಇಲ್ದೇ ಇದ್ದಾಗ, ಕಿಡ್ನಿ ಡ್ಯಾಮೇಜ್ ಆದಾಗ, ಹೌದು. ಕಣ್ ಕಾಣಿಸ್ತಿದ್ದ ಎಲ್ಲಾದ್ರೂ ಬಿಟ್ಟು ಬಿಡ್ತಾರೆ, ಹ್ಮ್. ಮನೆಗಳವರೇ ಸಾಕು ಬೀದಿಲಿ ಬಿಟ್ಬಿಡ್ತಾರೆ. ಬನ್ನೇರುಘಟ್ಟ ರೋಡಲ್ಲಿ ಇರ್ತಕ್ಕಂಥ ಒಂದು ಡಾಗ್ ಶೆಲ್ಟರ್, ಒಂದು 450 ನಾಯಿಗಳು ಇದೇ ತರ ಕಿಡ್ನಿ ಇಲ್ದೇ ಇರೋದು ಅಥವಾ ಕಾಯಿಲೆಗಳು ಬರ್ತಿರೋದು, ಇದನ್ನೆಲ್ಲ ನಡೆಸ್ತಿರೋ ಒಂದು ಸಂಸ್ಥೆ ಇದೆ. ಅಲ್ಲಿಗೆ ಹೋದ್ವಿ, ಕಮಿಟ್ ಆದ್ವಿ, ತಿಂಗಳು ನಿಮಗೆ ನಮ್ಮ ಕಡೆಯಿಂದ ಇಷ್ಟೆಲ್ಲ ಕೊಡ್ತೀವಿ ಅಂತ. ಮತ್ತೆ ಗರ್ಲ್ ಚೈಲ್ಡ್ ಎಜುಕೇಶನ್, ಹಳ್ಳಿಗಳ ಕಡೆ ಎಲ್ಲ ಎಷ್ಟೋ ಜನ ಇವತ್ತಿಗೂ ಹೆಣ್ಮಕ್ಳನ್ನ ಒಳ್ಳೆ ಸ್ಕೂಲ್ಗಳಲ್ಲಿ ಓದಕ್ಕಾಗ್ತಿಲ್ಲ, ಅದಾಗ್ಲಿ. ಈ ತರದ್ ಯಾವಾಗ ನಾವು ಕೊಡಬೇಕು ಅಂತ ಏನೋ ಒಳ್ಳೆ ಉದ್ದೇಶದಿಂದ ಪ್ಲಾನ್ ಮಾಡಿಕೊಂಡು ಒಂದು ಫೇಮಸ್ ದೇವಸ್ಥಾನ, ನನ್ನ ಹೆಸರು ಪರ್ಸನಲ್ ಆಗಿ ಹೇಳ್ತೇನೆ, ತುಂಬಾ ಪವರ್ಫುಲ್ ದೇವಸ್ಥಾನಕ್ಕೆ ನಾನು ಅಕ್ಷಯ್ ಮನು ಎಲ್ಲ ಹೋದ್ವಿ. ಟೆಂಪಲ್ಗೆ ರಾತ್ರಿ ಹೋಗಿದ್ದು, ಶೈನ ಸೇವೆ ಮಾಡ್ತಾರಲ್ಲ ಭಗವಂತನ ಮಲಗಿಸ್ತಾರಲ್ಲ, ಆ ಟೈಮಿಗೆ ಹೋದ್ವಿ. ವಿಪರೀತ ರಶ್ ಇದ್ರು ಶನಿವಾರ ರಾತ್ರಿನೇ. ಸರಿ ಹೋದ್ವಿ, ಕ್ಯೂ ಅಲ್ಲಿ ಸ್ಪೆಷಲ್ ದರ್ಶನಕ್ಕೆ ತಗೊಂಡು ಹೋಗಿದ್ವಿ, ಇದೆಲ್ಲ ಹೋಗಿದ್ವಿ. ಶೈನ ಸೇವೆಗೆ ಒಳಗೆ ಹೋಗ್ಬೇಕಾದ್ರೆ ಪಂಚೆ ಹಾಕಿರ್ಬೇಕು, ಪ್ಯಾಂಟಲ್ಲಿ ಹೋಗಿದ್ವಿ, ಅಲೋ ಮಾಡ್ಲಿಲ್ಲ. ಅಷ್ಟು ರಶಲ್ಲಿ ಭಗವಂತನ ನಮಸ್ಕಾರ ಹಾಕೊಂಡು ಭಗವಂತ ಹೊಸ ಬಿಸ್ನೆಸ್ ಹಿಂಗ್ ಶುರು ಮಾಡ್ತಿದ್ವಿ. ನನಗೆ ನಾವು ಪಾಡ್ಕಾಸ್ಟಿಗೆ ಬರೋರು ಸುರೇಶ್ ಅವರೊಂದು ಅಡ್ವೈಸ್ ಮಾಡಿದ್ರು, ಏನು ಅಂದ್ರೆ ಭಗವಂತನೇ ಪಾರ್ಟ್ನರ್ ಮಾಡಿಕೊಡಿ, ಕರೆಕ್ಟ್. ನಿಮಗೆ ಬರೋ ಲಾಭದಲ್ಲಿ ಭಗವಂತ ನಿಂಗೆ ಇಷ್ಟು ಕೊಡ್ತೀನಿ ಅಂತ ಅಂದ್ಬಿಡಿ, ನಿಮ್ಗೆ ಅವ್ನು ಪ್ರೊಟೆಕ್ಟ್ ಮಾಡ್ತಾನೆ ಅಂತ. ನಾವು ಅದೇ ಭಗವಂತನಿಗೆ, ನನ್ನ ಫೇವ್ರೆಟ್ ಭಗವಂತನಿಗೆ ಇದೆಲ್ಲ ಮಾತಾಡ್ಕೊಂಡು, ಪ್ಲೀಸ್ ತಂದೆ ಇದಾಗು, ನಿನ್ ಜೊತೆಗೆ ನಾವೇನು ಇದು ಪ್ರಾಫಿಟ್ ಏನು ಬರುತ್ತೆ ನಿನ್ನ ಹೆಸರು ನಾವು ಸಮಾಜಕ್ಕೆ ಹೀಗೆಲ್ಲ ಸಹಾಯ ಮಾಡಬೇಕು ಅಂತಿದೀವಿ ಅಂತೆಲ್ಲ ಹಾಕೊಂಡು ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಹಿಂಗೆ ಬಂದ್ಬಿಟ್ವಿ. ತುಂಬಾ ಆಸೆ ಇತ್ತು ಭಗವಂತನ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕಿತ್ತು ಅಂತ. ಶನಿವಾರ ವಿಪರೀತ ರಶ್ ಇದ್ರು. ಸಡನ್ ಆಗಿ ಒಳಗಿಂದ ಅರ್ಚಕರು ಬಂದ್ಬಿಟ್ಟು, ಸರ್ ನೀವು ಸರ್ ಅಲ್ವೋ ನೀವು ಕೂತಿರ್ತೀರಾ ಸರ್ ಒಂದು 10 ನಿಮಿಷ ಅಂದ್ರೆ. ಟೆಂಪಲ್ ಎಲ್ಲ ಒಳಗಿಂದ ಹೋಗ್ಬಿಟ್ಟು ಅಲ್ಲೆಲ್ಲೋ ಒಂದು ಕಾರ್ನಲ್ಲಿ ಒಂದು ಕಡೆ ಕೂತಿದ್ವಿ ಇಬ್ರು. ತುಂಬಾ ಚೆನ್ನಾಗಿದೆ, ಫೇಮಸ್ ದೇವಸ್ಥಾನ, ಹೊರಗಡೆ ಕೂತಿದ್ರಿ. ರಾತ್ರಿ ಒಂದು 8:30 ಆಯ್ತು ಅನ್ಸುತ್ತೆ. ಟೆಂಪಲ್ ಆಲ್ಮೋಸ್ಟ್ ಖಾಲಿ ಆಗೋಯ್ತು. ಒಳಗೆ ಅರ್ಚಕರು, ಸೆಕ್ಯೂರಿಟಿ ಗಾರ್ಡ್ಸ್ ಬಿಟ್ರೆ ಯಾರೂ ಇಲ್ಲ. ಸಡನ್ ಆಗಿ ಒಬ್ರು ಸೆಕ್ಯೂರಿಟಿ ಬಂದು ಹೇಳಿದ್ರು, ಸರ್ ಬರ್ಬೇಕಂತೆ ಕರೀತಿದ್ದಾರೆ ಅಂತ. ಒಳಗೆ ಹೋದ್ರೆ ಪಂಚೆ ಕೊಟ್ರು, ಪಂಚೆ ಚೇಂಜ್ ಮಾಡ್ಕೊಳಕ್ಕೆ. ಎಂಟೈರ್ ದೇವಸ್ಥಾನದಲ್ಲಿ ಅರ್ಚಕರು, ನಾನು, ಅಕ್ಷಯ್ ಬಿಟ್ರೆ ಯಾರೂ ಇಲ್ಲ. ಭಗವಂತನ ಶಯನ ಸೇವೆ ಎಷ್ಟು ಕಣ್ತುಂಬ ನೋಡಿದ್ವಿ ಅಂದ್ರೆ ನನಗೆ ಅವಾಗ ಅನ್ನಿಸ್ತು, ಭಗವಂತ ವಾಸ್ತು ನಾನು ಇದೀನಿ ಮಾಡಿ ನೀವು ಅಂತಂದ್ಬಿಟ್ಟು. ಅಂದ್ರೆ ನೀವ್ ಏನಾದ್ರೂ ಮಾಡಕ್ ಹೊರಡಿ ಲೈಫಲ್ಲಿ, ಪ್ರತಿ ಗಳಿಗೆಲಿ ನೀವು ಯಾವಾಗ ನಿಮ್ಮ ನೆಚ್ಚಿನ ಭಗವಂತನ ನೀವು ಕನೆಕ್ಟ್ ಆಗ್ತಿರಲ್ಲ, ನಿಮ್ ಜೊತೆಗೆ ಅವನು ಇರ್ತಾನೆ, ಅವ್ನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಸ್ಪಿರಿಚುಯಾಲಿಟಿ ಯಾಕೆ ಬೇಕು ಅಂತಂದ್ರೆ, ಸ್ಪಿರಿಚುಯಾಲಿಟಿ ಅಂದ್ರೆ ಇನ್ನೇನೂ ಇಲ್ಲ. ನೀನ್ 3 ಹೊತ್ತು ಜಪ ಹಾಕೋ, ಮಾಲೆ ಹಾಕೋ, ಎಲ್ಲೋ ಕೂತ್ಕೊಂಡು ಉಪವಾಸ ಮಾಡು, ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ₹1,00,000 ಕೊಟ್ಟು ಪೂಜೆ ಮಾಡಿಸು, ಖಂಡಿತ ಇದೆಲ್ಲ ಸ್ಪಿರಿಚುಯಾಲಿಟಿ ಅಂದ್ರೆ. ಸ್ಪಿರಿಚುಯಾಲಿಟಿ ಅಂದ್ರೆ ಬದುಕೋ ರೀತಿ, ಬದುಕೋ ಶೈಲಿ, ಅಷ್ಟೇ ಸಿಂಪಲ್. ಒಂದ್ಸರಿ ನೀವು ಅದು ಗೊತ್ತಿಲ್ಲದೆ ಇರೋದಕ್ಕೇನೆ ಕಲಿಬೇಕು ಅಂತ ಹೇಳ್ತಿರೋದ್ ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ತುಂಬಾ ಸಿಂಪಲ್ ಆಗಿ ಬದುಕೋದು ಆಕ್ಚುಲಿ ಅಷ್ಟೇ. ಮತ್ತೆ ತುಂಬಾ ಚೆನ್ನಾಗಿ ಅನ್ಕೋತಾರೆ ಗೊತ್ತಾ, ಈಗ ನೀವು ಸ್ಪಿರಿಚುಯಾಲಿಟಿ ಹೋಗ್ರೆ ಮನೆ ಮಕ್ಕಳನ್ನ ಬಿಟ್ಬಿಡ್ತೀರಾ, ಹೌದು. ಆಮೇಲೆ ನಿಮ್ಗೆ ಏನು ದುಡ್ಡು ಹೆಂಗ್ ಸಂಪಾದನೆ ಮಾಡ್ತೀರಾ, ಮತ್ತೆ ಏನ್ ನಿಮ್ ಲೈಫ್ಗಳು ಹೆಂಗಿರತ್ತೆ, ಮತ್ತೆ ಯಾವ್ದೋ ಒಂದು ಖಾದಿ ಹಾಕೊಂಡ್ಬಿಡ್ತೀರಾ, ಒಂದ್ ಬಿಳಿ ಬಟ್ಟೆ ಹಾಕೊಂತೀರಾ. ಸ್ಪಿರಿಚುಯಾಲಿಟಿಲಿ ಹೋದ ತಕ್ಷಣ ನೀವು ಖಂಡಿತ ಏನ್ ಬಡವರಾಗಲ್ಲ, ಅಥವಾ ನಾಳೆ ಬೆಳಗ್ಗೆ ನಿಮ್ಗೆ ಏನೋ ಆಗುತ್ತೆ ಅಂತನಲ್ಲ. ಸ್ಪಿರಿಚುಯಾಲಿಟಿಲಿ ಇರ್ತಕ್ಕಂಥವ್ರೆ ಸುಖವಾಗಿರೋರು. ಈಗ ಶಿವತತ್ವದಲ್ಲಿ ಹೇಳ್ತಕ್ಕಂಥದ್ದೇ ಅದು. ನಿನ್ನ ಹತ್ರ ಏನಿಲ್ಲ ಅಂದ್ರೂ ನೀನ್ ಆರಾಮಾಗಿರೋ, ಈಗ ಎಲ್ಲಾನು ನಿಂದೆ, ಅಷ್ಟೇ, ಎಲ್ಲಾನು ನಿಂದೆ. ಇವತ್ತು ನೀನೊಂದು ಬಂಗ್ಲೆಲ್ ಕೂರಿಸ್ತೀಯಾ, ಅದು ನೀನ್ ಕೊಟ್ಟಿತ್ತು. ನಾಳೆ ಬೀದಿಲ್ ಒಂದು ಗುಡಿಸ್ಲಲ್ಲಿ ಕೂರಿಸ್ತೀಯಾ, ಅದು ನೀನೇ ಕೊಟ್ರು. ನನ್ಗೆ ರೀಸೆಂಟ್ ಆಗಿ ಒಂದು ಟೆಂಪಲ್ಗೆ ನಾನು ಡೊನೇಟ್ ಮಾಡ್ಬೇಕಾದ್ರೆ ನೇಮ್ ಬರೆಸ್ಲಾ ಅಂತ ಕೇಳ್ತಾ ಇದ್ರು. ನಾ ಅವ್ರಿಗೆ ಹೇಳ್ದೆ, ಅವ್ರು ಕೊಟ್ಟಿರೋ ದುಡ್ಡನ್ನ ಅವ್ರಿಗೆ ಕೊಟ್ಟು ನಾನು ನನ್ನ ಹೆಸರು ಹಾಕ್ಸ್ಕೊಳ್ಳ ಅಂತ ಕೇಳ್ತಾ ಇದ್ದೆ. ನನಗೆ ಅಂದ್ರೆ ನಮಗ್ ಅಗತ್ಯ ಇಲ್ಲ, ಕೊಡೋದು ಅವನೇ, ಇಸ್ಕೊಳ್ಳೋದು ಅವನೇ, ಎಷ್ಟು ಕೊಡ್ಬೇಕು, ಎಷ್ಟು ಇಸ್ಕೋಬೇಕು ಎಲ್ಲವೂ ಅವನೇ. ಸ್ಪಿರಿಚುವಲ್ ಅಂದ್ರೆ ಏನ್ ಗೊತ್ತಾ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಿಂದ ಅವನು ಮಾಡಿಸ್ತಾ ಇದ್ದಾನೆ ಅನ್ನೋ ಸತ್ಯದ ಕಡೆಗೆ ಹೋಗೋದೇ
ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇನ್ನೇನೂ ಇಲ್ಲ. ಬಟ್ ನಾನು ಅನ್ನೋದು ಬಿಟ್ಟು ಹೋಗೋದಿದೆಯಲ್ಲ, ಅದೇ ನಾವು ಸಾಕಷ್ಟು ಅನುಷ್ಠಾನಗಳು, ಸಾಕಷ್ಟು ಪ್ರಾಕ್ಟೀಸ್‌ಗಳನ್ನ ಮಾಡಬೇಕಾಗಿರೋದು. ಮತ್ತೆ ಇನ್ನೊಂದು ವಿಚಾರ, ಪಾಡ್ಕಾಸ್ಟ್ ನೋಡ್ತಿರೋ ಎಲ್ಲರಲ್ಲೂ ಒಂದು ಮನವಿ. ನೀವು ಎಲ್ಲೋ ದೇವಸ್ಥಾನ, ಎಲ್ಲೋ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ಹಾಲು ಅಭಿಷೇಕ ಮಾಡೋದು, ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಮಾಡಿಸೋದು, ಇದೆಲ್ಲದರ ಜೊತೆಗೆ ನಿಮ್ಮ ಅಕ್ಕಪಕ್ಕ, ನಿಮ್ಮ ಮನೆ ಪಕ್ಕ ಇರ್ತಕ್ಕಂಥ ಬೀದಿ ನಾಯಿಗಳಿಗೆ ಹೌದು ದಯವಿಟ್ಟು ಹೊಟ್ಟೆ ತುಂಬಾ ಊಟ ಹಾಕಿ. ಹೌದು ಮನೆ ಟೆರೇಸಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಕಾಳುಗಳಿಡಿ, ಯಾವ್ದು ಹೌದು. ಪಕ್ಷಿಗಳು ಬಂದು ತಿನ್ನತ್ತೆ, ಹೌದು ಬೌಲ್ ತುಂಬಾ ನೀರಿಡಿ. ಮತ್ತೆ ಒಬ್ರ ಜೊತೆಗೆ ಪಾಡ್ಕಾಸ್ಟ್ ಮಾಡಿದ್ದೆ ಕೃಷ್ಣನ್ ಬಗ್ಗೆ, ರಾಘವೇಂದ್ರ ಸ್ವಾಮಿ ಕೂಡ. ಅದರಲ್ಲಿ ಗೋ ಹತ್ಯೆ ಬಗ್ಗೆ ಹಿಂಗೆ ಮಾತಾಡ್ತಾ ಬಂದೆ. ಈಗ ನಮ್ಮಲ್ಲಿ ಈಗ ಹೆಣ್ಣು ಕರು ಆದ್ರೆ ಇಟ್ಕೋತಾರೆ, ಗಂಡು ಕರು ಆದ್ರೆ ಮಾರಿ ಬಿಡ್ತಾರೆ ಅಂತಿಲ್ಲ ಅಂದ್ರೆ, ಅದು ಇನ್ಫ್ಯಾಕ್ಟ್ ಎಲ್ಲೋ ಒಂದ್ ಕಡೆ ನಾವೇ ಮಾಡ್ತಿರೋದು ತಪ್ಪದು. ಹೌದು. ಯಾಕೆ ಗಂಡು ಕರು ಆದ ತಕ್ಷಣ ಅದನ್ನ ಕೊಲ್ಲೋಕ್ ಕೊಡ್ತೀರಾ ನೀವು ಅದನ್ನ? ಮನುಷ್ಯರಲ್ಲಾದ್ರೆ ಹೆಣ್ಮಗು ಬೇಡ, ಹೆಣ್ಮಗು ಗಂಡ್ ಮಗು ಬೇಡ. ಬೇಕು. ಪ್ರಾಣಿಗಳಲ್ಲ, ಪ್ರಾಣಿಲಾದ್ರೆ ಅದು ಹೌದು ಎಂತ ದೊಡ್ಡ ತಪ್ಪು. ದಯವಿಟ್ಟು ಯಾರಾದ್ರೂ ಹಸು ಕರು ಇಂಥವೆಲ್ಲ ಮಾರಿದ್ರೆ ಆ ಮಕ್ಕಳು ಹೆಂಗನ್ನ ಇರ್ಲಿ, ದಯವಿಟ್ಟು ಅದನ್ನ ನೀವು ಸಾಕಿ ಅದನ್ನ ಹೌದು. ಪ್ಲೀಸ್. ನಿಮ್ ತಂದೆ ತಾಯಿಗಳು ನೀವು ಗಂಡು ಹೆಣ್ಣು ಅಂದ ತಕ್ಷಣ ನಿಮ್ಮನ್ನ ಹಂಗ್ ಬಿಟ್ಬಿಟ್ರೆ ಹೆಂಗಿರುತ್ತೆ? ಕರೆಕ್ಟ್. ಪ್ರಾಣಿಗಳ ಕಡೆಗೆ ನೀವು ಎಷ್ಟು ಒಲವು ತೋರಿಸ್ತಿರಲ್ಲ, ನಿಮ್ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ಹೌದು. ಅದೆಲ್ಲ ನಮ್ಗೆ ನಮ್ಮ ಒಳಗಡೆಯಿಂದಾನೇ ಅಳವಡಿಸ್ಕೊಳ್ತಾ ನಾವು ಅನ್ಕೊಳ್ತೀವಿ, ಇವ್ರನ್ನೆಲ್ಲ ಹೇಗಪ್ಪ ಸಾಕೋದು, ಇದನ್ನೆಲ್ಲ ನಮ್ನೇ ನಾವು ನೋಡ್ಕೊಳಕ್ ಆಗಲ್ಲ ಅಂತ. ಬಟ್ ನೀವು ಊಟ ಹಾಕಕ್ ಶುರು ಮಾಡಿ. ನಿಮ್ಮ ಅಡಿಗೆ ಮನೆಯಲ್ಲಿ ಎನಿ ಟೈಮ್ ಏನ್ ಧಾನ್ಯಗಳು ತುಂಬಿರ್ಬೇಕು ಅವೆಲ್ಲವೂ ಯಾವಾಗ್ಲೂ ತುಂಬಿರುತ್ತೆ. ತುಂಬಿರತ್ತೆ. ಇದು ನಿಜವಾಗ್ಲೂ ಎಷ್ಟೋ ಜನ ಈಗ ಅದಕ್ಕೆ ಹೇಳ್ತಾರಲ್ಲ, ಏನು ಬಚ್ಚಿಟ್ಟಿದ್ದು ಪರರಿಗೆ, ಮುಚ್ಚಿಟ್ಟಿದ್ದು ಪರರಿಗೆ ಅಂತ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಇದೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸ್ಗಳೇ. ನೀವ್ ಏನನ್ನ ಮನ್ಸಿಂದ ಕೊಡ್ತೀರಾ ಅದು 10 ಪಟ್ಟು ನಿಮ್ಗೆ ರಿಟರ್ನ್ ಬಂದೇ ಬರುತ್ತೆ. ಬಟ್ ಅದ್ರ ಕೊಡೋದ್ರ ಹಿಂದೆ ಉದ್ದೇಶ ಕ್ಲಿಯರ್ ಇರ್ಬೇಕಷ್ಟೆ. ನಾನು ಕೊಡ್ಬೇಕಾದ್ರೆ ನಾನ್ ಕೊಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬಿಟ್ಟು ಸೇವೆ ಅಂತಾನೆ ಟೆಸ್ಟ್ ಮಾಡಂಗ್ ಮಾಡ್ಬೇಕು. ಕೊಡ್ಬೇಡಿ. ಹೆಂಗ್ ಗೊತ್ತಾ, ಹೌದು. ಇವಾಗ ಓಕೆ ಇವತ್ತು ತಾರಾ ಹೇಳ್ಬಿಟ್ಟಿದ್ರೆ ಹೊರಗೆ ಹೋಗ್ಬಿಟ್ಟು 1,000 ರೂಪಾಯಿ ದಾನ ಮಾಡ್ತೀನಿ, ಹಾ. ನೋಡ ನಾಳೆ ಅಷ್ಟೊತ್ತಿಗೆ ಎಷ್ಟ್ ಬರುತ್ತೆ? 2,000 ಬರುತ್ತೆ. ದಯವಿಟ್ಟು ಹಂಗ ಹೇಳ. ಹೌದು ನಿಮ್ಮ ದಾನ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ತಿಂಗಳಿಗೆ ಎಲ್ಲ ಹೋಗಿ ನಿಮ್ಮ ಹತ್ರ ಒಂದು 10,000 ಉಳಿಸ್ಕೋತೀರಾ ಅಂತ ಹೌದು ಇಟ್ಕೊಳ್ಳಿ. ಅದ್ರಲ್ಲಿ 1,000 ರೂಪಾಯಿ ದಾನ ಮಾಡಿ. ಹೌದು ಹೇಗ್ ದಾನ ಮಾಡೋದು? ದಾನ ಅಂದ್ರೆ ಇನ್ನೇನಿಲ್ಲ, ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೋ ಪ್ರಾಣಿಗಳಿಗೋ ಅವಶ್ಯಕತೆ ಇರೋರಿಗೆ ತಲುಪಿಸಿ. ಅದನ್ನ ಹೌದು. ತಲುಪಿಸಿ ಸುಮ್ಮನಾಗ್ಬಿಡಿ. ನೀವು ಗಮನಿಸಿ, ಎಲ್ಲೆಲ್ಲಿಂದನೋ ಹಣ ಬರುತ್ತೆ. ಇನ್ನೊಂದ್ ಯಾವಾಗ್ಲೂ ದುಡ್ಡಿಸ್ಕೊಂಡ್ರೆಲ್ಲ ತಂದ್ಕೊಡ್ತಾರೆ ನಿಮಗೆ. ಕರೆಕ್ಟ್. ಏನ್ ಗೊತ್ತಾ, ಇವಾಗ ನೀವು ಹೇಳಿದ್ರಲ್ಲ ದಾನ ಅಂತ, ಅದನ್ನ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನಾನು ಅಬ್ಸರ್ವ್ ಮಾಡಿರೋದು ಹೇಳ್ತೀನಿ. ತುಂಬಾ ಜನ ಹಾಸ್ಪಿಟಲ್ಸ್ ದುಡ್ಡು ಕೊಡ್ತಾರೆ, ಕರೆಕ್ಟ್, ಇದು ನಾನು ಹೇಳಕ್ ಹೊರಟಿದ್ದು. ಆಯ್ತಾ? ಹಾಸ್ಪಿಟಲ್ಸ್ ದುಡ್ಡು ಕೊಡ್ತಾರೆ, ಯಾರೋ ಬಂದು ಮೋಸ ಮಾಡ್ತಾರೆ, ಯಾರೋ ಇವ್ರು ದುಡ್ಡು ತಗೊಂಡು ಹೋಗ್ತಾರೆ, ಕಳ್ದೋಗುತ್ತೆ, ವಸ್ತುಗಳು ಕಳ್ದೋಗುತ್ತೆ. ಆಮೇಲೆ ಅನಾವಶ್ಯಕವಾಗಿ ದುಡ್ಡು ಖರ್ಚುಗಳು ಜಾಸ್ತಿ ಆಗಕ್ಕಾಗತ್ತೆ, ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಸರಿಯಾದ ಧರ್ಮದಲ್ಲಿ ದಾನ ಮಾಡ್ಲಿಲ್ಲ ಅಂದ್ರೆ ಅವ್ನು ಹೆಂಗ್ ಬೇಕಂಗ್ ದಾನ ಮಾಡಿಸ್ಕೊಳ್ತಾನೆ. ಸೊ ಅದಕ್ಕೆ ನಾವೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡೋದ್ರಿಂದ ಇವೆಲ್ಲ ಏನು, ನೀವು 100 ರೂಪಾಯಿ ದುಡಿದ್ರು ಕೂಡ 10 ರೂಪಾಯಿ ದಾನ ಮಾಡೋದು ಏನು ತೊಂದರೆ ಇಲ್ಲ. ನೀವು ಎಷ್ಟೋ ಸಾರಿ ಗಮನಿಸಿ, ನೀವು ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿದ್ದೀರಾ ಅಂತ ದುಡ್ಡು ಹೋಗಿ ಯಾರಿಗೂ ಗೊತ್ತಿಲ್ದಂಗೆ ನಿಮ್ಮ ಮನೆ ಬೀರುಗಳಲ್ಲೋ ಬ್ಯಾಂಕಲ್ಲೋ ನೀವು ಭದ್ರವಾಗಿ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರದವರೇ, ನಿಮ್ಮ ಸಂಬಂಧಿಕರೇ, ಹೌದು ಮೋಸ್ಟ್ ಆಫ್ ದ ಟೈಮ್ಸ್ ಹೌದು. ಸಂಬಂಧಿಕರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಎಸ್ಪೆಷಲಿ ಸಂಬಂಧಿಕರು ಅಂತ ಕೆಲವರು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಬೇಗ ನಂಬಿಡ್ತೀರಾ ಅವ್ರನ್ನ. ಎಷ್ಟು ಚೆನ್ನಾಗಿ ನಿಮ್ಮನ್ನ ನಂಬಿಸಿ ಮೋಸ ಮಾಡ್ತಾರೆ ಗೊತ್ತಾ? ನನ್ನ ಪ್ರಕಾರ ನಿಜವಾಗ್ಲೂ ಹೇಳೋದು, ನೀವು ಅಂತೀರ ಅಷ್ಟೇ ಸಂಬಂಧಿಕರು ಅಂತ ಅಂದ್ಬಿಟ್ಟು. ಎಲ್ಲಾ ಸಂಬಂಧಿಕರು ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತಲ್ಲ. ಒಂದು ಸಾರಿ ಬೀದಿಗೆ ಬಿದ್ದು ನೋಡಿ, ಆ ಯಾವ ನಿಮ್ಮ ಸಂಬಂಧಿಕ ಬರ್ತಾನೆ ನಿಮಗೆ ಅಂತ. Correct. ತುಂಬಾ ಜನ ಬದುಕೋದೇ ಸಂಬಂಧಿಕರಿಗೋಸ್ಕರ. ಕೆಲವೊಂದ್ಸರಿ ಏನಾಗತ್ತಂದ್ರೆ, ಇದೇ ಸಂಬಂಧಿಕರು ಯಾವ ಮಟ್ಟಕ್ಕೆ ನಿಮ್ಮನ್ನ ನಂಬಿಸ್ತಾರೆ, ನೈಸ್ ಮಾಡ್ತಾರೆ, ದುಡ್ಡು ಕಾಸಲ್ಲಿ ಎಷ್ಟು ಮೋಸ ಮಾಡ್ತಾರೆ ಗೊತ್ತಾ? ಬಟ್ ಮೇಲ್ಗಡೆ ಎಲ್ಲ ಲೆಕ್ಕ ಇರುತ್ತೆ, ಹೌದು. ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಹೌದು. ಈಗ ಮೋಸ ಹೋದೋನು ಜೀವನದಲ್ಲಿ ಪಾಠ ಕಲ್ತು ಬದಲಾಗ್ಬೋದಂತೆ, ಹೌದು, ಆದ್ರೆ ಮೋಸ ಮಾಡಿದೋನು ಎಲ್ಲದಕ್ಕೂ ಲೆಕ್ಕ ಕಟ್ಟಬೇಕು. ಕಟ್ಬೇಕು. ಹೌದು. ಮೋಸ ಇವಾಗ ಫೇಲ್ ಸ್ಟೂಡೆಂಟ್ಗೆನೆ ಅಲ್ವಾ ಏನು ಟ್ಯೂಷನ್ಗೆ ಹಾಕೋದು. ಹಂಗೆ ನಾವು ಲೈಫಲ್ಲಿ ಫೇಲ್ ಆಗ್ತಾ ಇದೀವಿ ಅಂದ್ರೆ ಭಗವಂತ ಟ್ಯೂಷನ್ ತಗೊಳ್ತಾ ಇದ್ದಾನೆ ಅಂತ ಅರ್ಥ. ನೀವು ಒಂದ್ಸರಿ ಮೋಸ ಹೋದ್ರಿ ಅಂದ್ರೆ ಹೌದು ಮೋಸ ಮಾಡೋದೊಂದು ತಪ್ಪಲ್ಲ, Correct. ನೀನು ಪ್ಯಾಟ್ರನ್ ಮಾಡ್ಕೊಂಡು ಹೌದು ಹೌದು. ಮತ್ತೆ ನಾವು ತಿದ್ಕೋಬೇಕು. ಹಾಗೆ ಓಕೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಭಗವಂತ ನನ್ನ ನೋಡ್ಕೊಂಡ ಅಂತ ಮತ್ತೆ ಸೇಮ್ ತಪ್ಪು ಮಾಡಿದ್ರೆ ಮತ್ತೆ ಸೇಮ್ ಹೊಡೆತ ತಿಂತಾನೆ ಇರ್ತೀವಿ. ಅದೇನಂತಾರೆ ಅಂದ್ರೆ, ಅದು ನಿಮ್ಮ ಮುಟ್ಟಾಳತನ. ಹೌದು ಈಗ ಶಿವನ ಆಶೀರ್ವಾದ ನಮಗಿದ್ರೆ, ಅವನ ಅನುಗ್ರಹ ನಮಗಿದ್ರೆ, ಈಗ ನಮ್ಮ ಪರ್ಸನಲ್ ಲೈಫ್ಗಳಲ್ಲೂ, ಈಗ ಸಂಸಾರಗಳಲ್ಲಿ ಹಾಕೋದು, ಎಜುಕೇಶನ್ ಹಾಕೋದು, ಬಿಸ್ನೆಸ್ ಅಲ್ಲಿ ಹಾಕೋದು, ಇದು ಹೇಗೆ ಸಹಾಯ ಮಾಡುತ್ತೆ? ಓಕೆ. ತುಂಬಾ ಜನಕ್ಕಿರೋ ಮಿತ್ ಏನಂದ್ರೆ, ಶಿವನ ಆರಾಧನೆ ಮಾಡಿದ್ರೆ ವೈರಾಗ್ಯ ಆಗ್ಬಿಡ್ತಾರೆ ತಪಸ್ ಮಾಡೋರು, ಆ ಥರ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾರೆ. ರೀಸೆಂಟಾಗಿ ಯಾರೋ ಒಂದು ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಹಾಕಿದ್ರು.
ಮ್ಯಾಮ್ ನಾನು ಸ್ಪಿರಿಚುವಲ್ಗೆ ಹೋಗೋಣ ಅಂದರೆ ನಮ್ಮಮ್ಮ ಬಿಡ್ತಾ ಇಲ್ಲ ಅಂತ. ಆಗಲೇ ನೀವು ಹೇಳಿದ್ರಿ ಆಟೋಬಯೋಗ್ರಫಿ ಆಫ್ ಯೋಗಿ ಓದಬೇಕಾದ್ರೆ ನಮ್ಮಮ್ಮ ಕೂಡ ಹೇಳಿದ್ರಲ್ಲ ಆಗ್ಬಿಡ್ತಾನೆ ಅಂತ. ತುಂಬ ಜನ ಹಂಗೆ ಅನ್ಕೊಳ್ತಾರೆ. ಬಟ್ ದಯವಿಟ್ಟು ಬಿಡಿ ನಿಮ್ಮ ಮಕ್ಕಳನ್ನ, ಸರಿಯಾದ ಟ್ರ್ಯಾಕಲ್ಲಿ ಇರ್ತಾರೆ, ಅದಂತೂ ಗ್ಯಾರಂಟಿ. ಶಿವನ್ ಆರಾಧನೆ ಮಾಡೋದ್ರಿಂದ ನೋಡಿ ಸಂಸಾರದಲ್ಲಿ ಏನು ಬೆನಿಫಿಟ್ ಅಂತ ಅಂದರೆ, ಫ್ಯಾಮಿಲಿ ಯಾರಿಗಿರೋದು? ಕರೆಕ್ಟ್ ಫ್ಯಾಮಿಲಿ, ಮಕ್ಕಳು, ಗಂಡ ಹೆಂಡತಿ, ಎಂಟೈರ್ ಫ್ಯಾಮಿಲಿ, ಕುಟುಂಬ ಅಂತ ನಾವು ನೋಡೋದಾದ್ರೆ ಭಗವಂತನಲ್ಲಿ ಶಿವ ಶಿವನೇ ಈಸ್ ದ ಫ್ಯಾಮಿಲಿ ಮ್ಯಾನ್ ಅಲ್ವಾ? ಗಂಡ ಶಿವ, ಹೆಂಡತಿ ಹೆಂಡ್ತಿ ಪಾರ್ವತಿ, ಇಬ್ರು ಮುದ್ದಾದ ಮಕ್ಕಳು ಗಣೇಶ ಸುಬ್ರಹ್ಮಣ್ಯ, ಕರೆಕ್ಟ್ ಆಮೇಲೆ ನಂದಿ. ಕಂಪ್ಲೀಟ್ ಅದು ಒಂಥರ ಅಲ್ವಾ? ಅಂದ್ರೆ ನೀವು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿರೋಕೆ ಶಿವ ಹೆಂಗೆ ನಿಮ್ಗೆ ಸಪೋರ್ಟ್ ಮಾಡಲ್ಲ? ಅವ್ನ್ ಫ್ಯಾಮಿಲಿ ಮ್ಯಾನ್ ಅಲ್ವಾ? ಒಂದು ಅರ್ಧನಾರೀಶ್ವರ ಅಂತ ಯಾರನ್ನ ಕರೀತಾರೆ? ಶಿವನ್ನ. ಈ ಬೇರೆ ಯಾವ ದೇವರು ಮರ್ಜ್ ಆಗಿದೆ? ಯಾವುದು ಇಲ್ಲ ಅಲ್ಲ. ಸೊ ಶಿವನ ಆರಾಧನೆ ಮಾಡೋದ್ರಿಂದ ಖಂಡಿತ ಫ್ಯಾಮಿಲಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ನಾನು ನಂದು ಅನ್ನೋ ಅಹಂಕಾರ ಹೋಗುತ್ತೆ. ನನ್ನ ಕಂಟ್ರೋಲಲ್ಲಿ ಇರಬೇಕು ಗಂಡ, ನನ್ನ ಕಂಟ್ರೋಲಲ್ಲಿ ಇರಬೇಕು ಹೆಂಡತಿ ಅನ್ನೋ ಕಾನ್ಸೆಪ್ಟ್ ಹೋಗುತ್ತೆ. ಸ್ವತಂತ್ರ ಕೊಡ್ತೀವಿ. ನೀವಾಗಲೇ ಹೇಳಿದ್ರಲ್ಲ, ಏನು ರಾವಣ ಪಾರ್ವತಿಯನ್ನ ಬಯಸಿದಾಗ ಶಿವ ಕಳ್ಸ್ಕೊಟ್ರು ಅಂತ. ಯಾಕೆ ಕಳ್ಸ್ಕೊಟ್ರು ಅಂದ್ರೆ ಶಿವನ್ ಗೊತ್ತಿತ್ತು ನನ್ನ ಹೆಂಡತಿ ಪವರ್ ಏನು ಅಂತ. ಅವಳು ಭದ್ರ ಕಾಳಿ, ಅವನೇ ವಾಪಸ್ ಕಳಿಸ್ಬಿಡ್ತಾನೆ ಅಂತ ಗೊತ್ತಿತ್ತು. ಹಂಗೆ ಶಿವನ ಆರಾಧನೆ ಮಾಡೋದ್ರಿಂದ ತನ್ನ ಹೆಂಡತಿಯ ಬಗ್ಗೆ ನಂಬಿಕೆ ಜಾಸ್ತಿ ಆಗತ್ತೆ. ಓಕೆ. ಆ್ಯಂಡ್ ಹೇಗೆ ಅರ್ಧನಾರೀಶ್ವರ ಎಲ್ಲಾದ್ರಲ್ಲೂ ಈಕ್ವಾಲಿಟಿ ತೋರಿಸಿದ್ದಾರೆ, ಹಾಗೆ ಇಲ್ಲಿ ಪರಸ್ಪರ ಗೌರವ ಜಾಸ್ತಿ ಆಗುತ್ತೆ ಸಂಸಾರದಲ್ಲಿ. ನನ್ನ ವೈಯಕ್ತಿಕವಾಗಿ ನಾ ಹೇಳೋದಾದ್ರೂ ಕೂಡ ನನ್ನ ಹಸ್ಬೆಂಡ್ನು ಕೂಡ ನನ್ನ ಸಂಪೂರ್ಣ ಆಕ್ಸೆಪ್ಟ್ ಮಾಡೋ ಥರ ನನಗೆ ಅನಿಸಿದ್ದು, ಅಥವಾ ನನ್ನ ಎಂಟೈರ್ ಫ್ಯಾಮಿಲಿ, ಅತ್ತೆ ಅಪ್ಪ ಅಮ್ಮ ಎಲ್ಲರೂ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿದ್ದು ಖಂಡಿತ ಶಿವನ ನಾನು ಏನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಅವಾಗಿಂದಾನೆ. ಅದಕ್ಕೆ ನಾನು ಎಲ್ರಿಗೂ ಶಿವಂದು ಹೇಳ್ತಾನೆ ಇರ್ತೀನಿ, ಮಾಡಿ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ತುಂಬ ಜನ ಏನು ಗೊತ್ತಾ, ಲಾಭಕ್ಕೋಸ್ಕರ ಶಿವ ಜಪ ಮಾಡ್ತಾರೆ, ವರ್ಕ್ ಆಗಲ್ಲ. ನೀವು ಶಿವ ಜಪ ಮಾಡಬೇಕಾಗಿರೋದು ನಿಮ್ಮ ಬದುಕನ್ನ ಅವನ ಥರ ಬದುಕಕ್ಕೋಸ್ಕರ. ಅಷ್ಟನ್ನ ಮಾಡಿದ್ರೆ ಫ್ಯಾಮಿಲಿ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಸುಮಾರು ಕಡೆ ನಾನು ಹೇಳಿದ್ದೀನಿ, ಆ್ಯಂಡ್ ಕೆಲವ್ರು ಬೇರೆಯವ್ರಿಗೂ ಈ ಐಡಿಯಾ ಬಂದಿರ್ಬೋದು. ನೀವು ನೋಡಿ ಫ್ಯಾಮಿಲಿ ಇದರಲ್ಲಿ ನಾನು ಒಂದು ಪಾಡ್ಕಾಸ್ಟಲ್ಲೂ ಹೇಳಿದ್ದೆ, ಹಾವು ಇದೆ, ನವಿಲು ಹಾವನ್ನ ತಿನ್ನುತ್ತೆ, ಕರೆಕ್ಟಾ? ಸೊ ನವಿಲು ಸುಬ್ರಹ್ಮಣ್ಯ ವಾಹನ, ಶಿವ ಹತ್ರ ಹಾವಿದೆ, ಆ್ಯಂಡ್ ಹಾವು ಇಲಿನ ತಿನ್ನುತ್ತೆ. ಸೊ ಅದು ಕೂಡ ಅಲ್ಲೇ ಇದೆ. ಆ್ಯಂಡ್ ನಂದಿ ಇದೆ ಅಲ್ವಾ? ಸೊ ಹುಲಿ ಇದೆ, ಚಾಮುಂಡೇಶ್ವರಿ ಅಂದರೆ ಪಾರ್ವತಿ ವಾಹನ ಹುಲಿ ಆ್ಯಂಡ್ ಶಿವಂದು ನಂದಿ. ಫೈನಲಿ ಅವೆಲ್ಲ ಹೊರಗಡೆ ಜಗತ್ತಲ್ಲಿ ಕಚ್ಚಿ ತಿನ್ನೋದೆ. ಆದರೆ ಎಲ್ಲದರ ನಡುವೆ ಅಂದರೆ ಭಿನ್ನತೆಗಳ ನಡುವೆ ಕೂಡ ಒಂದು ಕುಟುಂಬ ಅನ್ಯೋನ್ಯವಾಗಿರ್ಬೋದು ಅಂತ ತೋರಿಸ್ಕೊಟ್ಟಿರೋದೇ ಶಿವ ಪಾರ್ವತಿ ಫ್ಯಾಮಿಲಿ. ಸೊ ನೀವು ಶಿವನ ಆರಾಧನೆ ಮಾಡಿದ್ರೆ ಹೆಂಗೆ ನೀವು ಫ್ಯಾಮಿಲಿಯಿಂದ ಡಿಸ್ಪ್ಯೂಟ್ ಆಗ್ತೀರಾ? ಯಾಕಾಗಲ್ಲ? ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಆಗಬೇಕು ಅಂತ ಅಂದರೆ, ನಿಜವಾಗ್ಲೂ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಬೇಕು ಅಂದರೆ ಶಿವನ ಆರಾಧನೆ ಮಾಡಿ ನೋಡಿ, ಡೆಫಿನೆಟ್ಲಿ ಆಗ್ತೀರಾ. ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ ಕೆಲವ್ರಿಗೆ, ಕೃಷ್ಣನ್ ಫಾಲೋ ಮಾಡಿ ನೀವು ತುಂಬ ಜನ ಗರ್ಲ್ ಫ್ರೆಂಡ್ಸ್ನ ಇಟ್ಕೊಳ್ತೀರಾ. ಸುಮ್ಮನೆ ಹೇಳ್ತಾ ಇರ್ತೀನಿ, ನೀವು ಶಿವನ ಆರಾಧನೆ ಮಾಡಿ ಒಂದೇ ಹೆಂಡತಿಗೆ ಸ್ಟಿಕ್ ಆಗ್ತೀರಾ ಅಂತ. ಅಫ್ಕೋರ್ಸ್ 2 ಹೆಂಡತಿ ಶಿವಂಗೂ ಇದ್ದಾರೆ, ಬಟ್ ಗಂಗೆ ಅವ್ರು ಅಕ್ಸೆಪ್ಟ್ ಮಾಡಿದ ರೀಸನ್ನೇ ಬೇರೆ. ಅಲ್ಲೇನೋ ಪ್ರಾಬ್ಲಮ್ ಆಗ್ತಾ ಇರೋ ಕಾರಣಕ್ಕೆ ಶಿವ ಗಂಗೆನ ತಲೆ ಮೇಲೆ ಇಟ್ಕೊಂಡಿದ್ದು, ಅದು ಒಂದು. ಬಟ್ ಪಾರ್ವತಿಗೆ ಅವ್ರು ಕೊಡುವಂಥ ಪ್ರಿಯಾರಿಟಿ ಏನಿದೆ ಅದು ಅರ್ಧನಾರೀಶ್ವರ ಅಂದಾಗ ಅವರಿಬ್ಬರದೇ ತೋರಿಸೋದು, ಬೇರೆ ಯಾವುದೂ ಅಲ್ಲ. ಸೊ ಹಾಗಾಗಿ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್, ಅದನ್ನು ಆರಾಧನೆ ಮಾಡಿದ್ರೆ ಕುಟುಂಬದಲ್ಲಿ ಗಂಡ ಹೆಂಡತಿ ತುಂಬ ಚೆನ್ನಾಗಿ ಇರಬಹುದು. ಆ್ಯಂಡ್ ಇನ್ನೊಂದು ಕೇಳಿದ್ರಿ, ಬಿಸ್ನೆಸ್ಸಲ್ಲಿ ಹೇಗೆ ಡೆವಲಪ್ ಆಗುತ್ತೆ ಅಂತ. ಹೆಚ್ಚು ತಪಸ್ ಮಾಡಿರುವಂಥ ಭಗವಂತ ಯಾರು? ಸದಾ ಮಾಡದೆ ಶಿವ ಅಲ್ವಾ? ಫೋಕಸ್, ನೀವು ಏನು ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ತಪಸ್ಸಿನ ಹಾಗೆ ಫೋಕಸ್ ಮಾಡೋಕೆ ಸಪೋರ್ಟ್ ಮಾಡ್ತಾರೆ ಶಿವ. ಆ್ಯಂಡ್ ನೀವು ಶಿವನ ಆರಾಧನೆ ಮಾಡೋದ್ರಿಂದ ನಿಮಗೆ ಡಿಸ್ಟ್ರಾಕ್ಷನ್ಸೇ ಇರೋದಿಲ್ಲ. ನೀವು ಏನು ಕೆಲಸ ಮಾಡ್ತಿರ್ತೀರಾ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಾ, ಜಾಸ್ತಿ ವಾಕೌಟ್ ಮಾಡ್ತೀರಾ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ವರ್ಷಗಳ ಕಾಲ ತಾಳ್ಮೆಯಿಂದ ಇರೋದು ಕೂಡ ಶಿವನೇ. ಸೊ ಲಾಂಗ್ ಟರ್ಮ್ ಪ್ರಾಫಿಟ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಬಿಸ್ನೆಸ್ಸಲ್ಲಿ ನಾವು ಅಚೀವ್ ಆಗಬೇಕು ಅಂದರೆ ಲಾಂಗ್ ಟರ್ಮ್ ಗೋಲ್ಸ್ ಇರಬೇಕು. ಇವತ್ತು ಯಾರೆಲ್ಲ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಪರ್ಸನ್ ಇದ್ದಾರೆ ಬಿಸ್ನೆಸ್ಸಲ್ಲಿ, ಅಥವಾ ಯಾರೆಲ್ಲ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಯಶಸ್ವಿ ಆಗಿದ್ದಾರೆ, ಅವ್ರು ಯಾರೂ ಕೂಡ ಶಾರ್ಟ್ ಟರ್ಮ್ ಡ್ರೀಮಿಂದ ಆದವರಲ್ಲ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರೆ ಸಕ್ಸಸ್ ಆಗಿರೋದು. ಸೊ ಆ ಥರದ ಲಾಂಗ್ ಟರ್ಮ್ ವಿಷನ್ ಎಲ್ರಿಗೂ ಬರಲ್ಲ. ಇವತ್ತು ದುಡ್ಡು ಹಾಕಿದ್ರೆ ನಾಳೆ ಲಾಭ ಬೇಕು ಅಂತ, ಇವತ್ತು ಹಾಕಿದ್ರೆ ನಾಳೆ 10% ಬೇಕು ಅಂತ, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಶಿವನ ಆರಾಧನೆ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ವಿಷನ್ ಮೈಂಡ್ಸೆಟ್ ಬರುತ್ತೆ. ಅಂದರೆ ನೀವು ಭವಿಷ್ಯದಲ್ಲಿ ಏನು
ಅಂದರೆ ತಾಳ್ಮೆಯಿಂದ ವೆಯ್ಟ್ ಮಾಡ್ತೀರಾ. ರಿಸಲ್ಟ್ಗೆ ನೀವು ಕಾಯಲ್ಲ. ನಿಮ್ಮ ಪ್ರೊಸೆಸ್ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತೀರಾ. ಒಂದಿನ ಗೊತ್ತಿಲ್ಲದೆ ನಿಮ್ಮನ್ನ ಯಾವುದೋ ಒಂದು ಹಂತದಲ್ಲಿ ನಿಂತ್ಕೊಂಡಾಗ ನನ್ನಿಂದ ಇಷ್ಟು ಬಿಸ್ನೆಸ್ ಆಗಿದೆಯಾ ಅಂತ ನಿಮಗೆ ಅನಿಸುತ್ತೆ. ಸೊ ನೀವು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗೋಕ್ಕೂ ಶಿವ. ನನಗೆ ಶಿವ ಆಲ್ ಟೈಮ್. ಲೈಕ್ ನನ್ನ ಬಿಸ್ನೆಸ್ ಬೇಕಾ? ಶಿವ. ನನ್ನ ಫ್ಯಾಮಿಲಿ ಚೆನ್ನಾಗಿದ್ದಾನ? ಶಿವ. ನನ್ನ ಮಗಂಗೆ ಎಜುಕೇಷನ್ ಬೇಕಾ? ಅಫ್ಕೋರ್ಸ್ ಶಿವ. ಯಾಕಂದರೆ ಗಣಪತಿ ತಂದೆ ಅಲ್ವಾ? ಸೊ ಶಿವ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಎಲ್ಲದಕ್ಕೂ. ಇನ್ನು ಹೆಲ್ತ್, ಮೃತ್ಯುಂಜಯ ಅಂತ ಯಾರನ್ನ ಕರೀತಾರೆ? ಶಿವ. ಕರೆಕ್ಟ್ ಅಲ್ಲ? ಸೊ ದಟ್ ಎಲ್ಲನೂ ಅವನೇ. ನಿಮ್ಗೆ ಹೆಲ್ತ್ ಬೇಕಾ, ವೆಲ್ತ್ ಬೇಕಾ, ಹಣ, ಏನು ಸಂಬಂಧ, ಆಮೇಲೆ ಆರೋಗ್ಯ, ನೆಮ್ಮದಿ, ಆಧ್ಯಾತ್ಮ. ಮೂರನೇ ಕಣ್ಣು ಯಾರಿಗಿದೆ? ಹೆಂಗೆ ನಮ್ಮ ಶಿವ? ನನಗೆ ಖುಷಿ ಶಿವನ ಬಗ್ಗೆ ಮಾತಾಡೋಕ್ಕೆ. ಮೂರನೇ ಕಣ್ಣು ಶಿವಂಗೆ ಇರೋದ್ರಿಂದ ಆಜ್ಞಾ ಚಕ್ರ ಆಕ್ಟಿವೇಟ್ ಆದ್ರೇ ನಮಗೆ ಇಂಟ್ಯೂಷನ್ಸ್ ಬರುತ್ತೆ ಅಲ್ವಾ? ನಮಗೆ ಈಗ ಕಣ್ಮುಚ್ಚಿ ನಿಮ್ಮ ಲೈಫಲ್ಲಿ ಏನೋ ನಡೆಯುತ್ತೆ ಅಂತ ನೋಡಬೇಕು ಅಂದಾಗ ನಾವು ಥರ್ಡ್ ಐ ಆಕ್ಟಿವೇಟ್ ಆಗಿದ್ರೇ ನಾವು ಅದನ್ನು ನೋಡೋಕ್ಕೆ ಸಾಧ್ಯ. ಆ್ಯಂಡ್ ನನ್ನ ಲೈಫಲ್ಲಿ ಇದು ಕರೆಕ್ಟಾ ಅಲ್ವಾ ಎಲ್ಲವೂ ನನಗೆ ಸೂಚನೆ ಬರೋದು ಅಲ್ಲಿಂದಾನೆ. ಸೊ ಥರ್ಡ್ ಐ ಅನ್ನೋದು ಬಂದಿದ್ದೇ ಶಿವನಿಂದ, ಮೂರನೇ ಕಣ್ಣು ಮುಕ್ಕಣ್ಣ ಅಂತ. ನನಗೆ ತುಂಬ ಜನ ಅಕಸ್ಮಾತು ಈಗ ನಾನು ಕೂಡ ನನ್ನ ಕಾಲೇಜ್ ಡೇಸಲ್ಲಿ ಇದೆಲ್ಲ ಕ್ವಶನ್ ಮಾಡಿದ್ದುಂಟು. ಈಗ ಇದೆಲ್ಲ ಸುಳ್ಳು, ದೇವರಿಲ್ಲ, ಅಥವಾ ನೀವೆಲ್ಲ ಆಚರಣೆಗಳು ಏನೇನೋ ಹುಚ್ಚುಚ್ಚು ಕಲ್ಪನೆ. ಈ ಕೆಲವರು ನಾಸ್ತಿಕರೆಲ್ಲ ಇರ್ತಾರಲ್ಲ, ಅಥವಾ ತುಂಬ ಸೈನ್ಸ್ ಅಂತೆಲ್ಲ ಯೋಚನೆ ಮಾಡೋರು. ನಾನು ಅವ್ರಗಳಿಗೆನ ತುಂಬ ಒಂದು ಕೆಲವೊಂದು ಪ್ರಶ್ನೆ ಕೇಳಬೇಕು. ಈಗ ಥರ್ಡ್ ಐ ಅಂದರೆ ಅದೆಲ್ಲ ಇಲ್ವೇ ಇಲ್ಲ, ಇಂಟ್ಯೂಷನ್ ಅದೆಲ್ಲ ಏನೂ ಇಲ್ಲ, ಕಟ್ಟುಕತೆ ಅದು ಸುಳ್ಳು ಹಿಂಗೆಲ್ಲ ಅನ್ನೋರಿ. ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇನ್ನು ಮಾತಾಡ್ತಿರ್ತೀವಿ ಸಡನ್ನಾಗಿ, ನನಗೆ ಇದು ದೇಜಾವು ಥರ ಅನ್ನಿಸ್ತಿದೆ, ನಾವು ಆಲ್ರೆಡಿ ಇದನ್ನು ಮಾತಾಡಿದ್ದೀವಿ. ಅಂದರೆ ಈ ಸೇಮ್ ಇವಾಗ ಫಾರ್ ಎಕ್ಸಾಂಪಲ್ ಈ ಪಾಡ್ಕಾಸ್ಟ್ ಏನು ಶೂಟ್ ಮಾಡ್ತಿದ್ದೀನಿ, ಇಲ್ಲಿ ತಾರಾ ಕೂತಿದ್ದಾರೆ, ಇಲ್ಲಿ ನಾನು ಕೂತಿದ್ದೀನಿ, ಕ್ಯಾಮರಾ ಲೈಟ್ಸ್ ಎಲ್ಲ ಹಿಂಗೆಲ್ಲ ಇದೆ. ಈ ಥರದ್ದು ಆಲ್ರೆಡಿ ವಿಷನ್ ಮಾತಾಡ್ಬೇಕಾದ್ರೆ ನಮಗೊಂದ್ಸರಿ ಬಂದು ಹೋಗ್ಬಿಟ್ಟಿರುತ್ತೆ. ಹೌದು. ಅಂದರೆ ಇದು ಆಲ್ರೆಡಿ ನಾವು ಈ ಲೈಫ್ನ ಲೀವ್ ಮಾಡಿದ್ದೀವಿ, ಬದುಕಿದ್ದೀವಿ ಇದು. ಈಗ ನೀವು ಗಮನಿಸಿ, ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಲಕ್ಷ ಕೋಟಿ ಜನರಿದ್ದಾರೆ. ಅಷ್ಟು ಜನರಿದ್ದು ಲೈಫ್ ಪಾರ್ಟ್ನರ್ ವಿಚಾರದಲ್ಲಿ ನೀವು ಈಗ ಒಂದು ಹೆಣ್ಮಗಳಿಗೆ ಇಂಥವನೇ ಬಂದು ಗಂಡ ಆಗಿ ಅವನೇ ಯಾಕೆ ಸಿಗ್ತಾನೆ? ಹೌದು. ಸಮ್ಟೈಮ್ಸ್ ಎಷ್ಟು ಬ್ರೇಕಪ್ಗಳಾಗುತ್ತೆ. ಇವ್ರನ್ನೇ ಮದುವೆ ಆಗ್ತೀವಿ ಅಂತ ಹೇಳಿ ಸ್ಟ್ರಾಂಗ್ ಆಗಿ ನಂಬ್ಕೊಂಡು ಆಲ್ರೆಡಿ ಮದುವೆ ಕನ್ಸು ಕಂಡಿದ್ರು ಕೂಡ ಹಸೆ ಮಡೆ ಮೇಲೆ ಬ್ರೇಕ್ ಆಗಿ ಹಸೆ ಮನೆ ಮೇಲೆನೆ ಮದುವೆಗಳು ಕ್ಯಾನ್ಸಲ್ Cancel ಆಗುತ್ತೆ. ಆಗಿದೆ. ಇದಕ್ಕೆಲ್ಲ ಏನ್ ಅನ್ಬೇಕು? ಹೌದು. ಈಗ ಎಷ್ಟೊಂದು ಸಂದರ್ಭಗಳಲ್ಲಿ ಪ್ರತಿಯೊಂದು ಕ್ವಶನ್ ಮಾಡ್ತಾ ಹೋದ್ರೆ ಎವ್ರಿಥಿಂಗ್ ದೇರ್ ಇಸ್ ಅ ಆನ್ಸರ್. ಎಲ್ಲದಕ್ಕೂ ಆನ್ಸರ್ ಇದೆ. ಎಲ್ಲಿ? ಸ್ಪಿರಿಚುವಲ್ ಅಲ್ಲಿ. ಸೈನ್ಸ್ ಇನ್ನ ರಿಸರ್ಚ್ ಮಾಡ್ತಾ ಇದೆ, ಕಲಿತಾ ಇದೆ, ಆ್ಯಂಡ್ ನಾವು ರೆಸ್ಪೆಕ್ಟ್ ಮಾಡ್ತೀನಿ ಸೈನ್ಸ್ನ. ಬಟ್ ಇವಾಗ ನೋಡಿ, ಇನ್ನೊಂದು ಹೇಳ್ತೀನಿ. ನಾವು ಯಮುನೋತ್ರಿ ಗಂಗೋತ್ರಿಗೆ ಹೋದಾಗ ಅಲ್ಲಿ ಬಿಸಿನೀರು ಬರುತ್ತೆ. ಓಕೆ, ಎಂಥ ಬಿಸಿನೀರು ಅಂದರೆ ಕುದಿಯೋ ನೀರದು. ಆ ಹಿಮಾಲಯ ಇದರಲ್ಲಿ ಅಷ್ಟು ಕೋಲ್ಡ್ ಇದೆ. ಬಟ್ ಎಷ್ಟು ಬಿಸಿನೀರು ಅಂದರೆ, ನಾನು ಎಲ್ಲಿ ಬಿಸಿ ಕಾಯಿಸ್ತಾರೆ, ಅದು ಬಿಸಿ ಅಲ್ಲ, ಅದು ಏನು ಹೇಳ್ತಾರೆ, 365 days 24 hours ಬಿಸಿನೀರಿದೆ ಅಲ್ಲಿ. ಅದು ಕುದಿಯೋ ವಾಟರ್. ನಾನು ಗೊತ್ತಿಲ್ಲ, ಕಾಲಿಟ್ಟೆ, ಸುಡ್ತಾ ಇತ್ತು. ಆಮೇಲೆ ನಾನು ಅಲ್ಲಿ ಹೋದಾಗ ಅಲ್ಲಿ ಕುದಿಯೋ ನೀರು ಬರ್ತಿತ್ತು. ಹೆಂಗೆ ಗೊತ್ತಾ, ಈ ಕಡೆ ತಣ್ಣೀರು, ಈ ಕಡೆ ಬಿಸಿನೀರು, ಎರಡನ್ನೂ ಇಟ್ಕೊಂಡ್ವಿ. ಕೈ ಸುಟ್ಟೋಯ್ತು ಇದು ಇಟ್ಕೊಳ್ಳೋದು. ಅಕ್ಕಿನ ಹಾಕಿದ್ರೆ ಅನ್ನ ಆಗಿ ವಾಪಸ್ ಬರುತ್ತೆ. ನಾನು ಅಕ್ಕಿ ಕೊಟ್ಬಿಟ್ಟು, ಅವ್ರು ನಮ್ಮನ್ನು ಕರ್ಕೊಂಡು ಹೋದ್ರಲ್ಲ, ಅಕ್ಕಿ ಕೊಟ್ಬಿಟ್ಟು ಅವ್ರು ವಾಪಸ್ ಒಂದು ಇದರಲ್ಲಿ ಕೊಟ್ಟರು. ಅದು ಆಲ್ರೆಡಿ ಬೆಂದಿದೆ. ನಾನು ತಿಂದೆ ಅದನ್ನ. ಲೈಕ್ ನನಗೆ ಏನು ನಡೀತಾ ಇದೆ. ಅವಾಗ ನಾನು ಸುಮ್ಮನೆ ಯೋಚನೆ ಮಾಡಿದೆ, ಏನು ಗೊತ್ತಾ, ಈಗ ಸೈನ್ಸ್ ಕಂಡಿಡಿಬೇಕು. ಹಾಗಿದ್ರೆ ಈ ಜಾಗದಲ್ಲಿ ಅವ್ರು ಕಂಡಿಡಿದಾಗ ಈ ಜಾಗದಲ್ಲಿ ಏನೋ ಬಿಸಿ ಇದೆ, ವಾಲ್ಕೆನೋ ಇದೆ, ಅದಕ್ಕೆ ಒಳಗಡೆ ಬಿಸಿ ಆಗ್ತಾ ಇದೆ ಅಂತ ಅನ್ಬೋದು. ಜಸ್ಟ್ ಅವ್ರು ಚೆಕ್ ಮಾಡಬೇಕು. ಅಲ್ಲೆಲ್ಲ ಹಿಮ ತುಂಬಿರೋ, ಎಷ್ಟು ಸಿಂಪಲ್ ಅಂದರೆ, ಇಲ್ಲಿ ಯಮುನೋತ್ರಿ ನದಿ ನೀವು ಕೈ ಇಡಕ್ಕಾಗ್ತಾ ಇಲ್ಲ, ಅಷ್ಟು ಐಸ್ ಥರ ಕೊರಿತಾ ಇದೆ. ಇಲ್ಲಿ ಬಿಸಿನೀರು ಬರ್ತಾ ಇದೆ. ಹೆಂಗೆ ಸಾಧ್ಯ ಅದು? ಇದೆಲ್ಲ ಅವನ ಲೀಲೆ ಅಂತ ಅನ್ಸಲ್ವಾ? ಹೌದು. ಅದೆಲ್ಲ ನೋಡ್ತಾ ಹೋದರೆ, ನೀವಾಗಲೇ ಹೇಳಿದ್ರಿ ಸುತ್ತಿ ಪ್ರಪಂಚನ ಅಂತ. ನಿಜವಾಗ್ಲೂ ಪ್ರಪಂಚ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ, ವಿಸ್ಮಯಗಳನ್ನು ನೋಡಿದಾಗ, ಆ ಪವಾಡಗಳನ್ನು ನೋಡಿದಾಗ, ನಂದೇನೂ ಇಲ್ಲ, ನನ್ನ ತಲೆ ಏನೂ ಇಲ್ಲ, ಬ್ರಹ್ಮಾಂಡ ತುಂಬ ದೊಡ್ಡದಾಗಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಎಷ್ಟೋ ನಂಬಿಕೆ ಇಲ್ಲ ಅನ್ನೋರ್ಗೂ ಕೂಡ ನಂಬಿಕೆ ಡೆಫಿನೆಟ್ಲಿ ಬರುತ್ತೆ. ಪ್ರಪಂಚ ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳೋದು. ಈಗ ನಮ್ಮ ವಿಜ್ಞಾನಿಗಳ ಆವಿಷ್ಕರಣೆ ಇದೆಲ್ಲ, ನಮ್ಮ ಸೈಂಟಿಸ್ಟ್ ಡೆಫಿನೆಟ್ಲಿ ದೊಡ್ಡ ನಮಸ್ಕಾರ. ಹೌದು. ದೇಶಕ್ಕೋಸ್ಕರ ಸಾಕಷ್ಟು ಮಾಡಿದ್ದಾರೆ, ಹೊಸ ಅದೆಲ್ಲ ಏನೋ ಕಂಡು ಹಿಡಿದಿದ್ದಾರೆ. ಬಟ್ ಒಂದೇನಂದ್ರೆ ತುಂಬಾ ಖುಷಿ ಆಗೋದು, ತುಂಬಾ ಜನ
ಪ್ರಪಂಚದಾದ್ಯಂತ ಅಲ್ದಿದ್ರು ಅಟ್ಲೀಸ್ಟ್ ಸಾಕಷ್ಟು ಜನ ವಿಜ್ಞಾನಿಗಳು ಸೈಂಟಿಸ್ಟ್ ಏನೇನ ಕಂಡಿಡಿದಾಗ ಈಗ ರಾಕೆಟ್ ಒಂದು ಉಡಾವಣೆ ಮಾಡೋ ಟೈಮಲ್ಲಿ ತಿರುಪತಿಗೆ ಹೋಗ್ತಾರೆ, ಕರೆಕ್ಟ್ ದೇವ್ರ ದರ್ಶನ ಮಾಡಿ ಬರ್ತಾರೆ, Correct. ಪ್ರೇ ಮಾಡಿ ಬರ್ತಾರೆ. ಕರೆಕ್ಟ್ ಈಗ ದೇವರೇ ಇಲ್ಲ ಸೈನ್ಸ್ ಅಂತೆಲ್ಲ ಅನ್ನೋರು ಈಗ ಶ್ರೀಹರಿಕೋಟಲ್ಲಿ ಏನೋ ಒಂದು ಉಡಾವಣೆ ಆಗ್ಬೇಕು ಅಂದ್ರೆ ತಿರುಪತಿಗೆ ಬಂದು ದೇವ್ರ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ. Correct. ಹೆಂಗಿದು ಈಗ ಸೈನ್ಸೇ ಇಲ್ಲ ಅಂತ ನಂಬೋ ಡಾಕ್ಟರ್ಸು ಈಗ ಪಾಡ್ಕಾಸ್ಟ್ ಅಲ್ಲಿ ಬಂದಿರೋ ಎಷ್ಟೋ ಡಾಕ್ಟರ್ಸು ಕೂಡ ಸರ್ಜರಿ ಮಾಡೋ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಪ್ಲೇ ಆಗ್ತಾರೆ ಬ್ಯಾಕ್ ಡ್ರಾಪ್ ಅಲ್ಲಿ. ಕರೆಕ್ಟ್ ಹೌದು ಏನಿದೆಲ್ಲ ಇದೆಲ್ಲ ಹೆಂಗಿದು? ಹೌದು ಸಿ ನಾ ಅದಕ್ಕೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೋದು, ನಿಜವಾಗ್ಲೂ ಯಾರು ಸರಿಯಾಗಿ ಜ್ಞಾನ ತಗೊಂಡಿದ್ದಾರೆ ಅವರು ಯಾವುದ್ರ ಬಗ್ಗೆನೂ ಡೌಟ್ ಇಟ್ಕೊಂಡಿಲ್ಲ. ನಿಜವಾಗ್ಲೂ ಸೈನ್ಸ್ ಬಗ್ಗೆ ತಿಳ್ಕೊಂಡಿರೋರು, ನಿಜವಾಗ್ಲೂ ಮೆಡಿಕಲ್ ಬಗ್ಗೆ ತಿಳ್ಕೊಂಡಿರೋರು, ನಿಜವಾಗ್ಲೂ ಜ್ಞಾನ ಇರೋರು ಆಧ್ಯಾತ್ಮನ ಯಾರು ಪ್ರಶ್ನೆ ಮಾಡಲ್ಲ. ಆಫ್ ನಾಲೆಡ್ಜ್ ಯಾರಿಗಿದೆ ಅವರಷ್ಟೇ ಈ ಡೌಟಲ್ಲಿ ಇರೋದು, ಇನ್ನೇನಿಲ್ಲ. ನೀವು ಆಗ್ಲೇ ಹೇಳಿದ್ರಿ ಡಾಕ್ಟರ್ ಅಂತ. ನಂಗೆ ಇವಾಗ ಎಷ್ಟೋ ಜನ ಡಾಕ್ಟರ್ಸ್ ಕೊನೆಯಲ್ಲಿ ಏನ್ ಹೇಳ್ತಾರೆ, ದೇವ್ರಿಗೆ ಬಿಟ್ಟಿದ್ದು, ನಮ್ದೆಲ್ಲ ಪ್ರಯತ್ನ ನಾವು ಮಾಡೋ ಮಾಡಿದ್ವಿ, ಪ್ರಯತ್ನ ಮಾಡಿದೀವಿ, ಮುಂದಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ದೇವ್ರಂದ್ರೆ ಯಾರು? ಹಾ ಸೊ ಈ ತರ ತುಂಬಾ ಜನ ಡಾಕ್ಟರ್ಸ್ ಹೇಳ್ತಾರೆ. ನನ್ಗೆ ತುಂಬಾ ಜನ ಸೈಕ್ಯಾಟ್ರಿಸ್ಟ್ಗಳು ಡಾಕ್ಟರ್ಗಳು ಪರಿಚಯ ಇದಾರಲ್ಲ, ನಾನು ಅವ್ರನ್ನ ಏನಾದ್ರು ಹಿಂಗ್ ಕೇಳ್ಬೇಕಾದ್ರೆ, ಇಲ್ಲ ದೇವ್ರು ನೋಡ್ಕೊಳ್ತಾನೆ ಅಂದಾಗ, ನೀವು ದೇವ್ರ ಬಗ್ಗೆ ಮಾತಾಡ್ತೀರ, ಅಯ್ಯೋ ಅವನಿಲ್ದ ಹೆಂಗಿರಕ್ಕಾಗತ್ತೆ ಅಂತಾರೆ. ಅಂದ್ರೆ ನಿಜವಾಗ್ಲೂ ನಾಲೆಜ್ ಇರೋರು ಆಧ್ಯಾತ್ಮನ ಪ್ರಶ್ನೆ ಮಾಡಲ್ಲ. ಸೊ ಆಧ್ಯಾತ್ಮದಲ್ಲಿ ಪ್ರಶ್ನೆ ಮಾಡ್ತಾ ಇರೋರು ತುಂಬಾ ತಿಳ್ಕೊಂಡಿರೋರ ಅಥವಾ ಏನು ತಿಳ್ಕೊಳ್ದೆ ಇರೋರ, ಅರ್ಧವರ್ಧ ತಿಳ್ಕೊಂಡಿರೋರ ಅಂತ ನಾವೇ ಪ್ರಶ್ನೆ ಹಾಕೋಬೇಕಷ್ಟೇ. ಈಗ ಸಿಂಪಲ್ ಆಗಿ ಹೇಳ್ತಾರಲ್ಲ, ಈಗ ಹಾಸ್ಪಿಟಲ್ ಒಂದು ಯಾರೋ ಒಂದು ಪ್ರಾಣ ಹೋಯ್ತು ಅಂದ್ರೆ ನಾವು ಮಾಡೋ ಪ್ರಯತ್ನ ಮಾಡಿದ್ವಿ, ಜೀವ ಹೋಯ್ತು, Correct. ಪ್ರಾಣ ಹೋಯ್ತು, ಕರೆಕ್ಟ್ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತ. ಹೌದು ಏನದ್ರ ಅರ್ಥ? ಕರೆಕ್ಟ್ ಜೀವ ಹೋಯ್ತು, ಆ ಜೀವ ಏನು? ಹ್ಮ್ ಏನು ಜೀವ ಅಂದ್ರೆ? ಹೌದು ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತಾರಲ್ಲ, ಏನದು? ಕರೆಕ್ಟ್. ಎಷ್ಟು ಆನ್ಸರ್ ಸಿಗುತ್ತೆ ಅಲ್ಲ, ತುಂಬಾ ಡೀಪ್ ಆಗಿ Seriously. ಮಾಡ್ತಾ ಹೋದ್ರೆ. ಎಷ್ಟೊಂದು ಸಂದರ್ಭಗಳಲ್ಲಿ ನಮಗೆ ಎಲ್ಲ ಗೊತ್ತಿರೋದು ಹೌದು ಸೈನ್ಸ್ ಅಂತ ಹೋಗ್ತೀವಿ ನಾವು, ಆದ್ರೆ ಸೈನ್ಸ್ಗಿಂತ ಮುಂಚೆ ಇದ್ದಿದ್ದು ಸ್ಪಿರಿಚುಯಾಲಿಟಿ ಅನ್ನೋದು ಗೊತ್ತು. ಹೌದು ಇಲ್ಲ, ಯಾರೋ ಒಬ್ರು ನಂಗೆ ರೀಸೆಂಟ್ ಆಗಿ ಒಂದು ಡಿಬೇಟ್ ಇದಕ್ಕೆ ಬರ್ತೀರಾ ಸ್ಪಿರಿಚುವಲ್ ವರ್ಸಸ್ ಸೈನ್ಸ್ ಅಂದ್ರು. ನಾನು ಯಾರಿಗೋ ಒಪ್ಸೋ ಅಗತ್ಯನೇ ಇಲ್ಲ, ಡಿಬೇಟ್ಗೆ ಹೋಗಿ ಕೂತ್ಕೊಂಡು ನೀವು ಆಧ್ಯಾತ್ಮದ ಬಗ್ಗೆ ಹೇಳಿ ಅನ್ನಿ ಹೇಳ್ತೀನಿ. ಸೊ ಸೈನ್ಸ್ ಬಿಟ್ಟು ನಾನು ಸ್ಪಿರಿಚುವಲ್ ಗ್ರೇಟ್ ಅಂತ, ಸಿ ಅವರು ಸ್ಪಿರಿಚುವಲ್ ಅಲ್ಲಿ ಇದ್ರೆ ಮಾತಾಡೋಕ್ಕೇನು ತೊಂದರೆ ಇಲ್ಲ. ಬಟ್ ಈಗ ನಂಬದೇ ಇರೋರಿಗೆ ನಂಬಿಸೋ ಅಂತ ಪ್ರಯತ್ನ ನನಗೆ ಯಾಕೆ? ಅದು ಅನುಭವ ಆಗಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಅದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ಸ್ಪಿರಿಚುವಲ್ ಅಂದ್ರೆ ಅನುಭವನೇ, ಶಿವ ಅಂದ್ರೆ ಅನುಭವನೇ. ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹೌದು ಆಸ್ ಯೂಶುವಲ್ ಪಾಡ್ಕಾಸ್ಟ್ ಮುಗಿಸುವಂಥ ಟೈಮ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತರ ಸೀರಿಯಸ್ಲಿ ಬಂದು ಶಿವನ್ ಬಗ್ಗೆ, ಮಹಾದೇವನ ಬಗ್ಗೆ ಇಷ್ಟೆಲ್ಲ ತಿಳಿಸ್ಕೊಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಸ್ಟುಡಿಯೋ ಪೂರ್ತಿ ಶಿವ ಶಿವಮಯ. ಓಕೆ, ಶಿವಾರ್ಪಣ ವಸ್ತು. ಶಿವಾರ್ಪಣ ವಸ್ತು, ಕೃಷ್ಣಾರ್ಪಣ ವಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು.